ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ದಯಮಾಡಿ ಕುಳಿತುಕೋಬೇಕು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಪರವಾಗಿಲ್ಲಮ್ಮ, ಈ ಸಲ ಪೂರೈಸ್ಕೊಡ್ತೀವಿ. ಎಲ್ಲ ಆರಾಮಾಗಿದ್ದೀರಾ ಅಲ್ವಾ? ಹೋಗಲಿ. ಹೋದ ಸಲದ ಗ್ರಾಮ ಸಭೆಗಿಂತ ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ದೀರಾ, ಇದು ನಮ್ಗೆ ಸ್ವಲ್ಪ ಸಂತೋಷ ನೀಡಿದೆ. ಆಗಲಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೆ ನಾವಿಲ್ಲಿದ್ದೀವಿ. ಹೋದ ಸಲದ ಗ್ರಾಮ ಸಭೆಯಲ್ಲಿ ನಾವು ಮುಖ್ಯವಾಗಿ ನಮ್ಮ ಪಂಚಾಯತಿಗೆ ಸೇರಿರೋ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಪೂರೈಕೆ ಅದ್ರ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ವಿ. ಅದನ್ನು ಆ ಪರಿಹಾರಕ್ಕೆ ನಾವೇನು ಸೊಲ್ಯೂಷನ್ ಕೊಟ್ಟಿದ್ವಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಈ ಹಳ್ಳಿಗಳಲ್ಲಿ ಇರುವಂಥ ಆಸ್ಪತ್ರೆಗಳು, PHCs, ಪ್ರೈಮರಿ ಹೆಲ್ತ್ ಸೆಂಟರ್, ಅದಕ್ಕೆ ಏನೇನು ಸೌಲಭ್ಯಗಳು ಬೇಕು ಅದನ್ನೆಲ್ಲ ನಾವು ನೇರ ಉಸ್ತುವಾರಿ ಮಾಡ್ಕೊಬಂದು ಎಲ್ಲ ಸರಿಪಡಿಸಿದ್ದೀವಿ. ಈ ದಿನದ ಈ ಗ್ರಾಮ ಸಭೆಯ ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ 3 ವಿಷಯದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ನೀವು ಆ 3 ವಿಷಯದ ಬಗ್ಗೆ ನಿಮಗೇನೇ ಪ್ರಶ್ನೆಗಳಿದ್ರು, ಸಮಸ್ಯೆಗಳಿದ್ರು, ತಾಪತ್ರಯಗಳಿದ್ರು ಧೈರ್ಯವಾಗಿ ಕೇಳ್ಬೋದು. ಮೊದಲನೇದಾಗಿ ಸಾಮಾಜಿಕ ನ್ಯಾಯ. ನಿಮಗೆ ಸಮಾಜದಲ್ಲಿ ಏನೋ ಅನ್ಯಾಯ ಆಗ್ತಿದೆಯಾ ಅಥವಾ ನಿಮಗೆ ಸೌಲಭ್ಯಗಳು ಬೇಕಾ ಅದ್ರ ಬಗ್ಗೆ ಕೇಳ್ಬೋದು. ಎಜುಕೇಷನ್ ಮತ್ತು ಸ್ಪೋರ್ಟ್ಸ್ ಇದು ರಿಲೇಟೆಡ್ ಏನೇ ತಾಪತ್ರಯಗಳಿದ್ರು ಧೈರ್ಯವಾಗಿ ಹೇಳ್ಬೋದು. ಜೊತೆಗೆ ಬೇಸಿಕ್ ನೆಸಿಟೀಸ್, ಮೂಲಭೂತ ಸೌಕರ್ಯ, ಇದೆಲ್ಲ ನಿಮ್ಮ ಜೀವನದಲ್ಲಿ ದಿನನಿತ್ಯ ಜೀವನಕ್ಕೆ ಎಲ್ಲ ಒದಗಿಸಿ ಕೊಡ್ತಿದ್ದಾರಾ, ಸಿಗ್ತಿದೆಯಾ, ಏನಾದ್ರು ಸಮಸ್ಯೆ ಇದೆಯಾ, ಅದೆಲ್ಲ ನೀವು ಧೈರ್ಯವಾಗಿ ಮುಕ್ತ ಮನಸ್ಸಿನಿಂದ ಕೇಳತಕ್ಕಂಥ ರೀತಿಯಲ್ಲಿ ಕೇಳಬೇಕು. ಪರಿಹಾರ ಕೊಡೋಕ್ಕೆ ನಾವಿದ್ದೀವಿ. ಸಭೆ ಆರಂಭಗೊಳ್ಬೋದಲ್ವಾ? ಸಭೆ ಆರಂಭವಾಗಲಿ. ಅಲ್ಲ ರೀ, ಅದೇನೋ ಹೇಳಿದ್ರಲ್ಲ ಹೋದ ಸಭೆಯಲ್ಲಿ ಸ್ವಯಂ ಸಹಾಯಕ ಸಂಘಗಳನ್ನ ಕೆಲಸ ಮಾಡಿಸ್ತೀನಿ ಅಂತ. ಏನು ಮಾಡಿಸೇ ಇಲ್ಲ, ಬರೀ ಸುಮ್ಮನೆ ಹೇಳೋದಾಯ್ತು ಕೆಲಸ ಮಾಡಿಸ್ತೀನಿ ಅಂತ. ಮಾತನ್ನೆಲ್ಲ ಎಲ್ರಿ ಸೀರಿಯಸ್ ಆಗಿ ತಗೋತೀರಾ ನೀವು? ಲಕ್ಷ್ಮಮ್ಮನವರೇ, ನಿಮ್ಮ ಸಮಸ್ಯೆ ನಮ್ಗೆ ಗೊತ್ತಿದೆ. ಹೋದ ಸಲ ನಮಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗೋದು ಸ್ವಲ್ಪ ಲೇಟಾಗಿತ್ತು. ಆದ ಕಾರಣ ನಿಮಗೆ ಸಪ್ರೇಟಾಗಿ ಫಂಡು ಆವಾಗ ಎತ್ತಿಡೋಕ್ಕಾಗಿಲ್ಲ. ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ನಾವು ಈ ಸಲ ಫಂಡ್ ಬಂದ ತಕ್ಷಣ ನಿಮಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ಸೆಕ್ರೆಟರಿಗಳೇ, ಹಾಂ, ನೀವು ತಲೆ ಕೆಡಿಸ್ಕೊಬೇಡಿಮ್ಮ. ಈ ಸಲ ಬಜೆಟ್ ನಾವು ಮಣಿಸಿ ಮುಗಿಸಿದ್ದಂಗೆ, ಸಭೆ ಮುಗಿತಿದ್ದಂಗೆ ನೀವು ಬಂದು ನಿಮ್ಮ ಫಂಡ್ ಕಲೆಕ್ಟ್ ಮಾಡ್ಕೋಬೋದು. ನೋಡೋಣ ಅದೇನು ಮಾಡ್ತೀರೋ. ಸರಿ ಹಾಗಾದ್ರೆ ಈಗ ಈ ಗ್ರಾಮ ಸಭೆನ ಶುರು ಮಾಡೋಣ. ಮೊದಲನೇದಾಗಿ ಆರೋಗ್ಯ ಮತ್ತು ನೈರ್ಮಲೀಕರಣ, ಇದ್ರ ಬಗ್ಗೆ ನಿಮಗೆ ಏನೇ ಸಮಸ್ಯೆಗಳಿದ್ದು ಈಗ ಕೇಳ್ಕೊಬೋದು. ಅಲ್ಲ ನೋಡ್ರಿ ಅಧ್ಯಕ್ಷರೇ, ಈ ಊರಲ್ಲಿ ಓಡಾಡ್ಬೇಕಂದ್ರೆ ಬಗ್ಲೋ ನಾಯಿಗಳ ಕಾಟ ತುಂಬ ಜಾಸ್ತಿ. ಈ ಮಕ್ಕಳು ಈ ಮೇಲ್ಕಟ್ಟೆ ನೋಡಿದ್ರೆ ಈ ಕೋತಿಗಳೆಲ್ಲ ಹಣ್ಣು ತಿಂತವೆ. ಈ ಊರಲ್ಲಿ ಓಡಾಡ್ಬೇಕಂದ್ರೆ ಈ ನಾಯಿಗಳು ಬೊಗಳುತ್ತವೆ ತುಂಬ ಜೋರಾಗಿ. ನಾವು ಮೇಲ್ಕಟ್ಟೆ ಕಡೆ ನೋಡಿದ್ರೆ ಈ ಕೋತಿಗಳೆಲ್ಲ ಹಣ್ಣು ತಿಂತಿರ್ತವೆ ತುಂಬ ಹೊತ್ತಾಗಿ. ಮಕ್ಕಳು ಓಡಾಡೋ ಜಾಗದಲ್ಲೇ ಈ ಗೊಂದಲಗಳೆಲ್ಲ ನಡೀತವೆ ತುಂಬ ಹೆಚ್ಚಾಗಿ. ಸಭೆಯವರೇ, ನೀವು ತಗೊಂಡ್ರೆ ನಮ್ಮ ಊರವರೆಲ್ಲ ಇರುತ್ತಾರೆ ತುಂಬ ನೆಮ್ಮದಿಯಾಗಿ. ಹೌದೌದು, ಎಷ್ಟೊಂದು ಜನಕ್ಕೆ ನಾಯಿ ಕಚ್ಚಿತ್ತು. ನೋಡಿ ಸಣ್ಣಪ್ಪನವರೇ, ನೀವು ಹೇಳಿದ್ದು ಹಾಗೆ ನಮ್ಮ ಕಿವಿಗೆ ಬಿದ್ದಿದೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ನಮ್ಮ ಅರ್ಜಿನ ಹಾಗೆ ಸಲ್ಲಿಸಿದ್ದೀವಿ. ಅದಕ್ಕೋಸ್ಕರ 1 ತಂಡ ಅಲ್ಲ 2 ತಂಡ ಅಲ್ಲ ಸರ್ಕಾರ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ನಾಯಿ ಹಿಡಿದು ಲಸಿಕೆ ಹಾಕ್ಸೋದಕ್ಕೆ, ಇನ್ನೊಂದು ಕೋತಿ ಹಿಡಿದು ಝೂ ಹಾಕ್ಸೋದಕ್ಕೆ. ಇನ್ಮೇಲೆ ಗ್ರಾಮದಲ್ಲಿ ಯಾರಿಗೂ ಕೋತಿ ಅಥವಾ ನಾಯಿ ಸಮಸ್ಯೆ ಇರೋದಿಲ್ಲ. ಅರ್ಥ ಆಯ್ತಾ? ನಮ್ಮೂರಲ್ಲಿ ನಾಯಿಗಳು ಹೆಂಗಾಗಿದ್ದಾವೆ ಅಂದ್ರೆ ಕಚ್ಚೋದ್ರಲ್ಲಿ PhD ಮಾಡ್ಕೊಬಿಟ್ಟಿದ್ದಾವೆ. ನಾಯಿಗಳನ್ನ ಇದೆಯೋ PhD ಮಾಡಿದ್ರೆ ಕಳಿಸ್ತೀವಿ. ತಲೆ ಕೆಡಿಸ್ಕೊಂಡು. ನೋಡ್ತೀನಿ. ನಮಸ್ಕಾರ ರೀ. ಏನ್ರಿ ಎಲ್ಲ ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ. ನಮ್ಮೂರಲ್ಲಿರೋ ಬಸ್ ಸ್ಟಾಪ್ ಹತ್ರ ಸುಡ್ಗಾಡ್ರಿ. ನೋಡಿದ್ದೀರಾ ಯಾವತ್ತಾದ್ರೂ ಬಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರ? ನೀವೇನು ಕಾರಲ್ಲಿ ಜುಮ್ಮನಂಗೆ ಹೋಗ್ತೀರಾ? ಬಂದ್ಬಿಟ್ಟು ನೋಡ್ರಿ, ಒಂದು ಶೌಚಾಲಯ ವ್ಯವಸ್ಥೆಗಳಿಲ್ಲ, ಸೌಲಭ್ಯಗಳಿಲ್ಲ. ಬೇರೆಯವರು ನಮ್ಮ ಊರವ್ರ ಬಗ್ಗೆ ಏನು ಅನ್ಕೋತಾರೋ ಏನೋ ಬಂದಾಗ. ಹೌದೌದು, ಏನಾದರೂ ಮಾಡಿಸ್ಕೊಡಿ. ನೋಡಿ, ನಿಮ್ಮ ಸಮಸ್ಯೆ ನಮಗೆ ಅರ್ಥ ಆಗುತ್ತೆ. ನೀವು ಹೋದ ಗ್ರಾಮ ಸಭೆಯಲ್ಲಿ ಕುಡಿಯೋ ನೀರು ಸೌಕರ್ಯ ಕೇಳಿದ್ದಕ್ಕೆ ನಾವು ಕುಡಿಯೋ ನೀರು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ. ಅದೇ ಥರ ಈ ಸಲ ನಿಮಗೆ ಶೌಚಾಲಯ ಕಟ್ಟಿಸ್ಕೊಡ್ತೀವಿ. ನೀವು ನೆಮ್ಮದಿ. ಇನ್ನು 2 ವಾರದೊಳಗೆ ಶೌಚಾಲಯ ತಯಾರಾಗಿರುತ್ತೆ. ನಮಸ್ಕಾರ ಸರ್. ನಮ್ಮೂರಲ್ಲಿ ಇತ್ತೀಚೆಗೆ ಡೆಂಗು ಮತ್ತು ಮಲೇರಿಯಾ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಮಳೆ ಬಂದಿರೋ ನೀರೆಲ್ಲ
ನಮ್ಮೂರಲ್ಲಿ ಇತ್ತೀಚೆಗೆ ಡೆಂಗು ಮತ್ತು ಮಲೇರಿಯಾ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಮಳೆ ಬಂದಿರೋ ನೀರೆಲ್ಲ ಒಂದೇ ಕಡೆ ನಿಂತ್ಕೊಂಡು ಆ ದುರ್ವಾಸನೆಗೆ ಎಷ್ಟೊಂದು ಸೊಳ್ಳೆಗಳು ಬರ್ತಾ ಇದೆ. ಇದಕ್ಕೇನು ಸರ್ ಸೊಲ್ಯೂಷನು? ಸೊಳ್ಳೆ ಪದ್ರೆ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ನೋಡಿ ಅಮ್ಮ, ನಾವು ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ. ಅದೇನಂದ್ರೆ ನಾವು ಪ್ರತಿ ವಾರಕ್ಕೆ 3 ಸರಿಗೆ ನಾವು ಸೊಳ್ಳೆ ಹೊಗೆನ ಓಡಿಸ್ಬೇಕಂತ ಅನ್ಕೊಂಡಿದ್ದೀವಿ. ಮತ್ತೆ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಮಸ್ಕಿಟೋ ರೆಪೆಲೆಂಟ್ ಕೂಡ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸೊಳ್ಳೆ ಹೋಗೋ ಹೋಗೇನ ಸೊಳ್ಳೆ ಓಡಿಸೋ ಹೊಗೆನ ಓಡಿಸ್ತೀವಮ್ಮ. ಹಾಂ ಸರಿನಪ್ಪ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಬರೀ ಯೋಚನೆ ಮಾಡೋದಲ್ಲ, ಮಾಡಬೇಕು. ಹಾಂ ಸರಿ. ಮುಂದಿನ ಪ್ರಶ್ನೆ. ರೀ ಸಾಹೇಬ್ರೆ, ನಮ್ಮ ಮನೆ ಹತ್ರ ಫುಲ್ ಬೀದಿಲಿ ಕಸ ಬಿದ್ದೈತೆ. ಎಲ್ಲ ಮನೆಯವರು ಅಲ್ಲೇ ಹಾಕ್ತಾರೆ. ಅದನ್ನ ಕಸದ ತೊಟ್ಟಿ ಆಗೋಗಿದೆ. ರೀ ಸಾಹೇಬ್ರೆ, ನಮ್ಮ ಮನೆ ಪಕ್ಕ ಇರೋ ಕಸ ಹಾಕಿ ಕಸ ತೊಟ್ಟಿ ಆಗೋಗಿದೆ. ನಾನು ನಿಮಗೆ ಕಡೆ ಬಾರಿ ಹೇಳಿದೆ, ಅದ್ರ ಬಗ್ಗೆ ನೀವೇನು ಗಮನ ತಗೊಂಡಿಲ್ಲ. ನೀವೇನು ನಿಮ್ಮ ಮಾತಿನ ನಡೆಯದೇ ಇಲ್ವಾ? ಅಭಿವೃದ್ಧಿ ಆಗ್ತಿರೋ ಯಾವುದು ಮಾಡಿಲ್ಲ. ಅಭಿವೃದ್ಧಿ ಓಡಾಡಕ್ಕೂ ಸಾಧ್ಯ ಆಗಲ್ಲ. ಬರೀ ದುರ್ನಕ. ಅದನ್ನ ನೋಡಿದ್ರೆ ಅದನ್ನ ಮ್ಯೂಸಿಯಂ ಅಂತ ಘೋಷಣೆ ಮಾಡಬೇಕು. ನೋಡಿ ಭೀಮಣ್ಣ, ನಾವು ಲಾಸ್ಟ್ ಟೈಮ್ ನೀವು ಹೇಳಿದ್ದಕ್ಕೆ ಅದ್ರ ಬಗ್ಗೆ ವಿಚಾರಿಸಿದ್ವಿ. ಆದರೆ ನಮ್ಮ ಹತ್ರ ಬಜೆಟ್ ಕಡಿಮೆ ಇದ್ದಿದ್ದ ಕಾರಣದಿಂದ ಈ ಸೌಕರ್ಯ ಮಾಡ್ಕೊಡೋಕ್ಕಾಗಿಲ್ಲ. ಆದರೆ ಈ ಸತಿ ಬಜೆಟ್ ಕರೆಕ್ಟ್ ನಾವು ಅಲೋಕೇಟ್ ಮಾಡಿ ಎಲ್ಲರ ಮನೆ ಹತ್ರ 2 ದಿನಕ್ಕೆ ಒಂದ್ಸತಿ ಕಸದ ಮೆಂಬರ್ಗೆ ನಾವು ನಿಮಗೆ ಸೌಕರ್ಯ ಮಾಡ್ಕೊಡ್ತೀವಿ. ಆದರೆ ನೀವೇನು ಮಾಡಬೇಕು ಅಂತ, ಹಸಿ ಕಸ ಒಣ ಕಸನ ಸಪ್ರೇಟ್ ಮಾಡಿ ಹಾಕ್ಬೇಕು. ಅದನ್ನ ಬೇಗ ಮಾಡಿ ಆಯ್ತು, ನಮ್ಮ ಸಹಾಯ ನಾವು ಬೇಗ ಮಾಡ್ಕೊಡ್ತೀವಿ. ಈ ಸಲ ಏನು ಕೇಳಿದ್ರು ಬಜೆಟ್ ಅನ್ನೋ ಒಂದು ನೆಪ ಇಟ್ಕೊಂಡು ಓಡಾಡ್ತಾರೆ. ನೋಡಿ ಸರ್, ಓಡಾಡ್ತೀರಾ ನೀವು, ರಸ್ತೆಯಲ್ಲಿ ಓಡಾಡಿದ್ರು ನೀವು ನೋಡ್ತೀರಾ ಏನಾದ್ರು ಜನರು ತಟ್ಟೆ ತೊಳಿತಾರೆ, ಬಟ್ಟೆ ಒಗಿತಾರೆ, ಮತ್ತು ನೀರಿಂದ ಉಪಯೋಗಿಸೋ ಏನೇ ಕೆಲಸ ಮಾಡಿದ್ರೂ ಆ ನೀರೆಲ್ಲ ರಸ್ತೆಯಲ್ಲಿ ಇರುತ್ತೆ. ನೀವು ನೋಡಿದ್ರೂ ಅದನ್ನ ಇನ್ನೂ ಸರಿ ಮಾಡಿಸಿರ. ಏನಂತೀರಾ? ಆವಾಗ ನನಗೆ ಲಾಸ್ಟ್ ಟೈಮು ಇದೇ ಹೇಳಿದ್ರು, ಬಜೆಟ್ ಪ್ರಾಬ್ಲಮಿಂದ ತಡ ಆಯಿತು ಅಂತ ಹೇಳಿದ್ರು. ಈ ಸರಿ ಪಕ್ಕ ನಿಮಗೆ ಎಲ್ಲ ನಿಮ್ಮ ಗ್ರಾಮದಲ್ಲಿ ಎಲ್ಲ ವಾರ್ಡಿಗಳು ಎಲ್ಲ ನಾವು ಡ್ರೈನೇಜ್ ಸಿಸ್ಟಮ್ನ ಹಾಕ್ಕೊಡ್ತೀವಿ. ಎಲ್ಲದಕ್ಕೂ ಬಜೆಟ್ ಅಂದ್ರೆ ಆಗಲ್ಲ, ಏನಾದರೂ ಒಂದು ಪರಿಹಾರ ಹೇಳಬೇಕು. 2 ವಾರದೊಳಗಡೆ ಗ್ರಾಮದಲ್ಲಿ ಎಲ್ಲ ರಸ್ತೆಗಳನ್ನು ಡ್ರೈನೇಜ್ ಇರುತ್ತೆ. ಇದು ನಾವು ಕೊಡ್ತಿರೋ ಮಾತು. 2 ವಾರದಲ್ಲಿ ಸರಿ ಹೋಗುತ್ತೆ. ಸೊಳ್ಳೆ ರಕ್ತ ಕುಡಿದ್ರೆ ನೀವು ನಮ್ಮ ಬಜೆಟ್ ಕುಡಿತೀರಂತೆ. ನೋಡಿ, ನೀವು ಹಾಗೆಲ್ಲ ನಮ್ಮ ದೋಷಣೆ ಮಾಡಬೇಡಿ. ನಮಗೆ ರಾಜ್ಯ ಸರ್ಕಾರ ಎಷ್ಟು ಬಜೆಟ್ ಕೊಡುತ್ತೋ ಅದರಲ್ಲಿ ನಾವು ಸರಿಯಾಗಿ ಪರಿಹಾರ ಎಷ್ಟು ಕೊಡಬೇಕು ತಕ್ಕಂತೆ ನಾವು ಸರಿಯಾಗಿ ಪ್ಲ್ಯಾನ್ ಮಾಡಿ ಅಭಿವೃದ್ಧಿ ಕಾರ್ಯ ನಡೆಸ್ಕೊಡ್ತೀವಿ. ಈ ಸಲ ಬಜೆಟ್ ರಿಲೀಸ್ ಆಗಿದೆ, ನೀವು ನಿಶ್ಚಿಂತರಾಗಿರಿ. ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕೇ ಸಿಗುತ್ತೆ. ಮುಂದಿನ ಪ್ರಶ್ನೆ. ಮುಂದೆ ಇದ್ರ ಸಂಬಂಧ ಯಾವುದೋ ಪ್ರಶ್ನೆಗಳಿಲ್ಲ ಅಂದರೆ ನಾವು ನಮ್ಮ ಸಭೆ ಮುಂದುವರಿಸೋಣ. ಈಗ ನಾವು ಮುಂದಿನ ವಿಚಾರದ ಬಗ್ಗೆ ಚರ್ಚೆ ಶುರು ಮಾಡೋಣ. ಸಾಮಾಜಿಕ ನ್ಯಾಯ, ಇದ್ರ ಬಗ್ಗೆ ಯಾರಿಗಾದ್ರೂ ತೊಂದರೆಗಳು ಸಮಸ್ಯೆಗಳಿದ್ರೆ ನೀವು ಇವತ್ತು ಹೇಳ್ಕೋಬೋದು. ಶ್ರೀ ಸ್ವಾಮಿ, ಆ ಯೋಜನೆ ಈ ಯೋಜನೆ ಅಂತ ಏನೇನೋ ಮನೆಗೆ ನದಿಯನ್ನು ಹಾಕ್ಸಿದ್ದೀರಾ. ನನ್ನಲ್ಲಿ ಏನು ಮಾಡಿದ್ರೆ ಬರೀ ತುಸು ಪುಸು ಅಂತ ಗಾಡಿನೇ ಬರುತ್ತೆ. 3 ದಿನಕ್ಕೂ ನೀರು ಬಿಡ್ರಿ ಅಂದರೆ ಬಿಡಲ್ಲ. ಬಿಟ್ಟರು ಬರೀ ಕಾಲು ಗಂಟೆ ಬಿಟ್ಟು ಆಫ್ ಮಾಡಿಬಿಡ್ತೀರಾ. ಮನೆಗೆ ಪಾಲು ಉಜ್ಜಕ್ಕಾಗಲಿ, ಬಟ್ಟೆ ತೊಳಕಾಗಲಿ, ನೀರು ಸಾಕಾಗಲಿ. ಇದಕ್ಕೆ ನಾವೇ ನೀರು ಕುಡಿಬೇಕಾ ಇಲ್ಲ ಗಾಳಿ ಕುಡಿಬೇಕಾ? ನೀವು ಗಾಳಿನೂ ಕುಡಿಬೇಕು, ನೀರು ಕುಡಿಬೇಕು, ಇಲ್ಲಾಂದ್ರೆ ಬದುಕಲ್ಲ. ಹಂಗಾಗಿ ನಮ್ಮನೇಲೂ ಇದೇ ಸಮಸ್ಯೆ ಇರೋದು, ಆಯ್ತಾ? ಈ ಸಮಸ್ಯೆ ಮೂಲ ಏನಂತಂದು ನಾವು ಆಗಲೇ ವಿಚಾರಣೆ ನಡೆಸಿದ್ದೀವಿ. ಅದೇನಂದ್ರೆ ಈ ವಾಟರ್ ಸಪ್ಲೈ ಕೆಲಸನೆಲ್ಲ ನಾವು ನಂಜುಂಡಪ್ಪನವ್ರು ವಹಿಸಿದ್ವಿ. ಅವರು ಈ ಕೆಲಸನೆಲ್ಲ ಕಳಪೆ ರೀತಿಯಲ್ಲಿ ಮಾಡಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ಸೂಕ್ತ ಕ್ರಮ ಕೈಗೊಂಡು ಅವ್ರನ್ನ ಕೆಲಸದಿಂದ ತೆಗೆದಿದ್ದೀವಿ. ಅವ್ರ ಜಾಗದಲ್ಲಿ ಒಳ್ಳೆಯ ಒಬ್ಬ ವ್ಯಕ್ತಿನ ನಾವು ನೇಮಕಾತಿ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ. ಆ ವ್ಯಕ್ತಿಗೋಸ್ಕರ ಹುಡುಕ್ತಾ ಇದ್ದೀವಿ. ಅವ್ರು ಸಿಕ್ಕ ತಕ್ಷಣ ನಿಮಗೆ ನಿಮ್ಮ ಮನೆಗೆ ದಿನಕ್ಕೆ ಅಟ್ಲೀಸ್ಟ್ 1 ಗಂಟೆ ನೀರು ಬರೋ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ಅದೆಷ್ಟು ದಿನ ತಗೊಂತೀರಾ ನೀವು ಮಾಡಕ್ಕೆ? ಅವನೇನು ವಾಟರ್ ಮ್ಯಾನಾ ಕ್ವಾರ್ಟರ್ ಮ್ಯಾನಾ? ಅದೇ ಗೊತ್ತಾಯ್ತು ತಾಯಿ, ಅವನು ಸ್ವಲ್ಪ ಎಣ್ಣೆ ಪಾರ್ಟಿ ಅಂತ ಆಮೇಲೆ ಗೊತ್ತಾಯ್ತು. ಅದಕ್ಕೆ ಅವನ್ನ ತೆಗ್ದಿದ್ದೀವಿ ಕೆಲಸದಿಂದ. ಒಳ್ಳೆ ಇವ್ರು ವಾಟರ್ ಸಪ್ಲೈ ಸಿಕ್ಕಿದ ತಕ್ಷಣನೇ ನಿಮಗೆ ನೀರು ಬರೋ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ. ಇನ್ನೊಬ್ಬರಂದ್ರೆ ಚೆನ್ನಾಗಿ ಹುಡುಕ್ರಿ, ಅವನು ಇವ್ರ ಥರನೇ ಆಗ್ಬಾರ್ದು. ಆಯ್ತು ಚೆನ್ನಾಗಿ ಮಾಡ್ತೀವಿ. ದಿನ ಬೆಳಗಾದ್ರೆ ಜಗಳ ಸ್ವಾಮಿ. ಇಷ್ಟು ಜಾಗ ನಂದು, ಅಷ್ಟು ಜಾಗ ನಂದು, ಎಂಕ್ರೋಚ್ಮೆಂಟು, ಕೇಸ್ ಹಾಕ್ತೀನಿ ಅಂತ ಜಗಳ ಮಾಡ್ತಾರೆ. ದಾಖಲೆಗಳು ನೋಡಿದ್ರೆ ಯಾವುದೋ ಜಮಾನದಿರುತ್ತೆ. ಇದೇನಾ ನಿಮ್ಮ ಡಿಜಿಟಲೈಸೇಷನ್ನು?
ರೀ ಹೆಚ್ಚು ಕಮ್ಮಿ ಐತೆ. ಅಲ್ಲ ಕಣ್ರಿ, ನಮ್ಮ ಮನೆ ಪಕ್ಕ ಕಾಂಪೌಂಡ್ ಅವ್ರು ನನ್ನ ಕಾಂಪೌಂಡ್ ಅಂತ ಜಗಳಾಡಕ್ಕೆ ಬರ್ತಾನೆ. ಯಾರ ಈ ಕತೆ ಬರೀ ನೀವಲ್ಲ, ನಮಗೂ ಮಾಡ್ಕೊಡ್ಬೇಕು. ಮನೆ ಕಟ್ಸಕ್ಕೆ ಆಗಲ್ಲ. ನಿಮ್ಮ ಜಾಗದಲ್ಲಿ ನೋಡ್ಕೊಂಡು ಆರಾಮಾಗಿರ್ತೀರ. ನಮ್ಮಂತವ್ರು ಏನು ಮಾಡ್ಬೇಕ್ರಿ? ಅಮ್ಮ ಕಾಳಮ್ಮನವರೇ, ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ, ನಿಮ್ಮ ಸಮಸ್ಯೆ ನಾವು ನಮ್ಮ ಸಮಸ್ಯೆ ಥರನೇ ಟ್ರೀಟ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಮಾಡಿಕೊಡ್ತೀವಿ, ಆಯಿತಾ? ನಾವು ಹೋದ ತಿಂಗಳೇನೋ ಆ ಪಾತ್ವರಿಗೆ ಈ ಕೆಲಸ ಕೊಟ್ಟಿದ್ವಿ. ಪಿ ಡಿ ಅವರೇ, ಎಲ್ಲೋದ ಕಣ್ರಿ ಆ ಪಾತ್ವರಿ? ನೋಡಿ, ಆ ಕಳ್ಳ ಪಾತ್ವರಿ ಸಭೆಗೂ ಬಂದಿಲ್ಲ. ಆ ಪಾತ್ವರಿಗೆ ನಾವು 1 ತಿಂಗಳ ಹಿಂದೆ ಹೋಗಿ ಎಲ್ಲರ ಲ್ಯಾಂಡು ಜಮೀನು ನೀಟಾಗಿ ಮೆಷರ್ ಮಾಡಿ ದಾಖಲೆಗಳನ್ನ ನಮಗೆ ಒಪ್ಸೋಕ್ಕೆ ಹೇಳಿದ್ವಿ. ಅವ್ನು ನೋಡ್ರೆ ಇಲ್ಲಿ ಕಣ್ ತಪ್ಸ್ಕೊ ಹೋಗಿದ್ದಾನೆ. ಇರಲಿ, ಈಗ ನಿಮಗೆಲ್ಲ ಒಪ್ಪಿಗೆ ಇದ್ದರೆ ಆ ಪಾತ್ವರಿನ ತೆಗೆದು ಹೊಸ ಪಾತ್ವರಿ ನೇಮಕಾತಿ ಮಾಡ್ತೀವಿ. ಏನಂತೀರಾ? ಮೊದ್ಲ ಕೆಲಸ ಮಾಡ್ರಿ. ನಿಮ್ಮ ಹತ್ರ ಕೆಲಸ ಮಾಡೋರೆಲ್ಲ ಬರೀ ಇಂಥವ್ರು ಇದ್ದಾರೆ, ನೀವು ಹಂಗೇನಾ? ಶಾಂತಮ್ಮನವರೇ, ಸ್ವಲ್ಪ ಶಾಂತಿ ಇಂದಿರಿ. ಈಗ ಅನ್ಸರಿ ಅವರೇ, ನೀವೇನು ಕೆಲಸ ಮಾಡ್ತಿಲ್ಲ ಅಲ್ವಾ? ಇಲ್ಲ ಸರ್. ಪಾತ್ವರಿ ಕೆಲಸ ಕೊಟ್ಟರೆ ಮಾಡ್ತೀರಾ? ಮಾಡ್ತೀರಾ ಪಕ್ಕ? ಚಪ್ಪಾಳೆ ತಟ್ರಿ. ನೋಡಿ, ಇನ್ಮೇಲೆ ನಮ್ಮ ಗ್ರಾಮ ಪಂಚಾಯತಿಗೆ ಹೊಸ ಪಾತ್ವರಿ ಇವರೇ. ನಾಳೆಯಿಂದ ನಿಮ್ಮ ಕೆಲಸ ಶುರುವಾಗುತ್ತೆ. ನಿಮ್ಗೆ ಏನೇ ತಂಡದವ್ರು ಬೇಕಾಗಿದ್ರು ನಾವು ತಯಾರು ಮಾಡಿಸಿ ಕಳಿಸ್ತೀವಿ. ನಿಮ್ಗೆ ಯಾವುದೇ ಸಾಮಗ್ರಿಗಳು ಸೌಲಭ್ಯಗಳು ಬೇಕಿದ್ರು ನಾವು ಮಾಡಿಸ್ಕೊಡ್ತೀವಿ. ಇನ್ನು 1-2 ತಿಂಗಳೊಳಗೆ ಎಲ್ಲರ ಮನೆಗೂ ಹೋಗಿ ಅವ್ರ ಜಮೀನು, ತೋಟ, ಅದು ಇದು ಎಲ್ಲದ್ರದ್ದು ಮೆಷರ್ಮೆಂಟ್ ಮಾಡಿ ನಮಗೆ ತಂದು ದಾಖಲೆ ಒಪ್ಪಿಸ್ಬೇಕು. ನಿಮಗೆಲ್ಲ ಈ ಖಾತಾ ನಾವು ಮಾಡಿಸ್ಕೊಡ್ತೀವಿ. ನೀವು ನಿಶ್ಚಿಂತರಾಗಿರಿ. ಮುಂದಿನ ಪ್ರಶ್ನೆ. ನಾನು ಮಹಿಳಾ ಸಂಘದ ಅಧ್ಯಕ್ಷೆ. ನಾನು ಮಹಿಳಾ ಸಂಘದ ಎಲ್ಲ ಮಹಿಳೆಯರಿಗೂ ಟೇಲರಿಂಗ್ ತರಬೇತಿ ಕೊಡೋಕ್ಕೆ ಯೋಚನೆ ಮಾಡ್ತಿದ್ದೀನಿ. ಅದಕ್ಕಾಗಿ ನಿಮ್ಮ ಸಹಾಯ ಏನು? ಎಲ್ಲಮ್ಮ, ಎಲ್ಲಿದ್ದಮ್ಮ ಇಷ್ಟು ದಿನ? ನಮ್ಮ ಊರಿಗೆ ಆಶಾ ಕಿರಣಾಗಿ ಬಂದಲ್ಲ ಎಲ್ಲಮ್ಮ. ನಂಗೆ ಅರ್ಥ ಆಗುತ್ತೆ ನೀವೇನು ಹೇಳ್ತಾ ಇದ್ದೀರಾ ಅಂತ. ನಿಮ್ಮ ಸಂಘದ ಅಧ್ಯಕ್ಷತೆನ ನಾವೆಲ್ಲ ಮೆಚ್ತೀವಿ. ನಮ್ಮ ನಿಧಿಯಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಸಹಾಯ ಸೌಲಭ್ಯಗಳನ್ನ ಕೊಟ್ಟು ನಿಮ್ಮ ಟೇಲರಿಂಗ್ ನಾವು ಮಾಡಿಸ್ಕೊಡ್ತೀವಿ. ಮುಂದಿನ ಸಭೆಯಷ್ಟಿಗೆ ನಾವೆಲ್ಲ ಹೊಸ ಹೊಸ ಬಟ್ಟೆ ಹಾಕೊಂಬರೋ ಥರ ನಮ್ಮ ಸಂಘದವ್ರು ಮಾಡೋ ಥರ ಮಾಡಿಕೊಡ್ತೀವಿ. ಸರ್, ಸ್ವಲ್ಪ ಬಜೆಟ್ ಸರ್. ಎಲ್ಲಮ್ಮನವರೇ, ನಿಮಗೆ ಇವಾಗ ಎಷ್ಟು ಟೇಲರಿಂಗ್ ಮೆಷಿನ್ ಬೇಕು? ಸರ್, 25ರಿಂದ 30 ಸಾಕು. ಸೆಕ್ರೆಟರಿ ಅವರೇ, ಅದಕ್ಕೆ ಎಷ್ಟು ದುಡ್ಡು ಆಗ್ಬೋದು ಅಂತ ಅಂದಾಜು ಹಾಕಿ ಬಜೆಟ್ ಅಲೋಕೇಟ್ ಮಾಡಿ. ಸ್ವಲ್ಪ ನಿಮ್ಗೆ ಅಲೋಕೇಟ್ ಮಾಡಿ ನಿಮ್ಮ ಬಜೆಟು. ಮತ್ತು ನಿಮ್ಮ ಯೂನಿಟ್ಗೆ ಪವರ್ ಸಪ್ಲೈ ಬೇಕಲ್ಲ, ನಿಮಗೆ ಪರ್ಮನೆಂಟ್ ಪವರ್ ಆದಷ್ಟು ಬೇಗ ಬರೋಂಗೆ ನಾವು ಮಾಡ್ತೀವಿ. ನೀವು ನಿಶ್ಚಿಂತರಾಗಿರಿ. ಬೇರೆ ರೀ ಅಧ್ಯಕ್ಷೆ, ನಾವು MG ನರೇಗಾ ಅಡಿಯಿಂದ 5 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇದ್ದಕ್ಕಿದ್ದಂತೆ ನಮ್ಮ ಹೆಸರುಗಳನ್ನ ಲೀಸ್ಟಿಂದ ತೆಗೆದಾಕಿದ್ದಾರೆ. ಇದು ಯಾವ ನ್ಯಾಯ ಕಣ್ರಿ? ಹೌದೌದು, ನಮ್ಮ ದೊಡ್ಡಪ್ಪನಿಗೂ ಹಂಗೆ ಆಗಿತ್ತು. ನಮ್ಮ ಪಕ್ಕದ ಮನೆಯವ್ರದ್ದು ಹಂಗೆ ಆಗಿತ್ತು. ಸೆಕ್ರೆಟರಿ ಅವರೇ, ಇದೇನಿದು ಹೊಸ ಸಮಸ್ಯೆ ತಂದಿದ್ದಾರೆ? ಇದ್ರ ಬಗ್ಗೆ ವಿಚಾರಣೆ ನಡೆಸಿರಿ. ನೋಡಿ, ಈ MG ನರೇಗಾ ಕೆಳಗೆ ದಿನಗೂಲಿ ಕೆಲಸದವ್ರಿಗೆ ಕೆಲಸ ಕೊಡಿಸೋದು, ಆ ಲಿಸ್ಟ್ ಮೇಂಟೈನ್ ಮಾಡೋದೆಲ್ಲ ಡೇಟಾಬೇಸು ರಾಜ್ಯ ಸರ್ಕಾರದಿರುತ್ತೆ. ಅಲ್ಲಿ ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮ ಹೆಸರೆಲ್ಲ ಎಗರಿಸೋಗಿರ್ಬೋದು. ಅಮ್ಮ, ನೀವು ಯಾರ್ಯಾರ ಹೆಸರು ಎಗರಿಸೋಗಿದೆ, ಯಾರ ಹೆಸರು ಆ್ಯಡ್ ಮಾಡಬೇಕು ಎಲ್ಲ ಒಂದು ಲಿಸ್ಟ್ ಮಾಡಿ ನನಗೆ ಸಭೆ ಮುಗಿತಿದ್ದಂಗೆ ಕೊಟ್ಟರೆ ನಾವು ಒಂದು ಅರ್ಜಿ ಹಾಕಿ ಸರ್ಕಾರಕ್ಕೆ ಏನಾಗಿದೆ ಅಂತ ವಿಚಾರಣೆ ನಡೆಸಿ ಸತ್ಯ ತಿಳ್ಕೊತೀವಿ. ತಲೆ ಕೆಡಿಸ್ಕೊಬೇಡಿ, ದಿನಗೂಲಿ ಕೆಲಸದವ್ರಿಗೆ ಯಾವತ್ತೂ ಮೋಸ ಆಗಲ್ಲ. ನಿಮಗೆಲ್ಲ ಕೆಲಸ ಸಿಕ್ಕೇ ಸಿಗುತ್ತೆ. ಸರ್, ಹೌದೌದು. ಸ್ವಲ್ಪ ಎಲ್ಲರೂ ಶಾಂತವಾಗಿ ಕೇಳಬೇಕು. ಎಲ್ಲ ಮಾಡೋಕ್ಕೆ ಒಂದು ಲೀಗಲ್ ಪ್ರೊಸೀಜರ್ಸ್ ಅಂತ ಇರುತ್ತೆ. ನಾವು ಅರ್ಜಿ ಹಾಕಿ ಅವ್ರದವ್ರು ತಲುಪಿ ಅವ್ರು ರೆಸ್ಪಾಂಡ್ ಮಾಡೋ ತನಕ ನಾವು ಕಾಯಬೇಕು. ಹಾಗೇನೋ ಆಗಿಲ್ಲ ಅಂದರೆ ನಾವು ಗೌರ್ಮೆಂಟಿಗೆ ಪ್ರೆಷರ್ ಹಾಕ್ತೀವಿ, ಅಥವಾ ನಾವೇ ಖುದ್ದು ಸಚಿವಾಲಯಕ್ಕೆ ಹೋಗಿ ಮಾತಾಡ್ಕೊ ಬರ್ತೀವಿ. ಮುಂದಿನ ಪ್ರಶ್ನೆ. ಅಲ್ರಿ ಅಧ್ಯಕ್ಷರ, ಅನ್ನ ಬೆಳೆಯೋ ರೈತಂಗೆ ಒಂದು ಕಾಳು ಅಕ್ಕಿಗೂ ಗತಿ ಇಲ್ದಂಗೆ ಆಗೈತೆ. ನಾವು ಮಾಡಿರೋ ಸಾಲನೆಲ್ಲ ಹೆಂಗೆ ತೀರ್ಸೋದು ನಾವು? ಪಕ್ಕದೂರಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? ನಿಮಗೆ ಮಾರುಕಟ್ಟೆಯಲ್ಲಿ ಸಿಗೋ ಬೆಲೆನೇ ತುಂಬ ಜಾಸ್ತಿ, ಆದರೆ ನಮ್ಮನ್ನು ದಬ್ಬಾಯಿಸಿ ಇಸ್ಕೊಳೋ ಬೆಲೆನೇ ಬೇರೆ. ನಾವು ಮಾಡಿರೋ ಸಾಲದ ಬಡ್ಡಿ ಬೆಟ್ಟದಂಗೆ ಬೆಳೆದೈತೆ. ಅಲ್ಲ ಕಣ್ರಿ, ಅನ್ನ ಕೊಡೋರಿಗೆ ಈ ಥರ ಆದರೆ ಕಾಮನ್ ವ್ಯಕ್ತಿಗೆ ಯಾವ ಥರ ಆಗುತ್ತೆ? ಬಡವ್ರಿಗೆ ಬಾಯಿ ಮಣ್ಣಾಕ್ತೀರಾ ನೀವು? ಗಂಗಪ್ಪನವರೇ, ನೀವು ಯಾವ ಧಾನ್ಯನ ಮಾರ್ತಿದ್ರಿ, ನೀವು ಯಾವುದೇ ಖಾಸಗಿ ವ್ಯಾಪಾರಿಗಳಿಗೆ ಮಾರಕ್ಕೆ ಹೋಗಬೇಡಿ. ನಾವು ನಿಮಗೆ ಎಮ್ ಎಸ್ ಪಿ ಬಗ್ಗೆ ತಿಳಿಸ್ತೀವಿ.
ಅದು ನೀವು ಸರ್ಕಾರಕ್ಕೆ ಕನಿಷ್ಠ ದರ ಎಷ್ಟಿರಬೇಕು ಆ ದರದ ಪ್ರಕಾರ ನೀವು ಮಾರಿದ್ರೆ ನಿಮಗೆ ಯಾವ ರೀತಿ ಮೋಸ ಆಗಲ್ಲ. ನೀವು ಯಾವುದೋ ವ್ಯಾಪಾರಿಗಳಿಗೆ ಮಾಡಿದ್ರೆ ಅವ್ರು ನಿಮ್ಮ ಹತ್ರ ಕಡಿಮೆ ಬೆಲೆಗೆ ತೊಗೋತಾರೆ, ನಿಮ್ಮ ಹತ್ರ ಕಡಿಮೆ ಬೆಲೆಗೆ ತೊಗೊಂಡು ನಿಮ್ಗೆ ಸಖತ್ ನಷ್ಟ ಆಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಏನೇ ವಿಚಾರ ಬೇಕಿದ್ರು ನೀವು ಯಾವಾಗ ಬೇಕಾದರೂ ನಮ್ಮ ಪಂಚಾಯತಿಗೆ ಬರ್ಬೋದು. ನಾನು ಇದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. MSP ಅಂದರೆ MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಬರ್ತದೆ. ನೀವು ಬೆಳೆಯೋ ಧಾನ್ಯಗಳಿಗೆ ಇಷ್ಟು ಮಿನಿಮಮ್ ದರ ಅಂತ ನಿರ್ಧರಿಸ್ತಾರೆ. ಆ ದರದಲ್ಲಿ ನೀವು ಸರ್ಕಾರಕ್ಕೆ ನಿಮ್ಮ ಧಾನ್ಯಗಳನ್ನು ಮಾರ್ಬೋದು. ಸ್ವಾಮಿ, ಹೊಟ್ಟೆಗೆ ಅನ್ನ ಹಾಕಿ ಮಣ್ಣು ಹಾಕಬೇಡಿ. ಅದನ್ನ ಏನು ಮಾಡ್ತೀರಾ ಸ್ವಲ್ಪ ಬೇಗ ಮಾಡಿಕೊಡಿ, ನಮ್ಮ ಜೀವನ ಇರೋದೇ ಅದರಲ್ಲಿ. ನೋಡಿ, ನೀವೆಲ್ಲ ತಪ್ಪು ಪರಿಕಲ್ಪನೆಗಳಿದ್ದೀರಾ. ಅವ್ರಿಗೆ ಯಾರೋ ಒಬ್ರು ವ್ಯಾಪಾರಿ ಮೋಸ ಮಾಡಿ ಕಡಿಮೆ ದುಡ್ಡಿಗೆ ನನಗೆ ಮಾರಪ್ಪ ಅಂತ ಹೇಳಿ ಮಾರಿಸ್ಕೊಂಡ್ರೆ ಅದು ನಮ್ಮ ತಪ್ಪ. ನಮ್ಗೆ ಅವ್ರ ಕಷ್ಟ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದೀರಾ. ನಾವು ಇದೇ ಊರಲ್ಲಿರೋರು, ನಾವು ರೈತ ಕುಟುಂಬದಿಂದಲೇ ಬಂದವರು. ಸ್ವಾಮಿಗಳೇ, ಗಂಗಪ್ಪನವರೇ, ರೈತ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ಸಮಾಜದ ಪೋಷಕ ಅವರೇ. ನಿಮ್ಮ ಹಾಗೆ ಯಾರ್ಯಾರು ರೈತರು ಯಾವ್ಯಾವ ವ್ಯಾಪಾರಿಗಳು ಹಿಂಗೆ ಮೋಸ ಮಾಡಿ ಕಡಿಮೆ ದರದಲ್ಲಿ ಮಾರಿಸ್ಕೊಂಡಿದ್ದಾರೆ ಅವ್ರ ಹೆಸರುಗಳು ನನಗೆ ಕೊಟ್ಟರೆ ಅವ್ರಿಗೆ ನಾನು ನೋಟಿಸ್ ಕಳಿಸ್ತೀನಿ. ಇನ್ನು ಮುಂದೆ ಅವ್ರು ಯಾರಿಗೂ ಈ ಥರ ಮೋಸ ಮಾಡಲ್ಲ. ಇದು ಸಂಬಂಧ ಮುಂದೆ ಏನು ಪ್ರಶ್ನೆ ಏನಂದ್ರೆ ನಾವು ಗ್ರಾಮ ಸಭೆಯ ಮುಂದೆ ವಿಚಾರಕ್ಕೆ ಹೋಗ್ಬೋದು. ಈಗ ಮುಂದೆ ಶಿಕ್ಷಣ ಮತ್ತು ಕ್ರೀಡಾ ಅಧ್ಯಕ್ಷರಿಗೆ ತಮ್ಮ ಏನೇ ಸಮಸ್ಯೆಗಳಿದ್ರು ಪ್ರಶ್ನೆಗಳಿದ್ರು ಈಗ ನೀವು ಕೇಳಿಸ್ಬೋದು. ನಮಸ್ಕಾರ ಸರ್. ನಮಸ್ಕಾರ ಮೇಷ್ಟ್ರೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗೋಡೆಗಳು ಬಿರುಕು ಬಿಟ್ಟಿವೆ. ಅದು ಯಾವಾಗ ಬಿದ್ದೋಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಕೊಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಇನ್ನು ಮುಂದೆ ಮಕ್ಕಳ ಜೀವಕ್ಕೇನಾನ ಆದರೆ ನೀವೇ ಹೊಣೆದಾರಾಗಿರ್ತೀರ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಭಯ ಪಡ್ತಿದ್ದಾರೆ. ಆ ಸ್ಕೂಲಲ್ಲಿ ಏನೋ ಒಳ್ಳೆ ಫೆಸಿಲಿಟೀಸ್ ಇಲ್ಲ ಅಂತ ಎಲ್ರಿಗೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಆದಷ್ಟು ಬೇಗ ಏನಾದರೂ ಮಾಡಿ. ಆಮೇಲೆ ದೊಡ್ಡದಾಗಿ ಇಂದಿನ ಮಕ್ಕಳೇ ನಾಡಿನ ಕೃತಿಗಳು. ಆ ಗೋಡೆ ಮಕ್ಕಳ ಮೇಲೆ ಬಿದ್ದು ಅವ್ರಿಗೇನಾದ್ರು ಆದರೆ ಏನು ಮಾಡ್ತೀರಾ? ಸಭೆಯಲ್ಲಿ ಶಾಂತವಾಗಿರಬೇಕು. ಮೇಷ್ಟ್ರೆ, ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನಾವು ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಜನಾರ್ದನ ರೀ ಸೆಕ್ರೆಟ್ರಿ ಅವರೇ, ಆ ಟೆಂಡರ್ ತೊಗೊಂಡಲ್ಲ ಅವ್ನ ನಂಬರ್ ಕೊಡಿ ಸ್ವಲ್ಪ. ಹಾಂ, ಹಲೋ ಜನಾರ್ದನ್ ಅವರಾ? ರೀ, ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವೇನ್ರಿ? 2 ತಿಂಗಳಿಂದ ಟೆಂಡರ್ ತೊಗೊಂಡಾಗ ಏನಂದ್ರಿ, ಇನ್ನು 2 ವರ್ಷಕ್ಕೆ ಸ್ಕೂಲ್ ಬಿಲ್ಡಿಂಗ್ ಏನೂ ಆಗಲ್ಲ, ಸರಿಯಾಗಿ ಕಟ್ಸ್ಕೊಡ್ತೀವಿ ಅಂತ ಹೇಳ್ರಿ. ರೀ, ನಿಮಗೆ ದುಡ್ಡು ಶಾರ್ಟೇಜ್ ಇತ್ತು, ನಮ್ಗೆ ಹೇಳ್ಬೇಕಾಯ್ತು ಕಣ್ರಿ. ಫಂಡ್ಸ್ ಕೊಡೋಕೆ ನಾವೇನು ದರಿದ್ರಗಳ? ನಿಮಗೆ ಫಂಡ್ಸ್ ಸರಿಯಾಗಿ ಕೊಟ್ಟಿದ್ರಿ, ನೀವು ಕರೆಕ್ಟಾಗಿ ಮಾಡ್ತಿದ್ರಿ ಅನ್ಸುತ್ತೆ. ಹಿಂಗೆ ಮಾಡಿದ್ರೆ ನಾವು ಜನರಿಗೆ ಹೆಂಗೆ ಮುಖ ತೋರಿಸೋದ್ರಿ? ಅಲ್ಲಿ ಓದ್ತಿರೋದು ಮಕ್ಕಳು. ನೋಡಿ, ಇಲ್ಲ ನನಗೆ ಯಾವ ಕಾರಣಗಳು ನೀವು ಕೊಡೋ ಅವಶ್ಯಕತೆ ಇಲ್ಲ. ಒಂದು ಮರ್ಯಾದೆಯಾಗಿ ಬಂದು ಮತ್ತೆ ರಿಪೇರಿ ಮಾಡಿಸ್ಕೊಡಿ. ಇಲ್ಲ ಅಂದರೆ ಟೆಂಡರ್ ಕ್ಯಾನ್ಸಲ್ ಮಾಡ್ತೀವಿ, ಹಣ ನಾವು ವಾಪಸ್ ಕೊಡಿ. ರೀ, ನಿಮ್ಮ ಕಾರಣಗಳೆಲ್ಲ ಬೇಡ ಕಣ್ರಿ, ಕೊನೆಗಿದೆ ನಿರ್ಧಾರ. ಹಾಂ, ಆಗಲಿ, ಸರಿ ಆಯಿತು. ಇದು ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆ ವಿಚಾರ ಆಗಿರೋದ್ರಿಂದ ನಾವು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕ್ತೀವಿ. ಜೊತೆಗೆ ನಿಮಗೆ ತಾತ್ಕಾಲಿಕ ವ್ಯವಸ್ಥೆ, ಮಕ್ಕಳಿಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡ್ತೀವಿ. ಅವರ ವಿದ್ಯಾಭ್ಯಾಸ ಸ್ಟಾಪ್ ಆಗಬಾರ್ದು. ಆದ್ದರಿಂದ ಅವರಿಗೆ ಮಿಡ್ ಡೇ ಮೀಲ್ಸ್ ಕೂಡ, ಹಾಗೆ ದೂರ ಇದ್ದರೆ ಬಸ್ ಫೆಸಿಲಿಟಿ ಮಾಡೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ. ಅದನ್ನ ಏನು ಮಾಡ್ತೀರಾ? ಸ್ವಲ್ಪ ಸಿಮೆಂಟ್ ಆದ್ರೆ ಹಾಕ್ಬಿಟ್ಟು ಮಾಡಿಕೊಡಿ ನಮಗೆ, ಮತ್ತೆ ಬೀಳ್ದೇ ಇರಂಗೆ. ಬರೀ ಮಣ್ಣೇ ಇರುತ್ತೆ, ಸಿಮೆಂಟೇ ಇರಲ್ಲ. ಅದನ್ನು ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನೋಡಿ, ನಾನು ಇವಾಗಿನೂ ಆ ಟೆಂಡರ್ ತೊಗೊಳೋರಿಗೆ ಫೋನ್ ಮಾಡಿಬಿಟ್ಟು ಟೆಂಡರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ. ಅವ್ರ ಹಣ ವಾಪಸ್ ನಮಗೆ ಕೊಡ್ತಿದ್ದಾರೆ. ಈಗ ನಾವು ಸೆಕ್ರೆಟರಿ ಅವರೇ, ಮೇಸ್ತ್ರಿ ಹೆಸರು ಏನಂದ್ರಿ? ಹಾಂ, ಮಂಜು ಅಂತ ಒಬ್ರು ಮೇಸ್ತ್ರಿ ಇದ್ದಾರಲ್ಲ, ಅದೇ ನಮ್ಮ ಪಂಚಾಯತಿ ಕಟ್ಟಡ ಕಟ್ಸ್ಕೊಟ್ಟವ್ರು. ನೋಡಿ ಎಷ್ಟು ಗಟ್ಟಿಮುಟ್ಟಾಗಿದೆ. ಅವರಿಗೆ ನಾವು ಕೆಲಸ ವಹಿಸಿದ್ದೀವಿ. ನಾಳೆಯಿಂದ ಅವ್ರು ಕೆಲಸಕ್ಕೆ ಬರ್ತಾರೆ. ಇನ್ನು 1 ತಿಂಗಳಲ್ಲಿ ಶಾಲೆ ಎಲ್ಲ ರಿಪೇರಿ ಆಗುತ್ತೆ. ಎಲ್ಲ ಸರಿ ಹೋದ್ಮೇಲೆ ನಾನೇ ಖುದ್ದಾಗಿ ಬಂದು ಒಂದ್ಸಲ ಉಸ್ತುವಾರಿ ಹೋಗ್ತೀನಿ. ನಮ್ಮ ಮಕ್ಕಳಿಗೇನೋ ಅನ್ಯಾಯ ಆಗ್ದಿರೋ ನಾನು ನೋಡ್ಕೋತೀನಿ. ಮಕ್ಕಳಿಗೆ ಯಾವ ರೀತಿಯ ತೊಂದರೆನೂ ಆಗಲ್ಲ, ತಾಪತ್ರೆ ಆಗಲ್ಲ. ಮೇಷ್ಟ್ರೆ, ನೀವು ನಿಶ್ಚಿಂತರಾಗಿರಿ. ಮಂಜು ಇಲ್ಲ ಶಾಂತಮ್ಮನವರೇ, ನಾವು ಅವ್ರಿಗೆ ಫಂಡ್ಸ್ ಕೊಡ್ತೀವಿ, ಅವ್ರು ಸರಿಯಾಗಿ ಕೆಲಸ ಮಾಡ್ತಾರೆ. ಮಂಜು ನಂಜು ಥರ ಇಲ್ಲದೆ ಇದ್ರೆ ಸಾಕು. ಇಲ್ಲ ಕ್ರೀಡಾ ಸ್ಪರ್ಧೆಗಳು ಶುರುವಾದ ವರ್ಷದಿಂದ ನಮ್ಮ ಊರಿನ ಮಕ್ಕಳು ಸೋಲ್ತಾನೆ ಬಂದಿದ್ದಾರೆ. ಯಾಕೆ? ವ್ಯವಸ್ಥೆ ಇಲ್ಲ, ಸೌಲಭ್ಯಗಳಿಲ್ಲ. ಒಂದೊಂದು ಗ್ರೌಂಡ್ ಕಟ್ಸ್ಕೊಟ್ಟಿದ್ರೆ ಏನಾಗುತ್ತೆ ನಿಮಗೆ? ಇನ್ನು ನಾವು ಕ್ರೀಡೆಗಳಲ್ಲಿ ಹೆಸರು ಸೋಲ್ಬೇಕು ನಮ್ಮೂರವರು. ಪ್ರತಿಭಾವಂತ ಮಕ್ಕಳು ಬೀದಿನಲ್ಲಿ ಆಟ ಆಡಕ್ಕೆ ಹೋಗ್ಬಿಟ್ಟು ಕೈಕಾಲು ಮುರ್ಕೊಂಡಿದ್ದಾರೆ. ಒಂದು ಒಳ್ಳೆ ಗ್ರೌಂಡ್ ಇದ್ದಿದ್ರೆ ಆರಾಮಾಗಿ ಆಟನಾದರೂ ಆಡಿರೋರು. ಶಾಂತವಾಗಿರಬೇಕು. ಒಲಿಂಪಿಕ್ಸಲ್ಲಿ ಚಿನ್ನದ ಪದಕ ಬೇಕು ಅಂತೀರಾ? ಮತ್ತೆ ಮಕ್ಕಳಿಗೆ ಶಾಂತಮ್ಮನವರೇ, ನೀವು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿರೋದು ನಮಗೆ ಖುಷಿ ಕೊಟ್ಟಿದೆ. ಅದಕ್ಕೆ ನಾವು
ಸ್ವಲ್ಪ ಶಾಂತವಾಗಿರಿ ಶಾಂತಮ್ಮನವ್ರೆ. ಶಾಂತಮ್ಮ ಶಾಂತಿ ಶಾಂತಿ ಅಲ್ಲ ತಾಯಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಅವ್ರು ನಿಮ್ ಮಾಡ್ತಾರೆ ತಾಯಿ, ಮಾಡ್ತಾರೆ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಅವ್ರು ನಿಮ್ಮ ಸಮಸ್ಯೆಗೆ ಈಗ ಪರಿಹಾರ ಹೇಳ್ತಾ ಇದಾರಲ್ಲ, ಸ್ವಲ್ಪ ಆಲಿಸಿ, ಆಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಯೋಚನೆ ಮಾಡ್ತಾ ನಮ್ಗೆ ಖುಷಿ ಕೊಟ್ಟಿದೆ. ಅದಕ್ಕೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದನ್ನು ನಾವು ನಮ್ಮ ಗ್ರಾಮದ ಕಾಲೇಜ್ ಆವರಣ ಇದೆಯಲ್ಲ, ಗ್ರೌಂಡ್ ಇದೆಯಲ್ಲ, ಅಲ್ಲೇ ನಾವು ಮಕ್ಳಿಗೆ ಆಟ ಆಡಲಿಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಜೊತೆಗೆ ನಮ್ಮ ಊರಿನ ಪ್ರತಿಭಾವಂತ ಮಕ್ಕಳಿಗೆ ಯಾವುದೇ ಮೋಸ ಆಗೋದು ಬೇಡ. ಅದಕ್ಕೋಸ್ಕರ ನಾವು ಕೋಚ್ನ ನೇಮಕಾತಿ ಕೂಡ ಮಾಡ್ತೀವಿ. ಜೊತೆಗೆ ಯಾವ ಮಕ್ಕಳು ಆಟದಲ್ಲಿ ಮುಂದೆ ಇದ್ದಾರೋ ಅವ್ರಿಗೆ ಆದಷ್ಟು ಸಬ್ಸಿಡಿಯಲ್ಲಿ ಅಥವಾ ಫ್ರೀಯಾಗಿ ಸ್ಪೋರ್ಟ್ಸ್ ಕಿಟ್ನ ವ್ಯವಸ್ಥೆ ಮಾಡ್ತೀವಿ. ನೀವು ಆಡೋಷ್ಟೊತ್ತಿಗೆ ಮಕ್ಕಳೇ ದೊಡ್ಡವರಾಗಿರ್ತಾರೆ. ರೀ ಮೇಷ್ಟ್ರೆ, ಈ ಪಿ ಟಿ ಸರ್ ಇದ್ದಾರಲ್ಲ, ಅವ್ರನ್ನ ನಾಳೆ ಈ ಕಚೇರಿಗೆ ಬಂದು ನನ್ನ ಹತ್ರ ಭೇಟಿ ಮಾಡೋಕ್ಕೆ ಹೇಳಿ. ಯಾವ್ಯಾವ ಮಕ್ಕಳಿಗೆ ಯಾವ್ಯಾವ ಆಟದಲ್ಲಿ ಆಸಕ್ತಿ ಇದೆ, ಯಾವುದ್ರಲ್ಲಿ ಅವ್ರು ಪ್ರತಿಭಾವಂತರಾಗಿದ್ದಾರೆ, ಅದೆಲ್ಲ ಅವ್ರು ನಂಗೆ ಲಿಸ್ಟ್ ಬೇಕು. ಯಾವ್ಯಾವ ಕೋಚಿಂಗ್ ಬೇಕು, ಯಾವ್ಯಾವ ಸ್ಪೋರ್ಟ್ಸ್ ಕಿಟ್ಸ್ ತರಿಸ್ಬೇಕು ಅಂತ ನಂಗೆ ಹೇಳಿದ್ರೆ ನಾವು ಅದಕ್ಕೆ ಫಂಡ್ ಸಪ್ರೇಟಾಗಿ ಅಲೋಕೇಟ್ ಮಾಡಿ ಯಾವುದು ಆಗುತ್ತೋ ಸಾಧ್ಯವಾದಷ್ಟು ಮಾಡೋಕ್ಕೆ ನಮ್ಮ ಕೈಲಾದ ಪ್ರಯತ್ನ ಎಲ್ಲ ಮಾಡ್ತೀವಿ. ಆಯಿತಾ? ಆಗ್ಬೋದು. ನಾಳೆನೇ ಪಿ ಟಿ ಸರ್ನ ಕಳಿಸ್ಕೊಡ್ತೀನಿ. ಆಗಲಿ. ಫಸ್ಟ್ ರೈತರಿಗೆ ಮೋಸ ಮಾಡಿದ್ರೆ ಇವಾಗ ಮಕ್ಳಿಗೆ ಮಾಡ್ತಿದ್ದೀರಾ, ನೆಕ್ಸ್ಟ್ ಯಾರಿಗೆ ಮಾಡ್ತೀರಾ? ನೋಡಿಮ್ಮ, ನಾನು ಆವಾಗಲೇ ಹೇಳಿದೆ, ನಿಮ್ಮ ಕಲ್ಪನೆ ತಪ್ಪಾಗಿದೆ. ನಾವು ಯಾರಿಗೂ ಮೋಸ ಮಾಡ್ತಿಲ್ಲಮ್ಮ. ಸರ್ಕಾರ ಕಳಿಸೋ ದುಡ್ಡನ್ನ ಸರಿಯಾಗಿ ವಿನಿಯೋಗ ಮಾಡ್ತಿದ್ದೀವಿ ಅಷ್ಟೇ. ಅಲ್ಲೇ ಸರ್, ಒಲಿಂಪಿಕ್ಸಲ್ಲಿ ಚಿನ್ನದ ಪದಕ ಬೇಕು ಅಂತೀರಾ. ಇವಾಗ ನೋಡಿದ್ರೆ ಆಟ ಆಡೋಕ್ಕೆ ಮೈದಾನನೇ ಮಾಡಿಲ್ಲ, ಇದಕ್ಕೇನಂತೀರಾ? ನೆಕ್ಸ್ಟ್ ವರ್ಷ ನಿಮ್ಮ ಮಗನೇ ಒಲಿಂಪಿಕ್ಸ್ಗೆ ಹೋಗೋ ಥರ ನಾವು ಮಾಡ್ತೀವಿ. ನೀವು ಸ್ವಲ್ಪ ಶಾಂತವಾಗಿರಬೇಕು. ನೋಡ್ತೀನಿ ಅದೇನು ಮಾಡ್ತೀನಿ. ಅದು ಏನು ಮಾಡೋದಿದ್ರು ಆದಷ್ಟು ಬೇಗ ಮಾಡಿ. ಮೊಬೈಲ್ ಬಂದಾಗ ನಮ್ಮ ಮಕ್ಕಳು ಓದೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಪುಸ್ತಕದಲ್ಲಿ ಮಕ್ಕಳು ಚುರುಕಾಗ್ತಿದ್ರು, ಆದರೆ ಈಗ ಮೊಬೈಲ್ ಬಂದಾಗ ನಮ್ಮ ಮಕ್ಕಳು ದಡ್ಡರಾಗಿದ್ದಾರೆ. ಅದಕ್ಕೆ ಓದ್ಸಭೆಯಲ್ಲೇ ಕೇಳಿದ್ದೆ, ಒಂದು ಗ್ರಂಥಾಲಯ ಕಟ್ಟಿಸ್ಕೊಟ್ರೆ ಒಳ್ಳೇದಾಗೋದು ಅಂತ. ಆದರೆ ನೀವು ಏನ್ರಿ ಮಾಡಿದ್ರಿ? ಅಲ್ಲ ಕಣಯ್ಯ, ನಿನ್ನ ಮಕ್ಳಿಗೆ ನೀನು ಮೊಬೈಲ್ ಕೊಡ್ದಲ್ಲೇ ನೀನು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಮೊಬೈಲ್ ಕೊಟ್ಟಿದ್ದೀನಿ ಗ್ರಂಥಾಲಯ ಕಟ್ಸ್ಕೊಡಿ ಅಂತ ಅವ್ರನ್ನ ಕೇಳಿದ್ರೆ, ಮೊಬೈಲ್ ಕೊಡ್ದಲ್ಲೇ ನೀನು ನೋಡ್ಕೊಂಡ್ರೆ ನಿನ್ನ ಮಕ್ಳು ಕೂಡ ಸರಿಯಾಗೇ ಇರ್ತಾರೆ. ನಿಮ್ಮ ಮನೆ ಮೊಬೈಲ್ ಐತೇನ್ರಿ? ಐತೆ, ಆದರೆ ನಾನು ಯಾರೋ ನನ್ನ ಮಕ್ಳಿಗೆ ಕೊಟ್ಟು ಅವ್ರನ್ನ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ. ಅವ್ರಿಗೆ ಯಾವ ಪುಸ್ತಕ ಬೇಕೋ ಅದನ್ನು ಕೊಡಿಸಿ ಅವ್ರಿಗೆ ಓದಿಸೋದು ಕರ್ತವ್ಯ ನಂದು. ಅದನ್ನ ನಾನು ನೋಡ್ಕೋತೀನಿ ಕಣ್ರಿ. ಕುಳ್ಳಪ್ಪ, ನಿಮ್ಮಕ್ಕಿಂದಾನೆ ಎಲ್ಲರೂ ಹಾಳಾಗಿರೋದು. ಕುಳ್ಳಪ್ಪ, ಸಭೆಯಲ್ಲಿ ಪರಸ್ಪರ ವಾದ ಮಾಡ್ತೀವಿ. ಬಸಪ್ಪನವ್ರೆ, ನೀವು ಹೇಳೋದು ಒಂಥರ ಕರೆಕ್ಟ್ ಆಗಿದೆ. ದಿನ ಬೆಳಗ್ಗೆ ಎದ್ದು ಎಲ್ಲ ದೇವ್ರ ಫೋಟೋ ನೋಡಿದ್ವಿ. ಈಗಿನ ಕಾಲದ ಮಕ್ಕಳು ಮೊಬೈಲ್ ಮುಖ ನೋಡ್ತಾರೆ. ಆಯಿತು, ಸರಿ. ನಮ್ಮೂರಿಗೆ ಆದಷ್ಟು ಬೇಗ ಒಂದು ಲೈಬ್ರರಿನ ಕಟ್ಸ್ಕೊಡೋ ಹಾಗೆ ನಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ನಿಮಗೆ ಮುಂದೆ ವಿಷಯನ ತಿಳಿಸ್ತೀವಿ. ಅದೇನು ಮಾಡ್ತೀರ? ಅದ್ರಲ್ಲಿ ಬುಕ್ಸ್ ಇಡಿ, ಬರೀ ಲೈಬ್ರರಿ ಕಟ್ಸೋದಲ್ಲ. ಕಣ್ ಕಿತ್ಕೊಂಡು ಹೋಗುತ್ತಷ್ಟೇ. ಅದನ್ನ ಆದಷ್ಟು ಬೇಗ ಆಗೋ ಹಾಗೆ ನಾವು ನೋಡ್ಕೊತಿರ್ತಾ ಏನೋ ರತ್ನಮ್ನವರೇ, ನೀವು ಸಮಸ್ಯೆಯನ್ನು ನಮ್ಮ ಗಮನಕ್ಕೆ ತಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ನಾವು ಇದು ಮಕ್ಕಳ ಪೌಷ್ಟಿಕ ಆಹಾರ ಆರೋಗ್ಯದ ವಿಷಯ ಆಗಿರೋದ್ರಿಂದ ನಾವು ಇದನ್ನು ಈ ಕೂಡಲೇ ಮೇಲಧಿಕಾರಿಗಳಿಗೆ ಮತ್ತೆ ತಿಳಿಸ್ತೀವಿ. ಜೊತೆಗೆ ಆದಷ್ಟು ಬೇಗ ನಿಮಗೆ ಉತ್ತಮ ಸೌಲಭ್ಯಗಳು ಬರುವಂತೆ ನಾವು ಮಾಡಿಕೊಡ್ತೇವೆ. ನೀವು ಮಾಡೋಷ್ಟೊತ್ತು ಗೋಡೆ ಬಿದ್ದು ಮಕ್ಕಳು ಸತ್ತೋಗಿರ್ತಾರೆ ಅಷ್ಟೇ. ಮಕ್ಕಳು ಅಂಗನವಾಡಿಗೆ ಹೋಗಿ ಎದ್ಕೊಂತ ಇದ್ದಾರೆ. ಸರಿಯಾಗಿ ಊಟದ ಫೆಸಿಲಿಟಿ ಕೂಡ ಇಲ್ಲ ಅಂಗನವಾಡಿನಲ್ಲಿ. ಊಟದಲ್ಲಿ ಹುಳ ಬಿದ್ದಿದೆಯಂತೆ. ಸಂಬಳದ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ಮಾಡ್ತಿರೋ ಅಷ್ಟರಲ್ಲೇ ನಳ್ ಸಾಯ್ಬೇಕು ನಾವು. ನೋಡಿ ಅಮ್ಮ, ನಿಮ್ಮ ಬಗ್ಗೆ ನಮಗೂ ಕಾಳಜಿ ಇದೆ. ನಿಮ್ಮ ಸಂಬಳಗಳು ಜಾಸ್ತಿ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒಂದು ಅರ್ಜಿ ಬರೀತೀವಿ, ಅವ್ರ ಮೇಲೆ ಪ್ರೆಷರ್ ಹಾಕ್ತೀವಿ. ಅವ್ರೇನೋ ರೆಸ್ಪಾಂಡ್ ಮಾಡಿ ಸಂಬಳಗಳು ಜಾಸ್ತಿ ಮಾಡ್ತಾರೆ ಅಂದರೆ ನಿಮ್ಮ ಸಂಬಳ ನಾವು ತಲುಪಿಸ್ತೀವಿ ನಿಮಗೆ. ನಿಮ್ಮ ಅರ್ಜಿ ಬರೆದು ಕೈ ನೋವುತ್ತಷ್ಟೇ, ಅದು ಬಿಟ್ಟಿನೇನೂ ಆಗಲ್ಲ. ಯಾವಾಗೂ ಬೇರೆಯವ್ರ ಮೇಲೆ ನಿಂದನೆ ಹಾಕ್ಕೊಂಡೇ ಇರ್ತೀರಾ ನೀವು. ಅಲ್ಲೇ ಪೆನ್ನಿಂಗ್ ಖಾಲಿ ಆಗಿದೆ, ಅರ್ಜಿ ಬರ್ದಿ ಆದರೆ ಇನ್ನೂ ಒಂದು ಕೆಲಸ ಅಂತೂ ಆಗಿಲ್ಲ. ನೀವು ಮೇಲಧಿಕಾರಿಗಳ ಮೇಲೆ ನಿಂದನೆ ಹಾಕ್ಕೊಂಡೇ ಇರ್ತೀರಾ, ಏನು ಮಾಡೋದೇ ಇಲ್ಲ. ನೋಡಿ,
ನೀವು ನಮ್ಮನ್ನ ಓಟಾಗಿ ಗೆಲ್ಸಿದ್ದೀರಾ. ನಿಮ್ಮ ನಂಬಿಕೆ ನಾವು ಉಳಿಸ್ಕೋತೀವಿ ಆಯಿತಾ. ನಾವೆಲ್ಲ ಕೂತ್ಕೊಂಡು ಪ್ರಾಮಾಣಿಕವಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಪ್ಲ್ಯಾನ್ ಮಾಡಿ ಬಜೆಟ್ ಹಾಕಿ ಸರಿಯಾಗಿ ಅಲೋಕೇಟ್ ಮಾಡ್ತಿದ್ದೀವಿ. ಸರ್ಕಾರದವ್ರು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಅದು ನಮ್ಮ ತಪ್ಪಲ್ಲ. ಅವ್ರಿಗೂ ಅವ್ರದ್ದೇ ಆದಂಥ ತುಂಬ ಕೆಲಸಗಳಿರುತ್ತೆ. ಸಾಧ್ಯವಾದರೆ ನಾವೇ ಸಚಿವಾಲಯಕ್ಕೆ ಹೋಗಿ ಮಾತಾಡ್ಬಿಟ್ಟು ಬರ್ತೀವಿ. ಇನ್ನೂ ಪ್ರೆಷರ್ ಹಾಕ್ತೀವಿ. ಸೌಲಭ್ಯಗಳೆಲ್ಲ ಬರುತ್ತೆ, ಆದರೆ ಬರೋದು ಸ್ವಲ್ಪ ತಡ ಆಗ್ಬೋದು. ನಿಮಗೆ ನಮ್ಮ ಕಷ್ಟ ಹೆಂಗೆ ಗೊತ್ತಾಗುತ್ತೆ? ನೀವೇನೋ ನಿಮ್ಮ ಮಕ್ಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಓಡಿಸ್ಬಿಡ್ತೀರಾ, ನಮ್ಮ ಮಕ್ಳನ್ನ ಗತಿ ಏನಾಗಬಾರ್ದು? ನೋಡಿಮ್ಮ, ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ನಾವೇನು ಭೇದ ಭಾವ ಮಾಡೋದಿಲ್ಲ. ಹಳ್ಳಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳಾದಂಗೆ. ಹಂಗಾರೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ನಿಮ್ಮ ಮಕ್ಕಳನ್ನ. ನಂಬಿಕೆ ಇಲ್ವಾ ಗೌರ್ಮೆಂಟ್ ಸ್ಕೂಲ್ ಮೇಲೆ? ತಾಯಿ, ಹಾಗೆಲ್ಲ ದೂಷಣೆ ಮಾಡಬಾರ್ದು ಯಾರ ಮೇಲೂ. ಗೌರ್ಮೆಂಟ್ ಸ್ಕೂಲೇ ಪ್ರೈವೇಟ್ ಸ್ಕೂಲ್ ಮಟ್ಟಿಗೆ ಚೆನ್ನಾಗಿ ಹೇಳ್ಕೊಡೋ ಹಂಗೆ ಒಳ್ಳೊಳ್ಳೆ ಶಿಕ್ಷಕರು ನಾವಿಟ್ಟಿಲ್ವಾ? ನಮ್ಮ ಮೇಷ್ಟ್ರೇ ನೋಡಿ ಹೆಂಗಿದ್ದಾರೆ. ಹಂಗಾರೆ ಹಾಕ್ರಿ ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ. ಮುಂದಿನ ಪ್ರಶ್ನೆ ಯಾವ್ದಾರು ಇದೆಯಾ? 10th ಬೋರ್ಡ್ಸ್ ಎಕ್ಸಾಮ್ ಬರ್ತೈತೆ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿದ್ರೆ ಇಂಗ್ಲೀಷ್ ಇಲ್ಲ, ಬರೀ ಕನ್ನಡ ಮೀಡಿಯಮ್ ಹೇಳ್ಕೊಡ್ತಾರೆ. ಅವ್ರು ಮುಂದೆ ಹೆಂಗೆ ಓದಬೇಕು? ಆಯ್ತಮ್ಮ, ನಂಗೆ ಅರ್ಥ ಆಗುತ್ತೆ. ನಾವು ರಾಜ್ಯ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ, ಇಂಗ್ಲೀಷ್ ಟೀಚರ್ನ ತೊಗೊಂಬಂದು ಸರ್ಕಾರಿ ಶಾಲೆಗೆ ಹಾಕಿ ಅಂತ. ಇನ್ನೊಂದು 2-3 ವಾರ ಟೈಮ್ ಕೊಡಿ, ಬರ್ತಾರೆ ಇಂಗ್ಲೀಷ್ ಟೀಚರ್ಸು, ಮತ್ತು ಚೆನ್ನಾಗಿ ಓದೋ ಥರ ನಾವು ಮಾಡಿಕೊಡ್ತೀವಿ. ಮೇಷ್ಟ್ರೆ, ಹೇಳಿ ಸರ್. ನಮ್ಮ ಪಕ್ಕದ ಬರ್ಗೂರಲ್ಲಿ ಒಬ್ಬರು ಇಂಗ್ಲೀಷ್ ಟೀಚರ್ ಇದ್ದಾರಲ್ವಾ? ಹಾಂ, ಹೌದು ಇದ್ದಾರೆ. ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರದಿಂದ ಶಿಕ್ಷಕರು ಕಳಿಸೋ ತನಕ ನಾವು ಬರ್ಗೂರಿನ ಮೇಷ್ಟ್ರನ್ನೇ ನಮ್ಮ ಹಳ್ಳಿಗೆ ಬಂದು ಪಾಠ ಮಾಡೋಕೆ ನಾನು ಹೇಳ್ತೀನಿ. ಆಯ್ತಾಯ್ತು. ಆಗ್ಬೋದಲ್ಲ ಸೆಕ್ರೆಟ್ರಿ? ಈಗ ಮುಂದೇನು ಪ್ರಶ್ನೆ ಇಲ್ಲ ಅಂದರೆ, ಈಗ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿರೋ ಜನರಿಗೆಲ್ಲ ಮೂಲ ಸೌಕರ್ಯಗಳಲ್ಲಿ ಏನಾದರೂ ತೊಂದರೆಗಳು ಸಮಸ್ಯೆಗಳಿವೆ, ಇವಾಗ ನಾವು ಅದ್ರ ಬಗ್ಗೆ ಚರ್ಚೆ ಶುರು ಮಾಡ್ತೀವಿ. ನೋಡಿ ಸ್ವಾಮಿ, ದಿವಸಕ್ಕೆ 2-3 ಸಲ ಕರೆಂಟ್ ಹೋಗುತ್ತೆ. ಒಂದ್ಸತಿ ಹೋದ್ರೆ 2-3 ತಾಸು ಬರಲ್ಲ. ಇದಕ್ಕೇನಂತ ಹೇಳ್ತೀರಾ? ಅಲ್ಲ ಕಣ್ರಿ, ಮೊನ್ನೆ IPL ಫೈನಲ್ಸ್ ನೋಡ್ಬೇಕಾದ್ರೆ ಇನ್ನೇ ಗೆಲ್ಲೋ ಟೈಮಲ್ಲಿ ಕರೆಂಟ್ ತೆಗಿತೀರಾ. ಅದೇನು ಕರೆಂಟೋ ಏನೋ. ಪುಟ್ಗೌರಿ ಮದುವೆ ಸೀರಿಯಲ್ ನಡೀತಿರುತ್ತೆ, ಮದುವೆ ನಡೀತಿರುತ್ತೆ, ಕರೆಂಟ್ ಹೋಯ್ತು. ಏನು ಮಾಡಬೇಕು? 1 ವಾರ ಆಯ್ತು ನೋಡಿ. ಮತ್ತೆ ಅಶ್ವಿನಿದು ನಡೀತಿರುತ್ತೆ, ಬಿಗ್ ಬಾಸ್ ನೋಡೋಕ್ಕಾಗಲ್ಲ. ಗದ್ದೆಗಳಿಗೆ ಸರಿಯಾಗಿ ನೀರು ಹಾಕಕ್ಕಾಗಲ್ಲ. ನಿಮ್ಗೇನು ಗೊತ್ತಾಗುತ್ತ್ರಿ ನಮ್ಮ ಕಷ್ಟ ಎಲ್ಲ ಆಯ್ತು ಆಯ್ತು, ಮಹಾಜನಗಳೇ, ಸಮಾಧಾನ ಸಮಾಧಾನ ಸಮಾಧಾನ. ನಂಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ. ಈಗ ಎಲೆಕ್ಟ್ರಿಸಿಟಿ ಸಮಾಧಾನ ಸಮಾಧಾನ. ಶಾಂತಮ್ಮ, ಶಾಂತಿ. ನಾವು ನೋಡ್ಕೊ ಶಾಂತಿ ಅಂತ ಶಾಂತಿ ಅಮ್ಮ, ನಾವು ನೋಡ್ತಾ ಇದ್ದೀವಲ್ವಾ? ಈಗ ಎಲೆಕ್ಟ್ರಿಸಿಟಿ ಬೋರ್ಡ್ನವರು ಹಳೆ ಟ್ರಾನ್ಸ್ಫಾರ್ಮರ್ಸ್ನ ತೆಗೆದು ಹೊಸದು ಹಾಕೊಂಡು ಬರ್ತಾ ಇದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತಲ್ವಾ? ಒಂದು 2 ವಾರ ಕೊಡಿ. 1-2-3 ವಾರದಲ್ಲಿ ಕೆಲಸ ಶುರು ಮಾಡೋಕ್ಕೆ 2 ವಾರ ಆಗುತ್ತೆ. ನಾವು ಕೆಲಸ ಶುರು ಮಾಡಿ 1 ವಾರ ಆಯಿತು. ವಾರ್ಡ್ 1 ಎಲ್ಲ ಆಗೋಗಿದೆ. ಇನ್ನು ವಾರ್ಡ್ 2, ವಾರ್ಡ್ 3, ವಾರ್ಡ್ 4 ಆಗೋದಿದೆ. 1-2-3 ವಾರದಲ್ಲಿ ಆಗೋಗುತ್ತೆ. ನಿನ್ನೆ 1 ವಾರದಲ್ಲಿ ಸ್ಟಾರ್ಟ್ ಮಾಡಿದೀವಿ, ಜನ ಇಲ್ಲ. ಗೃಹ ಜ್ಯೋತಿ ಅಂತೀರಾ? ಗೃಹದಲ್ಲಿ ಜ್ಯೋತಿನೇ ಇಲ್ವಲ್ರಿ? ಇನ್ನೊಂದು 2 ವಾರ ಬಿಟ್ಟು ಬನ್ನಿ. 2 ವಾರದಲ್ಲೂ ಕರೆಂಟ್ ಬಂದಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ. ಫಸ್ಟ್ ಅದು ಮಾಡಿ. 2 ವರ್ಷದಿಂದ ಕೊಡ್ದೇ ಇರೋ ರಾಜೀನಾಮೆ 2 ವಾರದಲ್ಲಿ ಕೊಡ್ತಾರಂತ. ನೋಡಿ, ನೀವು ಹಾಗೆಲ್ಲ ಈ ವಾರ್ಡ್ ಮೆಂಬರು, ಪಂಚಾಯತ್ ಎಲ್ಲ ಮೆಂಬರ್ಸ್ನ ಹಾಗೆಲ್ಲ ದೂಷಣೆ ಮಾಡಬಾರ್ದು. ನಾವು ಪ್ರಾಮಾಣಿಕ ನಮ್ಮ ಕೈಲಿ ಆಗೋದನ್ನ ಮಾಡ್ತಾ ಇದ್ದೀವಿ. ಸಾಕು ಕುತ್ಕೊಳ್ಳ, ನೀನು ಮಾಡೋದು ನೋಡಿದ್ದೀನಿ ನಾನು. ಸ್ವಾಮಿಗಳೇ, ನಿಮ್ಗೇನು ಸಮಸ್ಯೆ ಆಗಿದೆ? 2 ತಿಂಗಳಿಂದ ನಮ್ಗೆ ಕರೆಂಟೇ ಇಲ್ಲ, ಮನೋರಂಜನೆ ಇಲ್ಲ ನಮಗೆ. ನೋಡಿ ಸ್ವಾಮಿಗಳೇ, ನೀವು ಜಗಳ ಆಡಬೇಕು ಅಂತಲೇ ತಯಾರಾಗಿ ಬಂದಿರೋಂಗಿದೆ. ಅವ್ರು ಹೇಳಿದ್ರಲ್ಲ, ಇವಾಗಿನ್ನೂ ಕಾಮಗಾರಿ ಶುರುವಾಗಿದೆ. ವಾರ್ಡ್ ನಂಬರ್ ಯಾವ್ದಮ್ಮ? 3, 1, 2 ವಾರ್ಡ್ ನಂಬರಲ್ಲಿ ಕೆಲಸ ಶುರುವಾಗಿದೆ. ಸರ್ ಆಗಿದೆ ಅಲ್ಲ? ಶುರುವಾಗಿದೆ ಅಲ್ಲ? ಸತ್ಯವಾಗಿ ಹೇಳಿ, ಜನರಿಗೆಲ್ಲ ನಂಬಿಕೆ ಬರಬೇಕಲ್ಲ. ವಾರ್ಡ್ 1 ಅಲ್ಲಿ ಕೆಲಸ ಶುರು ಆಗಿದೆ. ವಾರ್ಡ್ 2ಗೆ ಜೊತೆ ತಾನೇ ಹೋಗಿದ್ದಾರೆ. ನೆಕ್ಸ್ಟು ವಾರ್ಡ್ 3, ವಾರ್ಡ್ 4 ಇವೆಲ್ಲ ಗ್ರಾಮದಲ್ಲಿ ಎಲ್ಲ ಕರೆಂಟ್ ಬರುತ್ತೆ, ತಲೆ ಕೆಡ್ಸ್ಕೊಂಡ್ಬಿಡಿ. ಟ್ರಾನ್ಸ್ಫಾರ್ಮರ್ನಾದರೂ ಒಳ್ಳೆ ಕ್ವಾಲಿಟಿ ಇರೋದನ್ನ ಹಾಕ್ಸ್ರಿ. ಇವಾಗ ಹಾಕ್ಸಿದ್ದು ಮತ್ತೆ 6 ತಿಂಗಳಾದ್ಮೇಲೆ ಕೆಟ್ಟೋಯ್ತು, ಮತ್ತೆ 2 ವಾರ ಆದಮೇಲೆ ತಾಳ್ರಿ ಹಾಕ್ಸ್ತೀವಿ ಅಂತ ಮತ್ತೆ ಹೇಳೋ ಪರಿಸ್ಥಿತಿ ಬರಬಾರ್ದು. ಇಲ್ಲಪ್ಪ, ನಿನ್ನೆ ಅಷ್ಟೇ ವಾರ್ಡ್ 2 ಬಂದಿದ್ದಾರೆ, ನಾನು ನೋಡ್ಕೊಂಡಿದ್ದೀನಿ. ಒಳ್ಳೆ ಟ್ರಾನ್ಸ್ಫಾರ್ಮರ್ಗಳನ್ನೇ ಹಾಕ್ತಾ ಇದ್ದಾರೆ. ಇನ್ನೂ ಈ ಸಮಸ್ಯೆ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಟ್ರಾನ್ಸ್ಫರ್ ತಕ್ಷಣ ಮುಂದಿನ ಟ್ರಾನ್ಸ್ಫರ್ ಆಗಿರ್ತೀವಿ. ಹಂಗೆಲ್ಲ ಏನಿಲ್ಲ, ಇನ್ನು 2 ವಾರದಲ್ಲಿ ಕಾಮಗಾರಿ ಮುಗಿಯುತ್ತೆ. ನಿಮ್ಮ ಮನೆಯಲ್ಲ ಹೊಸ ಬೆಳಕು ಬರುತ್ತೆ. ಮುಂದಿನ ಪ್ರಶ್ನೆ. ನಮಸ್ತೆ ಸರ್. ನಮಸ್ಕಾರ ಮಾಡಿ. ಸರ್ ಕೇಳ್ರಿ, ಇಲ್ಲಿ ನಮ್ಮ ಸಂತೆಗೆ ಹೋಗೋ ರಸ್ತೆಯಲ್ಲಿ ಎಷ್ಟು ಜನ ಆಕ್ಸಿಡೆಂಟ್ ಆಗ್ತಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ
ಅದೇನೋ ಹಾಕ್ತಿರಲ್ಲ ಹಂಪ್ ಮೇಲೆ ಬಿಳಿ ಬಣ್ಣದ್ದು, ಅದೆಲ್ಲ ನಮ್ಮ ಊರಲ್ಲಿ ಕಾಣಿಸೋದೇ ಇಲ್ಲ. ಅಲ್ಲ, ಇಲ್ಲಿರೋರ್ಗೇನೋ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಎಲ್ಲಿ ಹಂಪ್ ಅಂತ ಪಾಪ ಆಚೆಯಿಂದ ಬರೋರು ಹೊಸೊಬ್ರು ಗತಿ ಏನಾಗಬಾರ್ದು. ಮೊನ್ನೆ ತಾನೇ ನಮ್ಮ ಪಕ್ಕದ ಮನೆಯವನೊಬ್ಬ ಬಿದ್ದೋದ. ಅಲ್ಲ ಕಣ್ರಿ, ನಮ್ಮ ಊರಿಗೆ ಬರೋಕೆ ಯಾರಿಗೂ ಇಷ್ಟನೇ ಇಲ್ಲ. ನಮ್ಗೊಂದು ಪರಿವಾರ ಅಂತ ಇರುತ್ತೆ ತಾನೆ. ನಮ್ದೇನಾದ್ರು ಆಕ್ಸಿಡೆಂಟ್ ಆದರೆ ಏನು ನೀವು ಬಂದು ನಮ್ಮ ಪರಿವಾರ ನೋಡ್ಕೊಳ್ತೀರಾ? ಇಲ್ಲ, ನಿಮ್ಮ ಪಾಡಿಗೆ ನೀವು ಇರ್ತೀರಾ. ನೀವೇನೋ ಆಕಾಶ ಮೇಲೆ ಓಡಾಡ್ತೀರಾ, ನಮ್ಮ ಕಷ್ಟ ಎಲ್ಲಿ ಕಾಣಿಸುತ್ತೆ ನಿಮಗೆ? ಇಲ್ಲಪ್ಪ ಸಿದ್ದಪ್ಪನವ್ರೆ, ನಾವು ಇದೇ ರಸ್ತೆ ಮೇಲೆ ಓಡಾಡೋದು. ನಮಗೂ ಈ ಸಮಸ್ಯೆ ಕಂಡು ಬಂದಿದೆ. ಅದಕ್ಕೆ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಈ ವೈಟ್ ಟ್ಯಾಪಿಂಗ್ನ ಹೊಸ ತಂಡ ಆಲ್ರೆಡಿ ಟೆಂಡರ್ ಕರೆದಿದ್ವಿ. ಹೋದ ವಾರ ಯಾರೂ ಬಂದಿಲ್ಲ. ಅದಕ್ಕೆ ಈ ವಾರ ಬಜೆಟ್ ಬಂದಿರೋದ್ರಿಂದ ನಾವು ಟೆಂಡರ್ ಕರೆಸ್ಬಿಟ್ಟು ಆದಷ್ಟು ಬೇಗ ಎಲ್ಲ ನಮ್ಮ ಗ್ರಾಮದ ಎಲ್ಲ ರಸ್ತೆಗಳಿಗೂ ವೈಟ್ ಟ್ಯಾಪಿಂಗ್ ಮಾಡಿಸ್ತೀವಿ. ಹಾಗೆ ಸೆಕ್ರೆಟರಿಗಳು ಹಾಗೂ ಅಧ್ಯಕ್ಷರು ಮುಂಚೆನೆ ನಾವು ಎಲ್ಲ ಮಾತಾಡಿದ್ದೀವಿ. ಏನಂದ್ರೆ, ನಾವು ಎಕ್ಸ್ಟ್ರಾ ಫಂಡ್ಸ್ನ ಹಾಕಿ ನಿಮಗೆ ಊರಿಗೆಲ್ಲ ರೇಡಿಯಂಗಳನ್ನ ಹಾಕ್ಸ್ತಾ ಇದ್ದೀವಿ. ಇರೋದನ್ನೇ ಜಾಬಲ್ಲಿ ಇಟ್ಕೋತೀರಾ, ಎಕ್ಸ್ಟ್ರಾ ಫಂಡ್ ಅಂತೆ. ಹಾಕ್ಸೋದೇನೋ ಹಾಕಿಸ್ತೀರಾ, ಆದರೆ 2 ವಾರದಲ್ಲಿ ಕಿತ್ತು ಮತ್ತೆ ನಿಮ್ಮನ್ನು ಬೇಡಬೇಕಾಗತ್ತೆ ನಾವು. ಯಾವಾಗೂ ಫಂಡು ಅಂತೀರಾ? ಮೊದಲು ಬಿಳಿ ಪಟ್ಟಿ ಹಾಕಿ, ಆಮೇಲೆ ರೇಡಿಯೋ ಹಾಕ್ಸಿ. ನೋಡ್ರಪ್ಪ, ಯಾವುದು ಈ ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ, ಆಯ್ತಾ? ಅದು ಏನೋ ಹೋದ್ಸಲಿ ಅಚಾತುರ್ಯದಲ್ಲಿ ಹಾಕಿರೋರು ಟೆಂಡರ್ಗೆ ಹಾಕಿಲ್ಲ. ಈ ಸಲಿ ಅದಕ್ಕೆ ಟೆಂಡರ್ನ ಜಾಸ್ತಿ ಬಜೆಟ್ಗೆ ಹಾಕಿದ್ದೀವಿ. ಈ ಸಲಿ ಅದು ಆ ಸಮಸ್ಯೆ ಆಗಲ್ಲ. ಪ್ಲಸ್ ಈ ಸಲಿ ರೇಡಿಯೋನು ಹಾಕಿಸ್ತಾ ಇದ್ದೀವಿ. ಗೌರ್ಮೆಂಟಿಂದ ಕೊಟ್ಟಿದ್ದೆಲ್ಲ ನಿಮ್ಮ ಮನೆಗೆ ವೈಟ್ ಸಿಮೆಂಟಿಂಗ್ ಹಾಕಿದ್ದೀರಾ ಅನ್ಸುತ್ತೆ. ಇಲ್ಲ ತಾಯಿ, ನಮ್ಮ ಮನೇಲಿ ಯಾವುದು ಗೌರ್ಮೆಂಟ್ ಇಂದ ಕೊಟ್ಟಿರೋ ವೈಟ್ ಸಿಮೆಂಟ್ ಯೂಸ್ ಮಾಡಿಲ್ಲ. ನಿಮಗೆ ಅಷ್ಟೊಂದು ಸಂಶಯ ಇದ್ರೆ ಬಂದು ನೀವು ಪರಿಶೀಲಿಸಬಹುದು. ಮುಂದಿನ ಪ್ರಶ್ನೆ. ರೀ ಅಧ್ಯಕ್ಷೆ, ನೀವೇನೋ ಜನರು ದುಡ್ಡಿಗೆ ಉಳಿಸ್ಬೇಕಂತ ಪ್ಲಾನ್ ಹಾಕಿದ್ರೇನ್ರಿ? ಯಾಕಮ್ಮ? ನೋಡ್ರಿ ಅಲ್ಲಿ ರೋಡ್ ಹೆಂಗೈತೆ ಅಂತ. ಅಲ್ಲೇನಾದ್ರೂ ಅಲ್ಲಿ ಬಸ್ ಇಳಿಸ್ದೇನಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಆ ಡಗ್ಗಳಿಗೆ ಎಗ್ರಿ ಅಲ್ಲೇ ಡೆಲಿವರಿ ಆಗ್ಬಿಡುತ್ತೆ ಅನ್ಸುತ್ತೆ. ಮೊನ್ನೆ ರುದ್ರಮ್ಮನ್ ಹಂಗೆ ಆಯ್ತು. ಪಾಪ ದುರ್ಗಮ್ಮನ್ 3 ಸಲ ಹಂಗೆ ಆಗೋಗ್ಬಿಟ್ಟಿದೆ. ಪಕ್ಕದ ಮನೆ ಶಾಂತಮ್ಮಗೂ ಹಂಗಾಯ್ತು. ಕುಳ್ಳಪ್ಪನ ಹೆಂಡತಿಗೂ ಹಂಗೆ ಆಗಿತ್ತು. ನೋಡಿ, ನಮಗೂ ಹೆಂಡತಿ ಮಕ್ಕಳಿಲ್ವಾ? ಈ ಪರಿಸ್ಥಿತಿ ಈ ಥರ ಹಿಂಗೆ ಸಮಸ್ಯೆ ಹದಗೆಟ್ಟಿದೆ ಅಂತ ನಮಗೂ ಗೊತ್ತಿದೆ. ಅಲ್ಲ ಸ್ವಾಮಿ, ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ ಸ್ವಾಮಿ. ನಿಮ್ ಬಟ್ಟೆ ಮೇಲಿರೋ ಗುಂಡಿಗಿಂತ ರೋಡ್ ಮೇಲೆ ಗುಂಡಿ ಜಾಸ್ತಿ ಆಗ್ಬಿಟ್ಟಿದಾವೆ. ಹೌದು ಶಾಂತಮ್ಮ. ಹೌದು ಕಣ್ರಿ. ಶಾಂತಮ್ಮ, ಶಾಂತಿ. ಅಲ್ಲಿ ಪಂಚಾಯತ್ ಆಫೀಸ್ ಮುಂದೆ ಹಾಕೊಳ್ಳಿ ಶಾಂತಿ ಅಂತ. ಅಲ್ಲಮ್ಮ, ಎಲ್ಲ ಕೇಳಿಸ್ಕೊಳ್ಳಿ. ಇಲ್ಲಿ ಗಲಭೆ ಎಬ್ಸಕ್ ಬಂದಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾ ಇದ್ದಾರೆ. ಕಾಯಿ ಗೊತ್ತಾಯ್ತು ಸಮಸ್ಯೆ ತುಂಬಾ ಸೂಕ್ಷ್ಮವಾಗಿದೆ ಅಂತ. ಅಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು. ನೋಡಿ ಮಹಾಜನಗಳೇ, ದೇವರು ನಮಗೆ ಒಂದು ಬಾಯಿ ಕೊಟ್ಟು 2 ಕಿವಿ ಕೊಟ್ಟಿದ್ದಾರೆ. ಅಂದರೆ ದಯವಿಟ್ಟು ಬರೀ ಪ್ರಶ್ನೆ ಕೇಳೋದಲ್ಲ, ಸ್ವಲ್ಪ ಏನು ಹೇಳಕ್ಕೆ ಬರ್ತಿದ್ದೀವಿ ಅಂತ ಆಲಿಸ್ಬೇಕು. ನಮಗೆ ಮಾತಾಡೋ ಸ್ವಲ್ಪ ಅವಕಾಶ ಮಾಡಿಕೊಡಿ. ಹೇಳ್ಬಿಟ್ರೆ ನೀವು ಮಾಡ್ಬಿಡ್ತೀರಾ? ಹೂಮ್ಮ, ನಾವು ಹೇಳ್ದಂತೆ ಎಲ್ಲ ಮಾಡ್ತೀವಿ. ನಾನು ಮೊದಲೇ ಹೇಳಿದ್ದೆ ಮಾಡ್ಬೋದಾಗಿತ್ತಲ್ಲ. ಇವಾಗ 2 ವರ್ಷದಿಂದ ಹೇಳ್ತಿರೋದು ಒಂದು ಮಾಡಿಲ್ಲ. ಮತ್ತೆ ಹೆಂಗ್ ನೆಮ್ಮದಿಯಾಗಿರ್ಬೇಕು, ಶಾಂತಿಯಾಗಿ ಹೆಂಗಿರ್ತೀವಿ? ನೋಡಿಮ್ಮ, ನೀವು ಇನ್ನೂ ಅದೇ ತಪ್ಪು ಕಲ್ಪನೆಯಲ್ಲೇ ಇದ್ದೀರಾ. ಹಲವಾರು ಅಭಿವೃದ್ಧಿ ಕಾರ್ಯಗಳು ನಾವು ಮಾಡಿದ್ದೀವಿ. ಕುಡಿಯೋ ನೀರು ಪೂರೈಸಿದ್ದೀವಿ. ಏನಯ್ಯ, ಒಂದು ವಾಟರ್ ಫಿಲ್ಟರ್ ಕೊಟ್ಬಿಟ್ರೆ ಎಲ್ಲ ಪೂರೈಸಿದಂಗ? ಅದು ಇವಾಗ ಪಾಚಿ ಕಟ್ಟೈತೆ. ಅದು ಪಾಚಿ ಕಟ್ಕೊಂಡಿದೆ, ನೀರೇ ಕುಡಿಯೋಕ್ಕಾಗಲ್ಲ. ನೋಡಿ ರುದ್ರಪ್ಪ, ಇಲ್ಲಿ ರುದ್ರಾಟ ಮಾಡೋದೇನು ಬೇಕಾಗಿಲ್ಲ. ಅಧ್ಯಕ್ಷರು ಮಾತಾಡಿದ್ರೆ ತಾಳ್ಮೆಯಿಂದ ಸ್ವಲ್ಪ ಕೇಳಿಸ್ಕೊಳ್ಳಿ. ನೋಡಿ, ಅದ್ರ ಮೇಂಟೆನೆನ್ಸ್ ಬೇಕಾಗಿರೋ ಜವಾಬ್ದಾರಿಯನ್ನು ನಾವು ಯಾರು ಕೊಡಬೇಕು ಅವ್ರು ಕೊಟ್ಟಿದ್ದೀವಿ. ಇನ್ನು ಮುಂದೆ ಎಲ್ಲ ಸರಿಯಾಗಿ ಆಗುತ್ತೆ. ಹಾಗೆ ನಾವು ಏನು ವೈಟ್ ಟಾಪಿ ಮಾಡಿ ಟೆಂಡರ್ ಹಾಕ್ತೀವಲ್ಲ, ಆ ಟೆಂಡರ್ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಳ್ಳಿಲಿರುವಂಥ ಪ್ರತಿಯೊಂದು ರೋಡನ್ನು ಪಕ್ಕಾ ರೋಡ್ ಮಾಡೋಕ್ಕೆ, ಎಲ್ಲದನ್ನು ಆಲ್ ವೆದರ್ ರೋಡ್ ಮಾಡೋಕ್ಕೆ ಅಂತ ಸೇರಿ ಟೆಂಡರ್ ಹಾಕ್ಸಿದ್ದೀವಿ. ಇನ್ನು ಮುಂದೆ ಬರೋರು ಸರಿಯಾದ ರಸ್ತೆ ಹಾಕ್ಸ್ಕೊಡ್ತಾರೆ. ರಸ್ತೆಗಳೆಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಸುಗಮವಾಗಿ ಪ್ರಯಾಣ ಮಾಡ್ಬೋದು. ಗರ್ಭಿಣಿಯರೆಲ್ಲ ಆಸ್ಪತ್ರೆಯಲ್ಲೇ ಡೆಲಿವರಿ ಮಾಡ್ಕೋಬೋದು. ಆ ಪಾಟಿನೂ ಕ್ವಾರ್ಟರ್ ಪಾಟಿನಾ? ಇಲ್ಲಮ್ಮ, ಈ ಸಲ ಟೆಂಡರ್ ಯಾರು ತಗೋತಾರೆ ಅವ್ರನ್ನ ಸರಿಯಾಗಿ ಪರಿಶೀಲನೆ ಮಾಡಿ ನಾವು ಕಾಮಗಾರಿ ಉಸ್ತುವಾರಿ ಮಾಡಿ ಸರಿಯಾಗಿ ಆಗೋದು ನೋಡ್ಕೊತೀವಿ. ರೋಡ್ ಸ್ವಲ್ಪ ಚೆನ್ನಾಗಿ ಹಾಕ್ಸ್ರಿ. ಮಳೆ ಬಂದಿದ ತಕ್ಷಣ ಎಲ್ಲ ಗುಂಡಿ ಬೀಳೋದಲ್ಲ. ಬೇರೆ ಪ್ರಶ್ನೆ? ರೀ ಅಗ್ರಿಕಲ್ಚರ್ ಅಧಿಕಾರಿಗಳೇ, ಕಣ್ಣಿಗೆ ಕಾಣೋ 3 ಸಿಂಹಗಳು ಸರ್ಪಂಚ್, ಸೆಕ್ರೆಟರಿ, PD ಆಗಿದ್ರೆ ಕಾಣದೇ ಇರೋ 4ನೇ ಸಿಂಹ ನೀವೇ.
ಬಿಡ್ರಿ ಎಲ್ಲ ಮೂವಿ ಪಿಕ್ಚರ್ ಕರೆಕ್ಟಾಗಿ ನೋಡ್ಕೊಂಡು ಬಂದಿದ್ದೀರಾ. ಹಾಂ, ನೀವು ನೋಡ್ರಿ ಸ್ವಲ್ಪ ನಮ್ಮ ಕಲೀರಂತೆ. ಅಂದಾಗೆ ಮಳೆ ನೀರು ಸುಮ್ಮನೆ ವೇಸ್ಟ್ ಆಗೋದ್ರ ಬದಲು ಏನಾದ್ರು ವ್ಯವಸ್ಥೆ ಮಾಡಿಕೊಡ್ರಿ. ಅಲ್ರಿ, ಸಿನಿಮಾ వచ్చిನ ಸೀದಪ್ಪನವ್ರೆ, ಸಿನಿಮಾ ಒಂದು ಕರೆಕ್ಟಾಗಿ ನೋಡ್ಕೊಂಡು ಬರ್ತೀರಲ್ಲ, ಡೈಲಾಗ್ ಚೆನ್ನಾಗಿತ್ತು, ಸಜೆಷನ್ ಅಕ್ಸೆಪ್ಟ್ ಮಾಡ್ತೀವಿ ಆಯ್ತಾ. ಅದೇ ಈ ಮಳೆ ನೀರು ವೇಸ್ಟ್ ಆಗೋದಕ್ಕೂ ಈ ಹೊಲ ಗದ್ದೆಗಳಿಗೂ ಏನ್ರಿ ಸಂಬಂಧ? ಅಷ್ಟಕ್ಕೂ ನಿಮ್ಗೆ ಈ ವೇಸ್ಟ್ ಆಗೋ ಮಳೆ ನೀರಿಂದ ಅಷ್ಟೊಂದು ತೊಂದರೆ ಇದ್ರೆ ಅಥವಾ ಅದ್ರ ಬಗ್ಗೆ ಅಷ್ಟೊಂದು ಚಿಂತೆ ಇದ್ರೆ ನಾವು ಸೀದಪ್ಪನವ್ರೆ ಕೇಳಬೇಕು, ನಾವು ನಿಮ್ಮ ಮನೆಗೆ ರೂಫ್ ಟಾಪ್ ಹಾಕ್ಕೊಡ್ತೀವಿ. ಏನ್ರಿ ಹಂಗಂದ್ರೆ? ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆ ನೀರು ಕೊಯ್ಲು ಮಾಡೋದು ಅಂತ. ಅಂದ್ರೆ ಮಳೆ ನೀರನ್ನ ಸಂಗ್ರಹಿಸಿ ಆಮೇಲೆ ಅದನ್ನ ನಿಮ್ಮ ದೈನಂದಿನ ಬಳಕೆಗಳಿಗೆ ಬಳಸ್ಕೊಳ್ಳೋದು ಅಂತ. ಹಾಗೆ ನೀವು ಯಾರು ಕೇಳಿದ್ರಲ್ಲಪ್ಪ ನಿಮ್ಮ ಮನೆಗೂ ಬೇಕು ಅಂತ, ಅದನ್ನ ನಾವು ನೀವೆಲ್ಲ ಮನೆ ಕಟ್ಸೋಕ್ಕೂ ಮುಂಚೆನೆ ನೀವು ಮನೆ ಕಟ್ಸೋವಾಗ ನಿಮ್ಗೆ ಹೇಳಿದ್ವಿ ಏನಂತ, ಅದಕ್ಕೆ ಪರ್ಮಿಷನ್ ನೀವು ಈಸ್ಕೋಬೇಕು, ಪರ್ಮಿಷನ್ ಈಸ್ಕೊಂಡ್ರೆ ಅದನ್ನ ನಿಮ್ಮ ಮನೆಗೆ ಹಾಕ್ಸಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ. ಅದು ಯಾರ್ಯಾರು ಕೇಳಿದಾರೋ ಅವ್ರಿಗೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಿದೆ, ಅವ್ರ ಮನೆಯಲ್ಲಿ ಈ ಎಲ್ಲ ಸಿಸ್ಟಮ್ಸ್ ಇದಾವೆ. ಇನ್ನು ಯಾರ್ಯಾರ ಮನೇಲಿ ಇಲ್ಲ ಅವ್ರು ಬೇಕಿದ್ರೆ ಈಗಲೇ ಅರ್ಜಿ ಸಲ್ಲಿಸಬಹುದು. ನಾವು ಈಗಲೇ ಅದನ್ನು ವ್ಯಾಲಿಡೇಟ್ ಮಾಡಿ ನಾಳೆನೇ ನಿಮ್ಗೆ ಪರ್ಮಿಷನ್ ಕೊಡ್ತೀವಿ. ನೀವು ಅದನ್ನ ನಾಳೆನೇ ನಿಮ್ಮ ಮನೆಗೆ ಹಾಕ್ಸಕ್ಕೆ ಶುರು ಮಾಡಬಹುದು. ನಮ್ಮ ವಾರ್ಡಲ್ಲಂತೂ ಯಾರ ಮನೆಯಲ್ಲೂ ಇಲ್ಲ ಅದು. ನೀವು ಯಾವ ವಾರ್ಡ್ ತಾಯಿ? ವಾರ್ಡ್ ನಂಬರ್ 2 ತಾಯಿ. ನಾನೇ ವಾರ್ಡ್ ನಂಬರ್ 2 ಮೆಂಬರು. ಹಾಗೆ ನಾನು ಗಮನಿಸಿದ ಹಾಗೆ ಇಲ್ಲಿ ನಮ್ಮ ವಾರ್ಡ್ನಲ್ಲಿ 25 ಮನೆಗಳಿಗೆ ಇದಾವೆ. ಮೋಸ್ಟ್ಲಿ ನೀವು ನಿಮ್ ಬೀದಿ ಬಿಟ್ಟು ಹೊರಗೆ ಹೋಗಲ್ಲ ಅನ್ಸುತ್ತೆ, ಅದಕ್ಕೆ ಆಗಾಗ ಊರಲ್ಲಿ ಸುತ್ತಾಡ್ತಾ ಇರಿ, ವಾರ್ಡಲ್ಲಿ ಸುತ್ತಾಡ್ತಾ ಇರಿ. ಹೊರಗಡೆ ಅಲ್ಲಮ್ಮ, ಇಲ್ಲಿ 25 ಜನರು ಮಾಡಿದ್ದಾರೆ, ಅದ್ರ ಪುರಾವೆಗಳೆಲ್ಲ ಇಲ್ಲಿ ನಮ್ದು ಸೆಕ್ರೆಟರಿ ಸಾಹೇಬ್ರು ಬರ್ಕೊಂಡಿದ್ದಾರೆ ಆಯ್ತಾ. ನೀವೇ ಸುತ್ತಾಡಲ್ಲ ಅನ್ಸುತ್ತೆ. ನಾನಂತೂ ದಿನ ಸುತ್ತಾಡ್ತೀನಿ, ದಿನ ನೋಡ್ತೀನಿ, ಒಂದ್ ಮನೇಲೂ ಇಲ್ಲ ಅದಂತೂ. ನೋಡಿ, ಹೀಗೆಲ್ಲ ಸುಮ್ಮನೆ ವಾದ ಮಾಡಿ ದೋಷಾರೋಪಣೆ ಮಾಡಿದ್ರೆ ಏನೂ ಸಿಗೋದಿಲ್ಲ. ಬೇರೆಯವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನೀವು ಪ್ರಶ್ನೆಗಳನ್ನ ಕೇಳೋ ರೀತಿಯಲ್ಲಿ ಕೇಳಿ, ನಾವು ಆದಷ್ಟು ಪರಿಹಾರ ಮಾಡಿಕೊಡ್ತೀವಿ. ಫ್ಯಾಮಿಲಿ ಐತೆ, ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಬರೀ ಜನ ಅನ್ಕೊಂಡೇ ಇರೋದಾಯ್ತು. ಜನಗಳು ಬಂದು ನೀಟಾಗಿ ಸೇವ್ ಮಾಡಿದ್ರೆ ಕರೆಕ್ಟಾಗಿ ಪೇಮೆಂಟ್ ಕೊಡ್ತೀರಾ? ಅದೂ ಇಲ್ಲ. ಈ ತಿಂಗಳು ಕೊಟ್ಟರೆ 3 ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ. ಎಲ್ಲಿ ನೆನೆಸ್ಬೇಕು ನಾವು ಫ್ಯಾಮಿಲಿನ? ಅದ್ಯಾಕೆ ಅವ್ರಿಗೆ ಸಂಬಳ ಕೊಡೋದ ನೀವು? ಅವ್ರಿಗೂ ಮಕ್ಕಳು ಬರೀ ಇರಲ್ವಾ? ನೋಡಿ, ನೀವು ಆಶಾ ಕಾರ್ಯಕರ್ತರಲ್ವಾ, ನಿಮಗೆ ಸಂಬಳ ಜಾಸ್ತಿ ಮಾಡಬೇಕು ಅಂತ ನಾವು ನಿಮ್ಮನ್ನ ಗ್ರಾಮ ಸಭೆಗೆ ಕರೆಯೋಕ್ಕೆ ಮುಂಚೆನೇ ಸರ್ಕಾರಕ್ಕೆ ಇವಾಗ ಜಸ್ಟ್ ಒಂದು ಅರ್ಜಿ ಕಳಿಸಿದ್ವಿ. ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಅದು ನಮ್ಮ ತಪ್ಪಲ್ಲ. ಆದಷ್ಟು ಬೇಗ ಸರ್ಕಾರದ್ದು ರೆಸ್ಪಾಂಡ್ ಮಾಡೋದು ಮಾಡ್ತೀವಿ, ಪ್ರೆಷರ್ ಹಾಕ್ತೀವಿ, ನಿಮಗೆ ಎಕ್ಸ್ಟ್ರಾ ಫಂಡ್ಸ್ ರಿಲೀಸ್ ಮಾಡಿಸಿ ನಿಮ್ಗೆ ಸಂಬಳ ಹೆಚ್ಚಿಗೆ ಮಾಡಿ ತಲುಪಿಸ್ತೀವಿ. ಬೇಗ ಮಾಡಿಸಿ. ಜಾಸ್ತಿ ಏನು ಬೇಡ, ಇರೋದು ಅಟ್ಲೀಸ್ಟ್ ಕೊಡ್ರಿ ಅವ್ರಿಗೆ. ನೋಡಿ ತಾಯಿ, ಇರೋ ದುಡ್ಡನ್ನ ನಿಮಗೆ ಅಂತಲೇ ಖರ್ಚು ಮಾಡ್ತಿರೋದು. ಉದೇ ಸಂಜೆ ಆದರೆ ದೇವದ ಕಾಟ. ದೇವದ ಕಾಟನ? ದೆವ್ವ ಅಂದರೆ ಇವಾಗ ದೆವ್ವ ಹೆಂಗೆ ಕಾಣಿಸಲ್ಲೋ ಅದೇ ಥರ ಯಾರು ಹೋಗ್ತಾರೆ ಯಾರು ಬರ್ತಾರೆ ಗಾಡಿ ಓಡಿಸೋರು ಏನೂ ಕಾಣಿಸಲ್ಲ. ನೀವೇ ಹೇಳ್ಬೇಕು, ಎಷ್ಟು ವರ್ಷ ಆದಮೇಲೆ ನಮಗೆ ಸ್ಟ್ರೀಟ್ ಲೈಟ್ ದರ್ಶನ ಮಾಡ್ಕೊಡ್ತೀರಾ? ಹೌದು, ಮೊನ್ನೆ ಹಸುಗೆ ಹೋಗ್ಬಿಟ್ಟು ಗಾಡಿ ಗೊತ್ತಿತ್ತು. ಪಾಟೀಲ್ರೆ, ನಾವೀಗಾಗಲೇ ವಾರ್ಡ್ 1 ವಾರ್ಡ್ 2 ಬೀದಿಗಳಿಗೆ ಸ್ಟ್ರೀಟ್ ಲೈಟ್ ಹಾಕ್ಸ್ಕೊಂತ ಬರ್ತಿದ್ದೀವಿ. ನಿಮ್ಗೆ ಇದ್ರ ಬಗ್ಗೆ ಜಾಗೃತಿ ಇಲ್ಲ ಅಂತ ಅನ್ಸುತ್ತೆ. ನಾವು ವಾರ್ಡ್ 1 ಮತ್ತು ವಾರ್ಡ್ 2 ಸ್ಟ್ರೀಟ್ ಲೈಟ್ ಹಾಕ್ಸ್ಕೊಂತ ಬರ್ತೀವಿ. ಆದಷ್ಟು ಬೇಗ ವಾರ್ಡ್ 3 ವಾರ್ಡ್ 4 ಬೀದಿಗಳಿಗೆ ಕೂಡ ಸ್ಟ್ರೀಟ್ ಲೈಟ್ ಹಾಕ್ಸ್ಕೊಡ್ತೀವಿ. ಬೇಗ ಮಾಡ್ಕೊಡಿ. ಬರ್ತೀರಾ 2ಗೆ ಹಾಕೋಷ್ಟೊತ್ತಿಗೆ 1ನಲ್ಲಿರೋದೆಲ್ಲ ಕಿತ್ತೋಗಿರುತ್ತೆ. ಅದ್ರನ್ನ ನೀಟಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಿಮಗೆ ಬರುತ್ತೆ. ನೆಟ್ಟಿಗಿರೋದು ಹಾಕ್ಸಿದ್ರೆ ನೀಟಾಗಿ ಇರುತ್ತಲ್ರಿ. ಆಯ್ತು ಶಾಂತಮ್ಮನವರೇ, ನಿಮ್ಮ ಮನೆಗೆ ಬರೋ ಸೊಸೆ ನಿಮ್ಮ ಮನೆಗೆ ಬೆಳ್ಕೊಳ್ತಾಳಿಲ್ವೋ, ನಾವು ಹಾಕ್ಸೋ ಬೀದಿ ನಂಗೆ ಮಗ ಹುಟ್ಟಿಲ್ಲ, ಮಗಳು. ಆ ಅವಶ್ಯಕತೆ ಬರೋದಿಲ್ಲಮ್ಮ, ಆದಷ್ಟು ಬೇಗ ಮಾಡಿಸ್ಕೊಡ್ತೀವಿ ತಾಯಿ. ಕೆಲಸ ಆಗಬೇಕಲ್ಲ, ನಿಧಾನಕ್ಕೆ ಸಾಗುತ್ತೆ. ಸರಿ, ಈಗ ಮುಂದಿನ ಪ್ರಶ್ನೆ. ಕುತ್ಕೊಳ್ಳಮ್ಮ. ನಿಮ್ಮ ಸೆಕ್ರೆಟರಿ ನೋಡ್ರಿ, ಇಲ್ಲಿ ನನ್ನ ಹತ್ರ 2 ವಾರದ ಮುಂಚೆ ಕೆಲಸ ಮಾಡಿಸ್ತೀನಿ ಅಂತ ಲಂಚ ತಗೊಂಡ್ರೆ ಸ್ಕ್ರಿಪ್ಟ್ ಇದು. ಆದರೂ ನಿಮ್ಮ ಸೆಕ್ರೆಟರಿ ಅವರು ಲಂಚ ಇಸ್ಕೊಂಡಿದ್ದೀನಿ ಅಂತ ಒಂದು ಕೃತಜ್ಞತೆಯಿಂದ ಕೆಲಸ ಕೂಡ ಮಾಡ್ಕೊಟ್ಟಿಲ್ಲ ನನಗೆ. ಹಿಂಗೆಲ್ಲ ಆಗ್ತಿದ್ಯಾ? ಶಾಂತಮ್ಮ ಹೇಳ್ತಿದ್ದೀನಿ, ಜಗಳಾಡಿ. ಧಿಕ್ಕಾರ, 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 ಧಿಕ್ಕಾರ. ಕೂತ್ಕೊಳ್ಳಮ್ಮ ಮೊದಲು. ಎಲ್ಲ ಗ್ರಾಮದ
ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ನಾವು ಇಲ್ಲಿ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲರೂ ಆಲಿಸ್ಬೇಕದನ್ನ, ಸುಮ್ಮನೆ ಕೂತು ಮಧ್ಯದಲ್ಲಿ ಮಾತಾಡಬಾರ್ದು ಯಾರು. ಏನಯ್ಯ ಸತ್ಯಮೂರ್ತಿ, ಇಂಥ ಕೆಲಸ ಸುಧಾರಿಸ್ಕೊಂಡಿದ್ಯಾ? ನಿಮ್ಮಿಂದ ನೋಡಿ ಸತ್ಯಮೂರ್ತಿ ಅಲ್ಲ ಅಧ್ಯಕ್ಷರೇ, ಈಗ ಸುಳ್ಳು ಹೇಳ್ತಾ ಇದ್ದಾನೆ. ರೀ ನಿಮ್ಮ ಮಾತು ಹೆಂಗೆ ನಂಬೋದು? ಅಧ್ಯಕ್ಷರೇ, ಇದಕ್ಕೆಲ್ಲ ನನ್ನ ತಲೆಯಲ್ಲಿ ಒಂದು ಯೋಚನೆ ಓಡ್ತಿದೆ. ಈ ಕುಳ್ಳಪ್ಪನಿಗೆ ನಾನು ಸೆಕ್ರೆಟರಿ ಆದಾಗಿಂದ ನನ್ನ ಮೇಲೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಅದಕ್ಕೆ ಹೊಟ್ಟೆ ಉರಿ ಇದ್ದಿದ್ರೆ 10 ವರ್ಷದಿಂದ ನಿಮ್ಮ ಮೇಲೆ ಏನು ಹೇಳ್ಕೊಂಡು ಬರ್ತಿರ್ಲಿಲ್ಲ. ಮಾತು ಬದಲಾಯಿಸ್ಬೇಡಿ ಸುಮ್ನೆ. ನೀವು ಸೆಕ್ರೆಟರಿನಾ ದುಡ್ಡಿನ ಸೆಕ್ಯೂರಿಟಿನಾ? ಇಲ್ಲ ಕಣಮ್ಮ, ನಾನ್ ಬೇಕಾದ್ರೆ ಶ್ರೀ ಕ್ಷೇತ್ರ ಶ್ರೀ 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 ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನೀವು ಆಣೆ ಇಟ್ಬಿಟ್ಟು ಅಜರಾಮರಾಗಿರೋ ದೇವ್ರನ್ನೇ ಕಾಯ್ತಿದ್ದೀರಲ್ರಿ ನೀವು. ಆಣೆ ಮಾಡ್ತೀರಾ ಅಧ್ಯಕ್ಷರ ಮೇಲೆ ಮಾಡಿ? ನೋಡ್ರ ಸತ್ಯ ಹೆಂಗು ಬಿಡ್ತಾರೆ. ಅಲ್ಲ ಕಣ್ರಿ, ಇನ್ನೊಂದು ಮಾತು, ಇವತ್ತು ನನ್ನ ಹೆಂಡತಿಗೆ ಹುಷಾರಿಲ್ಲ, ಆದ್ರೂ ನಾನು ಯಾಕೆ ಸಭೆಗೆ ಬಂದೆ? ಅವಳೇನು ಇಲ್ಲಿರೋ ಅಲ್ಲ ಅಲ್ಲ ಹಾಸ್ಪಿಟಲ್ ಸೇರಿಸಿದಿರ ತಾನೆ? ಹಾಸ್ಪಿಟಲ್ ಫಸ್ಟ್ ಸೇರಿಸಿದಿರ ತಾನೆ? ಅದು ಪ್ರೈವೇಟ್ ಅಲ್ಲ ಗೌರ್ಮೆಂಟ್. ಗೌರ್ಮೆಂಟ್ ಅಲ್ಲ ಪ್ರೈವೇಟ್. ಶಾಂತಮ್ ಹುಳ್ಳಪ್ಪ ಹೇಳ್ತಿರೋ ಪಡೆದು ಅವ್ನು ನನಗೆ ಕೊಟ್ಟಿದ್ದು ಬರೀ 500 ರೂಪಾಯಿ. ಹೌದೌದು ಹೌದು, 5,000 ಕೊಟ್ಟಿದ್ದೀನಿ. ಅವ್ರು ಗುಳ್ಳಪ್ಪ ಆಗಿರೋ ನೀವು ಸುಳ್ಳಪ್ಪ ರೀ. ಒಂದು 0 ತೆಗ್ಬಿಟ್ರೆ 500 ಆಗ್ಬಿಡುತ್ತಾ? ಗೊತ್ತಾಯ್ತು. ಹಂಗಲ್ಲ ಕಣ್ರಿ, ಆ ನಾಯಿಗಳು ಬಿಸ್ಕೆಟ್ ಅನ್ನು ತಿಂತವೆ, ಕೋತಿಗಳು ಬಾಳೆಹಣ್ಣು ಹಣ್ಣು ತಿಂತವೆ. ಈ ಸೆಕ್ರೆಟರಿನೋ ಬರೀ ದುಡ್ಡು ತಿನ್ನೋದೇ ಆಯ್ತು. ಹೌದು ಹೌದು. ನಾ ಸುಳ್ಳು ಹೇಳ್ತಿಲ್ಲ. ನಿಮಗೆ ವಿಚಾರಣೆ ಆಗ್ಬೇಕೋ ಬೇಡವೋ? ಆಗ್ಬೇಕು. ಮತ್ತೆ ದಯವಿಟ್ಟು ಒಂದು 2 ನಿಮಿಷ ಶಾಂತವಾಗಿರಿ. ನಮ್ಮ 3 ಜನಕ್ಕೆ ಮಾತನಾಡಕ್ಕೆ ಬಿಡಿ, ಮಧ್ಯೆ ದಯವಿಟ್ಟು ಅವ್ರ ಬಾಯಕ್ಕೆ ಬಿಡಿ. ಏನ್ರಿ ಸತ್ಯಮೂರ್ತಿ, ನಿಜವಾಗ್ಲೂ ಅವ್ರ ದುಡ್ಡು ತೊಗೊಂಡಿದ್ದೀರಾ? ನಾನು ಅವ್ರದ್ದು ದುಡ್ಡು ತಗೊಂಡಿದ್ದು 500 ರೂಪಾಯಿ. ಅದು ಲೀಗಲ್ ಚಾರ್ಜ್ ಅಂತ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು. ಹೌದೌದು ಹೌದು. ಅಮ್ಮ ಅವರು ತಗೊಂಡಿರೋದು 5,000 ಅಂತ ಹೇಳಿದ್ರು, ನಾನು 5,000 ತಗೊಂಡಿಲ್ಲ. ಬೇಕಾದ್ರೆ ರಸೀದಿ ನನ್ನ ಹತ್ರನೇ ಇದೆ, ನೀವು ಬಂದು ನೋಡ್ಬೋದು. ರಸೀದಿ ಮೇಲೆ 500 ರೂಪಾಯಿ ಅಂತ ಬರೀತೀನಿ, ಅದ್ರ ಬೇಗ ಕೆಲಸ ಆಗೋಕ್ಕೋಸ್ಕರ 5,000 ಹಾಕ್ತೀನಿ ಅಂತ ಈಗ ತಾನೇ ಫೋನ್ ಪೇ ಮಾಡಿದ್ದೀನಿ. ತೋರಿಸ್ತೀನಿ ತಾಳಿ ನೋಡಿ. ಈಗ ಫೋನ್ ಪೇ ಮಾಡಿದ್ದೀನಿ ನಾನು ಅವ್ರಿಗೆ 5,000. ರೀ ಕುಳ್ಳಪ್ಪನವ್ರೆ, ಅದು ಮುಂಚೆನೆ ಹೇಳ್ಬೋದಿತ್ತಲ್ರಿ. ರೀ ಕುಳ್ಳಪ್ಪನವ್ರೆ, ಇಲ್ಲಿ ಕೇಳಿಸ್ಕೊಳ್ರಿ ಒಂದು ನಿಮಿಷ. ಸೆಕ್ರೆಟರಿಗಳೇ, ಹಿಂಗೆ ಮಾಡಿ ನಿಮ್ದು ಅಷ್ಟು ದೊಡ್ಡ ಮನೆ ಕಟ್ಟಿರೋದು. ಒಂದು ಮಾತು ಕೇಳಿಸ್ಕೊಳ್ಳಿ, ಅಕಸ್ಮಾತ್ ವಿಚಾರಣೆ ನಡೆದಾಗ ನಾನೇನಾದ್ರೂ ಕಳ್ಳ ಅಂತ ಗೊತ್ತಾದ್ರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ. ಶಾಂತವಾಗಿರಿ. ಸತ್ಯಮೂರ್ತಿನ ಸುಳ್ಮೂರ್ತಿ ಅಂತ ಚೇಂಜ್ ಮಾಡ್ಕೊಳ್ಳಿ. ಶಾಂತಮ್ಮನವರೇ, ಸೀರಿಯಲ್ ಚೆನ್ನಾಗಿ ನೋಡಿದ್ರೆ ಗೊತ್ತಾಯ್ತು, ಜಗಳದ ಕಲೆ ಕಲ್ತಿದ್ದೀರಾ. ಬೇರೆನ ಕರೆಂಟ್ ಇರಲಿಲ್ಲ, ಸೀರಿಯಲ್ ಆಗಿ ನೋಡ್ಲಿ. ಕೇಳಿಸ್ಕೊಳ್ಳಿ, ಇವಾಗ ಏನಂದ್ರು ಅಧ್ಯಕ್ಷರು, ಇವಾಗ ವಿಚಾರಣೆ ನಡೆಯುತ್ತೆ, ಸಭೆ ಮುಗಿದ ತಕ್ಷಣ ವಿಚಾರಣೆ ನಡೆಯುತ್ತೆ. ಅದ್ರ ನಿರ್ಣಯ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ, ಅದ್ರಲ್ಲಿ ಜಾಸ್ತಿ ಆಸಕ್ತಿ ಇದ್ರೆ ನೀವು ಸಭೆ ಮುಗಿದ ಮೇಲೆ ಇಲ್ಲಿ ಇರ್ಬೋದು. ಇಲ್ಲಿ ವಿಚಾರಣೆ ನಡೆಯುತ್ತೆ, ನಿರ್ಣಯಗಳನ್ನೆಲ್ಲ ತಿಳ್ಕೊಂಡು ನೀವು ಹೋಗ್ಬೋದು. ಕುಳ್ಳಪ್ಪನವರೇ, ನೀವು ಕೊಟ್ಟಿರುವಂಥ ದೂರನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಸತ್ಯಮೂರ್ತಿ ಅವರೇ, ನ್ಯಾಯದ ಕಣ್ಣಲ್ಲಿ ನೀವು ಒಂದೇ, ಅವರು ಒಂದೇ, ನಾನು ಒಂದೇ. ನಿಮಗೆ ದೂರು ಕೊಡೋಕ್ಕೆ ಯಾವ ಸಾಕ್ಷ್ಯಾಧಾರಗಳಿದೆ ಎಲ್ಲದೂ ತೊಗೊಂಡು ಸಭೆ ಮುಗಿಸಿದಾಗೆ ನನ್ನ ಕಚೇರಿಗೆ ಪರ್ಸನಲ್ ನನ್ನ ಭೇಟಿ ಆಗ್ತೀನಿ. ಸ್ವಾಮಿಗಳೇ, ಆ 1 ಕೋಟಿ ರೂಪಾಯಿದಲ್ಲಿ ನಾವು ರೋಡು, ಸ್ಕೂಲ್ ಬಿಲ್ಡಿಂಗು, ಸ್ಟ್ರೀಟ್ ಲೈಟು, ಡ್ರೈನೇಜು, ಟಾಯ್ಲೆಟ್ಟು, ಮತ್ತು ಸ್ವಯಂ ಸೇವಕ ಗುಂಪುಗಳು, ಟೈಲರಿಂಗ್ ಮಷೀನು, ಸೊಳ್ಳೆ ಹೊಗೆ, ವ್ಯಾಕ್ಸಿನ್ನು, ಮತ್ತು ಅಂಗನವಾಡಿ ಕೇಂದ್ರದ್ದು ಅಭಿವೃದ್ಧಿ, ಕಸದ ವ್ಯಾನು, ಇದೆಲ್ಲದಕ್ಕೂ ನಮ್ಮ ವಾರ್ಡ್ ಮೆಂಬರ್ಸು ಬಜೆಟ್ ಅವ್ರಿಗೆ ಎಷ್ಟು ಬೇಕೋ ಅಲೋಕೇಟ್ ಮಾಡ್ಕೋತಾರೆ. ರೀ ನಮ್ದ್ರಿ ಮಳೆ ನೀರು ಇಷ್ಟು ಬೇಗ ಮರ್ತೋಗ್ಬಿಟ್ರ? ನಿಮ್ಮ ಮಳೆ ನೀರನ್ನು ಹಾಕೋತೀವಿ, ತಲೆ ಕೆಡ್ಸ್ಕೊ. 1 ಕೋಟಿಯಲ್ಲಿ ಜನರಿಗೆ ಎಷ್ಟು ಲಕ್ಷ ಇಟ್ಟಿದ್ದೀರಾ? 1 ಕೋಟಿನ ಜನಕ್ಕೆ ಕೊಡ್ತೀವಮ್ಮ. ಶಾಂತಮ್ಮ, 80 ಲಕ್ಷ ನಿಮ್ಮ ಜಾಬಲ್ಲೇ ಇರುತ್ತೆ. ನಾನು 1 ರೂಪಾಯಿನೂ ತಗೊಳ್ಳಲ್ಲಮ್ಮ. ನೋಡಿ 2 ರೂಪಾಯಿ ತಗೋತೀರಾ? ಶಾಂತಮ್ಮನವರೇ, ಸಭೆ ಮುಂದುವರಕ್ಕೆ ಬಿಡಿರಿ. ಏನು ಎಲ್ಲರೂ ಟೈಮ್ ಸಿಕ್ತು ಅಂತ ಜಗಳ ಆಡೋಕ್ಕೇ ಟೈಮ್ ಮಾಡ್ಕೊಂಡು ಬಂದಿರೋಂಗಿದೆಯಲ್ಲ, ಸ್ವಲ್ಪ ಸಭೆ ನಡೀಲಿ. ಈಗ ವಾರ್ಡ್ ಮೆಂಬರ್ಗಳು ನಿಮಗೆ ಬಜೆಟಲ್ಲಿ ಎಷ್ಟು ದುಡ್ಡು ಬೇಕು ಅಂತ ಬಜೆಟ್ ನೆನಪಿನಲ್ಲಿ ಇಟ್ಕೊಂಡು ಸರಿಯಾದ ಲೆಕ್ಕ ಜನಗಳ ಮುಂದೆ ಹೇಳಿ. ಸೆಕ್ರೆಟರಿಗಳೇ ಬರ್ಕೊಳ್ಳಿ. ಅಧ್ಯಕ್ಷರೇ, ವಾರ್ಡ್ 1ಗೆ ಪ್ರಜೆಗಳ ಕಬ್ಬು ಆಶ್ರಯಗಳಿಗೋಸ್ಕರ ಡ್ರೈನೇಜ್ ಮತ್ತು ಕಸದ ವ್ಯಾನ್ನ ಜೊತೆಗೆ ನಾಯಿ ಮತ್ತು ಕೋತಿಗಳ ಸಮಸ್ಯೆಯನ್ನು ತರಿಸೋದಕ್ಕೋಸ್ಕರ 20 ಲಕ್ಷ ಬೇಕು. ಬರ್ಕೊಳ್ಳಿ. ಅಧ್ಯಕ್ಷೆ, 2ನೇ ವಾರ್ಡಿಗೆ ಈ ಸೀನಪ್ಪನವ್ರದ್ದು ಮಳೆ ನೀರು ಕೊಯ್ಲು ಸಿಸ್ಟಮು, ಮತ್ತೆ ಇವ್ರದ್ದು ವಾಟರ್ ಸಪ್ಲೈ, ಆಮೇಲೆ ಸ್ಟ್ರೀಟ್ ಲೈಟ್, ಇವೆಲ್ಲ ಸೇರಿ ಒಂದು 25 ಲಕ್ಷ ಬೇಕಾಗ್ತದೆ.
ಆಗ್ಲೇ ಹೇಳ್ದಾಗೆ ಅದು ನಂಜುಂಡಪ್ಪನವ್ರನ್ನ ಕೆಲಸದಿಂದ ತೆಗೆದಿದ್ದೀವಿ ಅನ್ವಲ್ಲ. ಸಂತೋಷಪ್ಪನವ್ರೆ, ಸೀನಪ್ಪನವ್ರೆ, ಹೇಳ್ರಿ. ನಿಮ್ಮ ಮಗ ಏನು ಮಾಡ್ಕೊಂಡಿದ್ದೆ? ಏನಿಲ್ಲ ರೀ, ಮನೇಲಿ ಸುಮ್ಮನೆ ಬಿದ್ದವನ್. Papa, I'm 12th pass. I'm looking for a job. ಒಳ್ಳೆ ಟುಸು ಪುಸು ಇಂಗ್ಲೀಷು ಕಲ್ತಾನೆ. ಇರ್ಲಿ ಮುಂದೆ ಈ ವಾಟರ್ ಸಪ್ಲೈ ಕೆಲಸ ಅವನಿಗೆ ಕೊಟ್ರೆ ನಿಮ್ಗೇನು ಸಮಸ್ಯೆ ಇಲ್ಲ ತಾನೆ? ಸಮಸ್ಯೆ ಏನಿಲ್ಲ, ಕೊಡ್ರಿ, ಮಾಡ್ತಾನೆ. ಅವನು ಮೋಸ ಮಾಡ್ಬಿಟ್ರೆ ನಿಮ್ಗೆ ಯಾರಾದ್ರೂ ಮಗ ಇದ್ರೆ ಕಳಿಸ್ರಿ. ಆಯ್ತು, ಇದೇನಾದ್ರು ಸಮಸ್ಯೆ ವಾಟು ಆಗಲಿ, ಮುಂದುವರಿಲಿ. ನಮ್ಮದು ವಾರ್ಡ್ 3ಯಲ್ಲಿ ಗೋಡೆ ದುರಸ್ತಿ, ಹಾಗೆ ಅಂಗನವಾಡಿ ಸೌಲಭ್ಯಗಳು, ಮತ್ತು ನಮಗೆ ಸ್ಪೋರ್ಟ್ಸ್ ಕಿಟ್ಟು ಮತ್ತು ಆ ಗ್ರೌಂಡ್ ಬೇಕು ಅಂತ ಬೇರೆ ಕೇಳಿದ್ದಾರೆ. ಅದನ್ನು ತೆರವುಗೊಳಿಸೋದಕ್ಕೆ ನಮಗೆ ಅಟ್ಲೀಸ್ಟ್ ಒಂದು 25 ಲಕ್ಷ ಬೇಕಿದೆ. ಆಗಲಿ. ನಮ್ಮದು 4ನೇ ವಾರ್ಡು. ನಮ್ಮ ಎಲ್ಲಮ್ಮನ ಸಂಘಕ್ಕೆ ಮತ್ತು ಸ್ವಯಂ ಸೇವಾ ಸಂಘಗಳಿಗೆ ಮತ್ತು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮ್ಗೆ ಎಲ್ಲ ಒಟ್ಟು ಸೇರಿ 30 ಲಕ್ಷ ಬೇಕಾಗುತ್ತೆ ಅಧ್ಯಕ್ಷರೇ. ಆಗಲಿ, ಬರ್ಕೊಳ್ರಿ. ಸೆಕ್ರೆಟ್ರಿಗಳೇ, ಸೊನ್ನೆಗಳು ನೋಡ್ಕೊಂಡು ಹಾಕ್ರಿ. ನಮ್ಮ ಮೇಲೆ ನಂಬಿಕೆ ಇರಪ್ಪ. ಇಟ್ಟು ನಂಬಿಕೆ ಹೋಯ್ತಲ್ಲ. ನಾಳೆ ಮರಿಬೇಡಪ್ಪ, ಮನೆಗೆ ಗುರು ಪ್ರೆಷರ್ ಇಟ್ಕೊಂಡಿದ್ದೆ. ಯಾಕರಿ ಎಲ್ಲರನ್ನು ಲಂಚದ ಮನೆ. ಹಾಗೆಲ್ಲ ವ್ಯಂಗ್ಯ ಮಾಡಬೇಡಿ. ಇನ್ನೂ ವಿಚಾರಣೆಯಲ್ಲಿ ಅವರೇ ದೋಷಿಗಳು, ಇನ್ನೂ ಅವರು ಅಪರಾಧಿಗಳಂತ ಪ್ರೂವ್ ಆಗಿಲ್ಲ. ಆದ್ಮೇಲೆ ನೀವು ಅಂತ ಹೇಳ್ಬೋದು. ನಿಮ್ಗೆ ಎಷ್ಟು ಕೊಟ್ರಿ? ನೋಡಿ ಇವರೇ, ನಾವು ಆ ಥರ ಎಲ್ಲ ಲಂಚದ ಹಣಕ್ಕೆ ಕೈ ಉಂಡೋರಲ್ಲ. ಈ ಕೈ ಉಂಡೋರಾಗಿದ್ರೆ ನಾವು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಎಲ್ಲ ಜಾಬ್ ಹೊಡ್ತೀರಾ. ಇವರೇ, ನಾನು ಹಾಕಿರೋದು ಪಂಚೆ ಜೇಬಿಲ್ಲ, ಶರ್ಟಲ್ಲಿ ಇಲ್ವಾ? ಇಲ್ಲ, ನೋಡ್ಬೋದು ನೀವು. ಇದು ನಾನು ಹಾಕಿರೋ ಬಟ್ಟೆ ಪಂಚೆ ಎಲ್ಲಾನು ನನ್ನ ಸ್ವಂತ ಶ್ರಮದಿಂದ ದುಡಿದಿರೋ ದುಡ್ಡನ್ನು ತಗೊಂಡಿರೋದು. ಒಂದು ನಿಮಿಷ ಹೇಳಿದ್ನಲ್ಲ, ವ್ಯಂಗ್ಯ ಮಾಡಬೇಡಿ. ಆಗಿ ವಿಚಾರಣೆ ಇವರೇ ಅಪರಾಧಿ ಅಂತ ಗೊತ್ತಾದ್ಮೇಲೆ ನೀವು ವ್ಯಂಗ್ಯ ಮಾಡಿ ಅಂತ ನಾನೇ ನೀವು ತಗೊಂಡ್ಬರ್ತೀನಿ. ಇವರು ಜೈಲಿಗೂ ಅಲ್ಲಿಗೆ ವಾರ್ಡ್ ಮೆಂಬರ್ಸ್ ಎಲ್ಲರೂ ಎಷ್ಟು ಬೇಕು ಬಜೆಟ್ ಅಂತ ಕೇಳಾಗಿದೆಯಲ್ಲ. ಈಗ ದಿನದ ಮುಖ್ಯ ನಿರ್ಣಯಗಳನ್ನು ಒಂದ್ಸಲ ಸಮ್ಮರಿ ರೂಪದಲ್ಲಿ ನಮ್ಮ ಸೆಕ್ರೆಟರಿಗಳು ಓದ್ತಾರೆ. ಜನಗಳು ದಯವಿಟ್ಟು ಮಧ್ಯೆ ಬಾಯಿ ಹಾಕಬೇಡಿ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಸೆಕ್ರೆಟರಿಗಳೇ, ನಾಯಿಗಳು ಮತ್ತು ಕೋತಿಗಳನ್ನು ಹಿಡಿದು ಲಸಿಕೆ ಹಾಕಿಸೋ ಒಂದು ತಂಡ, ಅದನ್ನು ಕಳಿಸ್ಕೊಡ್ತೀವಿ. ಆಮೇಲೆ ಶಾಲೆ ರಿಪೇರಿಗೆ ಮೇಸ್ತ್ರಿ ಮಂಜುನ ವಹಿಸ್ತೀವಿ. ಅವ್ರು ಆದಷ್ಟು ಬೇಗ ಶಾಲೆ ರಿಪೇರಿನೆಲ್ಲ ಮುಗಿಸ್ತಾರೆ. ಆಮೇಲೆ ಬಸ್ ಸ್ಟಾಪ್ ಹತ್ರ ಶೌಚಾಲಯ ಕಟ್ಟಿಸಿಕೊಡುವ ಯೋಚನೆ ಮಾಡಿದ್ದೀವಿ. ಆಮೇಲೆ ಅದನ್ನು ಕಾರ್ಯರೂಪಕ್ಕೆ ಕೂಡ ತರ್ತೀವಿ. ಮಕ್ಕಳಿಗೆ ಕ್ರೀಡಾ ತರಬೇತಿ ನೀಡೋದಕ್ಕೆ ಕೇಳಿದ್ರಿ. ಅದಕ್ಕೆ ನಮ್ಮ ಸರ್ಕಾರಿ ಶಾಲೆ PT ಮಾಸ್ಟರ್ನೇ ನೇಮಿಸೋಣ. ಅವರು PT ಮಾಸ್ಟರ್ ಎಲ್ಲ ಬಂದು ಆಯ್ತಾಯ್ತು, ನಾಳೆನೇ ಕಳ್ಸಿಕೊಡ್ತೀನಿ. ಏನೇನೆಲ್ಲ ಬೇಕು, ಯಾವ್ಯಾವ ಕಿಟ್ಸ್ ಎಲ್ಲ ಬೇಕು ಅದನ್ನು ನಮ್ಗೆ ಹೇಳಿದ್ರೆ ನಾವು ಅದನ್ನು ಆದಷ್ಟು ಬೇಗ ಕಳಿಸ್ಕೊಡ್ತೀವಿ. ಆಮೇಲೆ ಜಮೀನಿಗೋಸ್ಕರ ಇನ್ನು ನಮ್ಮೂರಲ್ಲಿ ಯಾರೂ ಜಗಳ ಆಡೋದು ಬೇಡ. ಅನ್ಸಾರಿ ಅವರೇ, ಆದಷ್ಟು ಬೇಗ ಎಲ್ಲ ಜಮೀನ್ದು ಪರ್ವಾರಿ ಕೆಲಸನೆಲ್ಲ ಮುಗಿಸ್ಬಿಡಿ. ಆಮೇಲೆ ಮಳೆ ಜಾಸ್ತಿ ಆಗೋದ್ರಿಂದ, ಮಳೆ ನೀರು ನಿಂತ್ಕೊಳ್ಳೋದ್ರಿಂದ ಸೊಳ್ಳೆಗಳು ಕೂಡ ಜಾಸ್ತಿ ಆಗಿದ್ದಾವೆ. ಅದಕ್ಕೆ ಸೊಳ್ಳೆ ಹೊಗೆನ ವಾರದಲ್ಲಿ 3 ಸರಿ ಹಾಕಿಸ್ತೀವಿ. ಸಾಕಷ್ಟೇ. ಕರೆಂಟ್ ಸಮಸ್ಯೆ ಇನ್ನು 2 ವಾರದಲ್ಲಿ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀವೆಲ್ಲರೂ ಸಹಕಾರ ನೀಡಬೇಕು. 2 ವಾರ ನಿಮ್ಮ ಮನೇಲಿ ಸೀರಿಯಲ್ ನೋಡ್ತೀನಿ. ಅಂಗನವಾಡಿಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ನಾವು ಆದಷ್ಟು ಬೇಗ ಮಾಡಿಕೊಡ್ತೀವಿ. ಆಮೇಲೆ ಎಸ್ಗೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನು ಕೂಡ ಮಾಡಿಕೊಡ್ತೀವಿ. ವಾಟರ್ ಸಪ್ಲೈ ಕೆಲಸನ ಈಗ ನಾವು ಸೀನಪ್ಪನ ಮಗ ಸಂತೋಷಂಗೆ ವಹಿಸಿದ್ದೀವಿ. ಅವನೀಗ ನೀಟಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋದರೆ ಯಾವ ಜನಕ್ಕೂ ಯಾವ ಸಮಸ್ಯೆನೂ ಆಗಲ್ಲ. ಏನಯ್ಯ ಸಂತೋಷನಾ? ನನ್ನ ಮಗ ಸಂತೋಷನೇ ಉತ್ತರ ಕೊಡ್ತಾನೆ, ಕೇಳಿಸ್ಕೊಳ್ರಪ್ಪ. ಆಗಲಿ. ಆಮೇಲೆ ಕಸದ ಸಮಸ್ಯೆ ಅಂತ ಹೇಳಿದ್ರಿ. ಇನ್ಮೇಲಿಂದ ವಾರಕ್ಕೆ 3 ಸರಿ ಕಸದ ವ್ಯಾನ್ ಬರುತ್ತೆ. ಅದರಲ್ಲಿ ನೀವು ಹಸಿ ಕಸ ಬೇರೆ, ಒಣ ಕಸ ಬೇರೆ ಮಾಡಿ ಕಸದ ವ್ಯಾನಿಗೆ ಹಾಕಬೇಕು. ಈ ಜಾಗೃತಿ ನಿಮ್ಮಲ್ಲಿ ಇರಬೇಕು. ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ತಿಳಿಸಿ. ಪಂಚಾಯತಿ ಮುಂದೆ ತೆಗ್ಸಿ ಕಸ ತೆಗಿಸ್ತೀವಮ್ಮ. ನಾಳಪ್ಪ ಸಮಾಧಾನನಾ? ರಸ್ತೆ ಆದಷ್ಟು ಬೇಗ ಸರಿಪಡಿಸ್ತೀವಿ. MGNR ಅದ್ರ ಏನಿಗೆ ಸಮಸ್ಯೆಯನ್ನು ತಿಳಿಸಿದ್ವಿ. ಅದನ್ನು ನಾವು ಆದಷ್ಟು ಬೇಗ ಮೇಲ್ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸ್ತೀವಿ.
ಅವ್ರು ಉತ್ತರ ಕೊಟ್ಟಿದ್ದಂಗೆ ನಿಮಗೂ ಕೂಡ ಉತ್ತರ ಕೊಡ್ತೀವಿ. ಆಮೇಲೆ ಈ MSP ಬಗ್ಗೆ ಗಂಗಪ್ಪನವರೇ, ಮುಂದಿನ ತಿಂಗಳು 15ನೇ ತಾರೀಕು ಇಲ್ಲೇ ಒಂದು ಸಭೆ ಇಟ್ಕೊಳ್ಳೋಣ. ನೀವೆಲ್ಲ ರೈತರನ್ನೆಲ್ಲ ಕರ್ಕೊಂಡ್ಬಂದು ಅದ್ರ ಬಗ್ಗೆ ಜಾಗೃತೀಕರಣ ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕು. ಹಾಂ, ಕರ್ಕೊಬರ್ತೀನಿ. ಆಮೇಲೆ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗನ್ನು ಮಾಡಿಸ್ಕೊಡ್ತೀವಿ. ಇನ್ನುಂದೆ 2 ತಿಂಗಳಿಗೊಮ್ಮೆ ಆ ವೈಟ್ ಟ್ಯಾಪಿಂಗ್ ತಂಡ ಅವ್ರವ್ರ ಕೆಲಸನ ಮಾಡ್ತೀವಿ. ಗ್ರಂಥಾಲಯದಿಂದ ಕಟ್ಟಿಸ್ಕೊಡ್ತೀವಿ. ಅದರ ಆದಷ್ಟು ಪುಸ್ತಕಗಳನ್ನು ಇಡ್ತೀವಿ. ಹಾಗೆ ಡಿಜಿಟಲ್ ಲೈಬ್ರರಿ ಅಂತ ಏನು ಬಂದಿದೆ ಅದನ್ನು ಕೂಡ ಹಾಕಿಸ್ಕೊಡ್ತೀವಿ. ಫಸ್ಟ್ ನೀವು ಬುಕ್ಸ್ ಹಾಕೊಡ್ರಿ, ಆಮೇಲೆ ಡಿಜಿಟಲ್ ಲೈಬ್ರರಿ ಹಾಕ್ಸೋರಂತೆ. ಆಗಲಿ ಶಾಂತಮ್ಮನವರೇ, ಅಷ್ಟೇ ಅಲ್ಲ, ಕರೆಂಟು ಇನ್ನು 2-3 ದಿನದಲ್ಲಿ ಬಂದು ನೀವು ಆರಾಮಾಗಿ ಸೀರಿಯಲ್ ನೋಡ್ಬೋದಂತೆ. ಹಾಂ, ಸರಿ. ಸೀರಿಯಲ್ ನೋಡಿ ಹೊಸ ಜಗಳ ಮಾಡೋಕ್ಕೆ ಹೆಂಗೆ ಅಂತ ಕಲ್ತ್ಕೊಂಡು ಮತ್ತೆ ನಮ್ಮ ಸಭೆಗೆ ಬರ್ತೀರಂತೆ. ಈಗ ನೀವು ನಮ್ಗೆ ಹೆಂಗೆ ಮಾಡ್ಬೋದಾ? ಕ್ಷಮಿಸಬೇಕು ತಾಯಿ. ಈಗ ಮೇಡಮ್, ಇವತ್ತು ತಗೊಂಡಿದ್ದ ನಿರ್ಧಾರ ಎಲ್ರಿಗೂ ಒಪ್ಪಿಗೆ ಇದ್ದರೆ ಎಲ್ಲ ಜಾರಿಗೊಳ್ತವೆ. ಎಲೆಕ್ಷನ್ ಟೈಮಲ್ಲಿ ಬಿಸಿ ಊಟ, ಬೇರೆ ಟೈಮಲ್ಲಿ ತಂಗ್ನ ಆ ಥರ. ನಿಮಗೋಸ್ಕರ ಕಾಫಿ ಟೀ ವ್ಯವಸ್ಥೆನೂ ಇದೆ ಅಮ್ಮ, ಕುಟ್ಕೊಂಡು ಹೋಗಿ ಆಯ್ತಾ? ಆಯ್ತಾಯ್ತು. ಎಲೆಕ್ಷನ್ಗೂ ಮುಂಚೆ 90 ಇವಾಗ ನೋಡ್ರೆ ಗ್ರೀನ್ ಟೀನಾ? ಫುಲ್ ಸಕ್ಕರೆ ಇದೆ, ಸಿಹಿಯಾಗಿದೆ ಆಯ್ತಾ? ಟೀ ಕಾಫಿ ಸಾಕಾಗಲ್ಲ ಅಧ್ಯಕ್ಷರೇ. ಸೆಣಪ್ದವ್ರೆ, ನೀವು ಸಾಕಾಗಲ್ಲ ಅಂದ್ರೆ ಸ್ವಲ್ಪ ಫಾರ್ಮ್ ಹೌಸಿಗೆ ಸಂಜೆ ಬನ್ನಿ, ಆ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಬಿಡ್ರಿ, ತೋಟಕ್ಕೆ ಕಳಿಸ್ಕೊಡ್ತೀವಿ, ನೀವು ಬರೀ ಫಾರ್ಮ್ ಹೌಸ್ ಅಂತೀರ. ಆಗಲಿ, ನಿಮ್ಮೆಲ್ಲ ಸಹಕಾರದಿಂದ ಏನಪ್ಪ ಸಫಲವಾಗಿ ನಮ್ಮ ಸಭೆ ಮುಗಿದಿದೆ. ಈಗ ನಮ್ಮ ಸದಸ್ಯರೆಲ್ಲ ಇಚ್ಛೆಯಂತೆ ನಮ್ಮ ವಾರ್ಡ್ ಅಧ್ಯಕ್ಷರು ಹಾಗೂ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಅಧಿಕಾರಿ ಇದ್ದಾರಲ್ಲ, ನಮ್ಮ ಶ್ರೀ ರಮಣಮೂರ್ತಿ ಅವರು, ಅವರಿಗೆ ವೋಟ್ ಆಫ್ ಥ್ಯಾಂಕ್ಸ್ ಕೊಡೋಕ್ಕೆ ನಾವು ಇನ್ವಿಟೇಟ್ ಮಾಡೋಣ. ಈಗ ನಾವು ಸಭೆಯ ಕೊನೆಯ ಮೊದಲನೆಯದಾಗಿ ನಮ್ಮ ಅಧ್ಯಕ್ಷರು ಹಾಗೂ ಸೆಕ್ರೆಟರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಭೆಯನ್ನ ಸಫಲವಾಗಿ ನಡೆಸಿಕೊಳ್ಳೋದ್ರಲ್ಲಿ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೆ ಎಲ್ಲ ವಾರ್ಡ್ ಮೆಂಬರ್ಗಳಿಗೂ ಹಾಗೆ ನನಗೂ ತುಂಬಾ ಧನ್ಯವಾದಗಳು. ನಾವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸಕ್ಕಿಂತ ಹೆಚ್ಚಿಗೆ ಶ್ರಮವನ್ನು ನಾವು ಹಾಕ್ತೀವಿ ಅಂತ ಜನರಲ್ಲಿ ನಾನು ಆಶ್ವಾಸನೆ ನೀಡ್ತಾ ಇದ್ದೀನಿ. ಹಾಗೂ ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ ತಮ್ಮ ಶಾಂತತೆಯನ್ನು ಕಳ್ಕೊಂಡವರು, ರುದ್ರತಾಂಡವ ಆಡೋರು, ಜಗಳ ಆಡಿರೋರು ಎಲ್ಲ ಇಲ್ಲೇ ಇದ್ದೀರಾ. ನಿಮಗೆಲ್ಲ ಈ ಸಭೆಯಲ್ಲಿ ಮಾಡಲಿಕ್ಕೆ ತುಂಬಾ ಧನ್ಯವಾದಗಳು. ಸೆಕ್ರೆಟರಿಗೆಲ್ಲ ವ್ಯವಸ್ಥೆ ಆಗಿದ್ದೀರಾ? ಇಲ್ರಿ, ನಿಮ್ಗೆ ಯಾವಾಗಲೂ ವ್ಯಂಗ್ಯ ಮಾಡೋಕ್ಕಾಗತ್ತಾ? ನಾವೆಲ್ಲ ನಿಮ್ಮ ಸೇವಕರು, ಜನಸೇವಕರಿಲ್ಲ. ನಾವು ಜನಸೇವಕರು, ನಿಮ್ಗೆ ಎಲ್ಲರೂ ವ್ಯಂಗ್ಯ ಮಾಡೋದು ಅಂತೆ. ಮುಂದಿನ ಸತಿ ಎಲ್ಲ ಕರೆಕ್ಟಾಗಿ ಮಾಡಿಸಿ, ನಾವು ಜಗಳಾಡಲ್ಲ. ಇಲ್ರಿ, ನೀವು ಹೇಳ್ದಂಗೆ ಮಾಡಿ ಆಯ್ತಾ? ಬೇಜಾರಾಗಬೇಕಂತ ನಾನು ಇಷ್ಟ, ಯಾಕಂದ್ರೆ ಈ ಸಲ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಆಗುತ್ತೆ, ಮಾಡಬೇಡಿ. ಎಲ್ಲ ತಂಡಗಳನ್ನು ನಾವೇ ಖುದ್ದಾಗಿ ನಿಂತು ಪರಿಶೀಲಿಸಿ ಕೆಲಸವನ್ನು ಮಾಡಿಸ್ಕೊಡ್ತೀವಿ. ಹಾಗೆ ಎಲ್ಲರಿಗೂ ಕಾಫಿ ಟೀ ವ್ಯವಸ್ಥೆ ಇದೆ. ಇದು ಬೇಕಾದವರಿಗೆ ಬೇರೆ ವ್ಯವಸ್ಥೆಗಳು ಇರ್ತವೆ. ಆಮೇಲೆ ಯಾರ್ಯಾರಿಗೆ ಸಕ್ಕರೆ ಕಡಿಮೆ ಇದ್ದಿದ್ದು ಒಂದು ಡಬ್ಬಿ ಸಕ್ಕರೆ ಅಲ್ಲೇ ಇಡ್ಸಿರ್ತೀನಿ, ಎಲ್ಲ ಹಾಕಿ ಅದರಲ್ಲೇ ಹಾಕಿ ತಗೋಬೋದು. ಇನ್ನು ಬಿಸ್ಕೆಟ್ ಬೇಕಂದ್ರೆ ಸ್ವಲ್ಪ ಕಚೇರಿ ಒಳಗೆ ಬಂದು ಹೇಳಿದ್ರೆ ಬಿಸ್ಕೆಟ್ ಕೊಡ್ತೀವಿ. ಅಲ್ಲಿಗೆ ಸಭೆ ಮುಕ್ತಾಯಗೊಂಡಿದೆ. ನೀವೆಲ್ಲ ಹೊರಡೋ ಮುಂಚೆ ಆಚೆ ಬಾಗಿಲ ಹತ್ರ ನಾವು ಒಂದು ದಪ್ಪ ರಿಜಿಸ್ಟರ್ ಇಟ್ಟಿದ್ದೀವಿ. ಆ ರಿಜಿಸ್ಟ್ರಲ್ಲಿ ನಿಮ್ಮ ಹೆಸರು ಹಾಗೂ ಸಹಿನ ಹಾಕಿದ್ರೆ ನಾವು ಸರ್ಕಾರಕ್ಕೆ ದಾಖಲೆ ತೋರಿಸ್ಬೋದು. ನೋಡಿ, ಇಷ್ಟು ಜನ ಬಂದಿದ್ದಾರೆ, ಸಭೆ ಮಾಡಿದ್ದೀವಿ, ಫಂಡ್ಸ್ ಬೇಗ ಕಳಿಸ್ಕೊಡಿ ಅಂತ ಹೇಳಿ ಮಾಡಿದಷ್ಟು ನಮಗೊಳ್ಳೇದು, ನಿಮಗೊಳ್ಳೇದು, ಇಡೀ ಹಳ್ಳಿಗೊಳ್ಳೇದು. ನಮ್ಮ ಹಳ್ಳಿ ಥರ ಎಲ್ಲ ಹಳ್ಳಿ ಉದ್ಧಾರ ಆದರೆ ನಮ್ಮ ದೇಶನೇ ಉದ್ಧಾರ ಆಗುತ್ತೆ. ಧನ್ಯವಾದಗಳು. ನೀವೆಲ್ಲ ಹೊರಡ್ಬೋದು. ಧನ್ಯವಾದಗಳು. ಬೇಗ ಮಾಡ್ರಿ. ಕಾರ್ಯಕ್ರಮದ ಮುಂದಿನ ಹಂತ ಇವಾಗ ನಮ್ಮ ಶಾಲೆಗೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ BS ಪ್ರಭು ಸರ್ ಅವರಿಗೆ ವೇದಿಕೆ ಕರೀತಾ ಇದ್ದೀನಿ. ಅವರು ಈ ಕಾರ್ಯಕ್ರಮವನ್ನು ಕುರಿತು ಮತ್ತು ಈ ಮಕ್ಕಳನ್ನು ಕುರಿತು ಉದ್ದೇಶಿಸಿ 2 ಮಾತನಾಡಬೇಕಂತೇಳಿ. ಪ್ರಭು ಸರ್. ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ
ಈ ಮಾಡ್ರನ್ ಯೂತ್ ಗ್ರಾಮ ಸಭಾವನ್ನು ವೀಕ್ಷಣೆ ಮಾಡಿದೆ. ಎಲ್ಲವೂ ಸತ್ಯನೇ, ಇದರಲ್ಲಿ ಯಾವುದೂ ಮಿಥ್ಯೆ ಅಂತ ಇಲ್ಲ, ಎಲ್ಲ ಕರೆಕ್ಟಾಗಿದೆ, ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ದಾರೆ. ಇದೇ ರೀತಿಯಾಗಿ ನಾವು ಕೂಡ ಸಭೆ ಸಮಾರಂಭಗಳನ್ನು ಮಾಡ್ತೀವಿ. ಗ್ರಾಮ ಪಂಚಾಯಿತಿ ಅಂದರೆ ಅದು ಒಂದು ರಾಷ್ಟ್ರಪತಿ ಭವನ ಇದ್ದಂಗೆ. ನಾವೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಕಲ್ಪನೆಯನ್ನು ಕಟ್ಕೊಂಡು ಗ್ರಾಮಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು, ಒಬ್ಬ ಅಧ್ಯಕ್ಷನಾಗಿ, ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂದರೆ ಒಬ್ಬ ಸದಸ್ಯನಾಗಿ ಅಥವಾ ಒಬ್ಬ ಸಾರ್ವಜನಿಕವಾಗಿ ಏನು ಮಾಡಬೇಕು ಅನ್ನೋದನ್ನು ನುರಿತು ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಆಗಿದ್ವಿ. ನೀವು MP ಚುನಾವಣೆ ಗೆಲ್ಬೋದು, MLA ಚುನಾವಣೆ ಗೆಲ್ಬೋದು, ಕೌನ್ಸಿಲರ್ ಚುನಾವಣೆ ಗೆಲ್ಬೋದು, ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲೋದು ತುಂಬ ಕಷ್ಟ. ಯಾಕೆ ಅಂತಂದರೆ ಸಾರ್ವಜನಿಕ ವೇದಿಕೆಯಲ್ಲಿ ನೀವೆಲ್ಲ ಇದ್ದೀರಾ, ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರಿಗಳೆಲ್ಲ ಈ ವೇದಿಕೆ ಮೇಲಿದ್ದಾರೆ. ಒಬ್ಬ ಅಧ್ಯಕ್ಷರು ಇಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕು ಅಂತಂದರೆ ಅವನ ವ್ಯಕ್ತಿತ್ವ, ಅವನ ಚಾರಿತ್ರ್ಯ, ಅವನು ಬರ್ತಿಂದ ಸಾಮಾಜಿಕ ಕಾರ್ಯಕರ್ತನಾಗಿ ಮಾಡ್ಕೊಂಬಂದಿರುವಂಥ ಕರ್ತವ್ಯಗಳು ಅವನನ್ನು ಆ ಸ್ಥಾನಕ್ಕೆ ಕೊಂಡೊಯ್ಯೋಕ್ಕೆ ಮಾತ್ರ ಸಾಧ್ಯ. ನೀವು MLA MP ಚುನಾವಣೆಯಲ್ಲಿ ಹಣವನ್ನು ಖರ್ಚು ಮಾಡ್ಬೋದು, ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಜವಾಗಲೂ 100ಕ್ಕೆ 100ರಷ್ಟು ನಿಮ್ಮ ಹಣ ಏನು ಕೆಲಸಕ್ಕೆ ಬರೋದಿಲ್ಲ. ನಿಮ್ಮನ್ನು ಪ್ರತಿನಿತ್ಯ ಒಂದು ವಾರ್ಡಲ್ಲಿ ಕೇವಲ 1000 ಜನ ಇರ್ತಾರೆ, ಒಂದು ವಾರ್ಡಿನ ಸದಸ್ಯನಾಗಬೇಕು ಅಂತಂದರೆ ಆ 1000 ಜನ ಪ್ರತಿನಿತ್ಯ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ, ನಿಮ್ಮ ವ್ಯಕ್ತಿತ್ವವನ್ನು ಗಮನಿಸ್ತಾ ಇರ್ತಾರೆ, ನಿಮ್ಮ ಚಾರಿತ್ರ್ಯವನ್ನು ಗಮನಿಸ್ತಾ ಇರ್ತಾರೆ. ನೀನು ಹಿಂದೆ ನಡ್ಕೊಂಡಂಥ ರೀತಿ ನೀತಿಗಳು, ನೀನು ಗ್ರಾಮದಲ್ಲಿ ನಡ್ಕೊತಾ ಇರುವಂಥ ಎಲ್ಲ ಆಗು ಹೋಗುಗಳನ್ನು ನಿನ್ನನ್ನು ಗಮನಿಸಿ ನಿನ್ನನ್ನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡ್ತಾರೆ. ಅದು ನಿನ್ನ ಪೂರ್ವಜನ್ಮದ ಪುಣ್ಯ. ಇದು ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಇರಬೇಕಾದಂಥ ಒಂದು ಕರ್ತವ್ಯ. ಮೊದಲು ಅವನ ಐಡೆಂಟಿಟಿ ಇರಬೇಕು. ಅವನಿಗೆ ಕನಿಷ್ಠ ಓದಿಲ್ಲ ಅಂದರೂ ಕೂಡ ಸಾಮಾಜಿಕ ಕಳಕಳಿ ಇರುವಂಥ ಮನೋವೃತ್ತಿ ಮನಸ್ಸಿನಲ್ಲಿರಬೇಕು. ಎಲ್ಲರೂ ಕೂಡ ಸದಸ್ಯನಾಗಕ್ಕೆ ಸಾಧ್ಯ ಇಲ್ಲ. ಈ ಗ್ರಾಮ ಪಂಚಾಯಿತಿಯಲ್ಲಿ 1993-94ರಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ವಿಧಾನ ಪ್ರಾರಂಭ ಆಯಿತು. 93ರವರೆಗೂ ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆ ಜೊತೆ ಹೊಂದಾಣಿಕೆಯಲ್ಲಿತ್ತು. ನಂತರ 93-94ರಲ್ಲಿ ಪಂಚಾಯತ್ ರಾಜ್ ವಿಭಾಗ ಆಗಿ ಆವತ್ತಿನಿಂದ 93-94ರಿಂದ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಸರ್ಕಾರ ಆವತ್ತಿನ ದಿವಸ ಗ್ರಾಮ ಪಂಚಾಯಿತಿಯನ್ನು ಮಾಡ್ತು. ಅದಕ್ಕೆ ಒಬ್ಬ ಗ್ರಾಮ ಪಂಚಾಯಿತಿಗೆ ತನ್ನದೇ ಆದಂಥ ನೀತಿ ನಿಯಮಗಳು ಮತ್ತು ವಿಧಿವಿಧಾನಗಳನ್ನು ಆ ಒಂದು ಸಂವಿಧಾನ ಬದ್ಧವಾಗಿ ಮಾಡಿರ್ತಕ್ಕಂಥ ಎಲ್ಲ ವಿಧಿವಿಧಾನಗಳಿಂದ ಗ್ರಾಮ ಪಂಚಾಯಿತಿ ಉದಯವಾಯಿತು. ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ರೀತಿಯಂಥ ಮಾಡೋದಕ್ಕೆ ಪ್ರತಿನಿತ್ಯ ಕೆಲಸ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ. ಯಾಕಂತಂದರೆ ಯಾವ ಒಬ್ಬ MLA MPನೂ ಮಾಡೋಕ್ಕಾಗದಿರೋಂಥ ಕೆಲಸ ಒಬ್ಬ ಸದಸ್ಯ ಮಾಡ್ಬೋದು. ನೀವೇನೂ ಮಾಡಿಲ್ಲ, ನಿಮ್ಮ ಪಂಚಾಯಿತಿ ಬಡವರ ಪಂಚಾಯಿತಿ ಆದರೆ ನೀವೇ ಏನಾದರೂ ಸೃಷ್ಟಿ ಮಾಡಿ ಗ್ರಾಮ ಪಂಚಾಯಿತಿಗೆ ಅನುದಾನವನ್ನು ಯಾವ ರೀತಿ ತರಬೇಕು ಅನ್ನೋದನ್ನು ಚಿಂತನೆ ಮಾಡ್ಬೋದು. ನಮ್ಮ ಗ್ರಾಮ ಪಂಚಾಯಿತಿ ಉದ್ಧಾರ ಆಗೋದಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ಬಯಸ್ಬೋದು. ಈಗ ಎಷ್ಟೋ ಪಂಚಾಯಿತಿಗಳಲ್ಲಿ 5 ಲಕ್ಷ ಕೂಡ ಅನುದಾನ ಬರೋದಿಲ್ಲ. ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನನ್ನ ಸ್ನೇಹಿತ ಹೇಳ್ತಾ ಇದ್ರು 10 ಕೋಟಿ ರೂಪಾಯಿ ಅನುದಾನ ಇದೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ. ಅದನ್ನು ನೀವೆಲ್ಲ ಈಗ ತೀರ್ಮಾನ ಮಾಡಿದ್ರಲ್ಲ, ಆರೋಗ್ಯಕರ, ಭಿಕ್ಷುಕರ ಕರ, ವಿದ್ಯುತ್ ಕರ, ಈ ರೀತಿ ಹಲವಾರು ರೀತಿಯ ಆರೋಗ್ಯಕರ, ಶಿಕ್ಷಣಕರ, ಪೌಷ್ಟಿಕ ಆಹಾರಕ್ಕೆ ಏನು ಬೇಕು, ಸಾಮಾಜಿಕವಾಗಿ ಏನು ಮಾಡಬೇಕು, ಮತ್ತು ಏನು SC ST 25% ಹಣವನ್ನು ಯಾವ ರೀತಿ ವ್ಯಯ ಮಾಡಬೇಕು, ಈ ರೀತಿಯಾಗಿ ಎಲ್ಲ 10 ಕೋಟಿ ರೂಪಾಯಿಗಳನ್ನೇ ವ್ಯಯ ಮಾಡ್ತಾರೆ. 10 ಕೋಟಿ ರೂಪಾಯಿಗಳನ್ನು ಎಲ್ಲದಕ್ಕೂ ಅಲ್ಲ, ಇಂಥದ್ದಕ್ಕೆ ಮಾನದಂಡವಾಗಿ ನಿರ್ಧರಣೆ ಮಾಡುವಂಥದ್ದು ಸರ್ಕಾರ ನಮಗೆ ನಿರ್ದೇಶನ ಕೊಡ್ತದೆ. ಆ ಹಣದಲ್ಲಿ ನಾವು ಅದನ್ನು ಏನು ಮಾಡಬೇಕು ಅನ್ನೋದನ್ನು ನಮ್ಮ ವಾರ್ಡ್ ಮೆಂಬರ್ಗಳು ಸದಸ್ಯರು ಈಗ ನೀವು ತೀರ್ಮಾನ ಮಾಡಿದಂತೆ ಮೊದಲನೇ ವಾರ್ಡ್ಗೆ ಏನು ಅವಶ್ಯಕತೆ ಇದೆ, 2ನೇ ವಾರ್ಡ್ಗೆ ಏನು ಅವಶ್ಯಕತೆ ಇದೆ, ಈ ರೀತಿಯಾಗಿ ತೀರ್ಮಾನಗಳನ್ನು ತಗೊಂಡು ಮಾಡೋಂಥ ಕೆಲಸ. ಇನ್ನು ಈ ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳ್ತಾ ಹೋದಾದರೆ ದಿನ ಸಾಕಾಗಲ್ಲ. ನಿಮಗೆಲ್ಲ ಉತ್ತಮ ಭವಿಷ್ಯ ಇದೆ. ಬರೀ ಓದು ಒಂದೇ ಮಾನದಂಡ ಅಲ್ಲ. ನೀವು ರಾಜಕೀಯ ಕ್ಷೇತ್ರದಲ್ಲಿ ಮೊದಲು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ನೀವು ಸೂರ್ಯನಂತೆ ಬೆಳಗಿ ನಿಮ್ಮ ಭವಿಷ್ಯ ಬದಲಾಗ್ತದೆ. ನೀವು ಕೂಡ ನಾಳೆ ಈ ರಾಜ್ಯದ ಮಂತ್ರಿ ಆಗ್ಬೋದು, ನೀವು ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗ್ಬೋದು, ನೀವು ಕೂಡ ನಾಳೆ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಾಗ್ಬೋದು. ಇವತ್ತು ದಿನ ನಿಮಗೆ ಎಲ್ಲ ವಿಜ್ಞಾನ ಇಷ್ಟು ಮುಂದುವರಿತಾ ಇದೆ. ನಿಮ್ಮಲ್ಲಿ ತಾಂತ್ರಿಕತೆ, ವಿಜ್ಞಾನ, ನಿಮಗೆ ಬೇಕಾದಂಥ ಎಲ್ಲ ಕಲೆಗಳನ್ನು ಕಲಿಸ್ಕೊಡೋದಕ್ಕೆ ನಿಮ್ಮ ಶಾಲಾ ಶಿಕ್ಷಕರಿದ್ದಾರೆ, ನಿಮ್ಮ ತಂದೆ ತಾಯಿಯರಿದ್ದಾರೆ. ನಿಮ್ಮ ಗುರು ಹಿರಿಯರನ್ನು ಗೌರವಿಸಿ ನೀವಾಗಿ ನೀವು ಬದಲಾಗಬೇಕು. ಬೇರೆ ಯಾರೂ ನಿಮ್ಮನ್ನು ಬದಲು ಮಾಡೋದಕ್ಕೆ ಬರಲ್ಲ. ಮೊದಲು ನಿಮ್ಮನ್ನು ನೀವು ಅರ್ಥಕೊಳ್ಳಿ. ನಾನಿವತ್ತು ಒಬ್ಬ ವಿದ್ಯಾರ್ಥಿಯಾಗಿದ್ದೇನೆ, ನಾನು ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ನೀವು ಈ ಸ್ಥಾನದಲ್ಲಿ ಕುತ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಒಂದು ವಿನಂತಿ ಏನಂತಂದರೆ, ಈ ಗ್ರಾಮ ಪಂಚಾಯಿತಿ ಬೋರ್ಡ್ ಹಾಕಿದ್ದಾರೆ, ಕನ್ನಡದಲ್ಲಿಲ್ಲ ಬೋರ್ಡು.
ಅದು ಗ್ರಾಮ ಪಂಚಾಯತಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಅಂತ ಬರಬೇಕು, ನಂತರ ತಾಲೂಕ್ ಪಂಚಾಯತಿ ಯಲಹಂಕ ಬರಬೇಕು, ಆ ನಂತರ ಬಾಗಲೂರು ಗ್ರಾಮ ಪಂಚಾಯತಿ ಅಂತ ಬರಬೇಕು. ಕನ್ನಡದಲ್ಲಿ 60% ಇರಬೇಕು. ಬೈರೇಗೌಡರು ಇದನ್ನು ಗಮನಿಸಿಲ್ಲ ಅಂತ ಕಾಣುತ್ತೆ. ತಾವು ದಯವಿಟ್ಟು ಕನ್ನಡ ಫಲಕಗಳನ್ನು 60% ಅಷ್ಟು ಬಳಸೋದನ್ನು ಕಲೀರಿ. ಯಾಕೆಂತಂದರೆ ನಾವು ಕರ್ನಾಟಕದಲ್ಲಿದ್ದೀವಿ, ಇದೆಲ್ಲ ಇಂಗ್ಲೀಷಲ್ಲೇ ಇದೆ. ಗ್ರಾಮ ಪಂಚಾಯತಿ ಕರ್ನಾಟಕದ ಸಿಂಬಲ್ ಇರಬೇಕು. ಹಾಗಾಗಿ ಕನ್ನಡದಲ್ಲಿ 60% ಇದ್ದು ಗ್ರಾಮ ಸಭೆ ಅಂತ ಇದ್ದಾಗ ದಯವಿಟ್ಟು ನಾವ್ಯಾರು ಬೇರೆ ಭಾಷೆಯ ದ್ವೇಷಿಗಳಲ್ಲ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ನಾವು ಯಾರೂ ಕೂಡ ಅನ್ಯ ಭಾಷೆಗಳನ್ನು ದ್ವೇಷ ಮಾಡೋದಿಲ್ಲ. ಆದರೆ ಕನ್ನಡವನ್ನು ಕಲಿಸ್ಬೇಕು, ಕನ್ನಡವನ್ನು ಕಲಿಬೇಕು. ಈಗ ಇಷ್ಟೊತ್ತು ನೀವು ಗ್ರಾಮ ಸಭೆ ಮಾಡಿದ್ರಿ, ಎಷ್ಟೋ ಜನ ಹಿಂದಿ ಮಕ್ಕಳಿಗೆ ಅರ್ಥ ಆಗಿಲ್ಲ. ಏನಂತ ತಿಳ್ಕೊತಾರೆ ಅವರು? ಆ ಉತ್ತರ ಭಾರತದಲ್ಲೆಲ್ಲ ಸರ್ಪಂಚ್ ಅಂತಾರೆ, ಅಲ್ಲಿನ ಸದಸ್ಯರನ್ನು ಬೇರೆ ಬೇರೆ ರೀತಿಯಾಗಿ ಅವರು ಸಂಬೋಧನೆ ಮಾಡ್ತಾರೆ. ಈ ರೀತಿಯಾಗಿ ಹಲವಾರು ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳ, ಇಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ. ಆದರೆ ಇಲ್ಲಿ ಬಂದಿದ್ದೀರಾ, ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳಿ. ನೆಕ್ಸ್ಟು ಮುಂದೆ ಬರುವಾಗ ಈ ಕನ್ನಡದ ಬಗ್ಗೆ ಒಂದು ಚೂರು ಕಳಕಳಿ ಏನಿರಲಿ. ಈ ಗ್ರಾಮ ಪಂಚಾಯತಿ ಬಗ್ಗೆ ಇನ್ನೂ ನನ್ನ ಸ್ನೇಹಿತ ಶಬ್ಬೀರ್ ಅವರು ಮಾತಾಡ್ತಾರೆ. ಅವರು 3 ಸಲ ಸಮಾಜ ಸೇವೆ ಮಾಡ್ತಾ ಬಡವರ ಮಿತ್ರನಾಗಿ ನನಗೆ ಗುರು ಅಂತಲೇ ಹೇಳ್ಬೋದು. ನಾವೆಲ್ಲ ಅವರ ವಯಸ್ಸು ಚಿಕ್ಕದಿರ್ಬೋದು, ಆದರೆ ಮೂರ್ತಿ ಚಿಕ್ಕದಾದು ಕೀರ್ತಿ ದೊಡ್ಡದು. ಇನ್ನೂ ಹೆಚ್ಚಿನ ವಿಚಾರಗಳನ್ನು ಅವ್ರು ತಿಳಿಸ್ಕೊಡ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನವೋದಯ ಶಾಲೆಯ ಪ್ರಾಂಶುಪಾಲರಿಗೂ, ಎಲ್ಲ ಮಕ್ಕಳಿಗೂ ಮತ್ತು ಮುಂದಿನ ಪೀಳಿಗೆಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ಗ್ರಾಮ ಪಂಚಾಯತಿಯ ರೂಪುರೇಷೆಗಳನ್ನು, ಆ ಗ್ರಾಮ ಪಂಚಾಯತಿಯಲ್ಲಿ ಬರುವ ಹಣದ ಆಯವ್ಯಯಗಳನ್ನು, ಹಿಂದುಳಿದ ವರ್ಗದ ಮೀಸಲಾತಿ ಹಾಗೂ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಕಳಕಳಿ ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಮತ್ತು ಮಾರ್ಮಿಕವಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ತಮ್ಮ ಅಮೂಲ್ಯವಾದ ವಚನಗಳ ಸುಧೆಯನ್ನು ಉಣಬಡಿಸಿದಂಥ ಪ್ರಭು ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಚಪ್ಪಾಳೆ ಬರಲಿ. ಇನ್ನು ಮುಂದೆ ಇನ್ನುಳಿದ ಓರ್ವ ಅತಿಥಿ, ಬಡವರ ಮಿತ್ರ ಎಂದೇ ಹೆಸರು ಪಡೆದಂಥ ಶಬ್ಬೀರ್ ಸರ್ ಅವರು ವೇದಿಕೆಗೆ ಬಂದು ಈ ಗ್ರಾಮ ಸಭೆ ಮತ್ತು ನಮ್ಮ ವಿದ್ಯಾಲಯದ ಮಕ್ಕಳು ಮತ್ತು ಎಲ್ಲ ಇನ್ನುಳಿದ ಪ್ರೇಕ್ಷಕರನ್ನು ಉದ್ದೇಶಿಸಿ 2 ಮಾತಾಡಬೇಕಂತೇಳಿ ಕೇಳ್ಕೊತಾ ಇದ್ದೇನೆ. ಶಬ್ಬೀರ್ ಸರ್. ಎಲ್ಲರಿಗೂ ಈ ಶುಭ ಸಂಜೆಯ ಒಂದು ನಮಸ್ಕಾರಗಳು. ವ್ಯಾಪ್ತಿಯಲ್ಲಿರುವಂತಹ ಬೆಂಗಳೂರು ನಗರ ಜಿಲ್ಲೆಯ ಒಂದು ತಮ್ಮ ಏನು PM ಶ್ರೀ ಜವಾಹರ್ಲಾಲ್ ನೆಹರು ವಿದ್ಯಾಲಯ ಶಾಲೆಯ ಎಲ್ಲ ನನ್ನ ಸ್ಟೂಡೆಂಟ್ಸ್ಗೆ ನಾನು ನಮಸ್ಕಾರಗಳನ್ನ ಹೇಳುತ್ತಾ, ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನು ಗ್ರಾಮ ಪಂಚಾಯಿತಿಗಳ ಬಗ್ಗೆ, ಗ್ರಾಮೀಣ ಪ್ರದೇಶದಲ್ಲಿ ಜನಜೀವನ ಯಾವ ಥರ ಇವತ್ತು ಬದುಕ್ತಾ ಇದ್ದಾರೆ, ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ, ಹಳ್ಳಿಗಳೇ ದೇಶದ ಬೆನ್ನೆಲುಬು ಅನ್ನುತ್ತಾ ಏನು ಇವತ್ತು ನಮ್ಮ ಭಾರತ ದೇಶದಲ್ಲಿ ಗ್ರಾಮೀಣ ಭಾಗ ಬಹಳಷ್ಟು ಜಾಸ್ತಿ ಇದೆ. ಗ್ರಾಮೀಣ ಭಾಗದಲ್ಲಿ ಜನಸಂಖ್ಯೆನೂ ಅದೇ ರೀತಿ ಎಲ್ಲ ರೀತಿಯ ಎಲ್ಲ ವರ್ಗದ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸುತ ಹಮಾರ ಅಂತ ಹೇಳಿಬಿಟ್ಟು ಬಹಳಷ್ಟು ಭಾರತದ ಬಗ್ಗೆ ಒಂದು ಹೆಮ್ಮೆಯ ವಿಚಾರ. ನಾವೆಲ್ಲಾದರೂ ಆಚೆ ಹೋದಾಗ ನಮ್ಮ ದೇಶ, ನಮ್ಮ ಮಣ್ಣು, ನಾವು ಇದ್ರ ಬಗ್ಗೆ ಹೇಳ್ಕೊತೀವಿ. ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು. ಅಂದರೆ ಫಾರಿನ್ ದೇಶಗಳಲ್ಲಿ ಇದೇ ರೀತಿ ಈ ಥರ ಡೆಮೋಕ್ರಸಿ ಇಲ್ಲ. ಡೆಮೋಕ್ರಸಿ ವಿಚಾರ ಬಂದಾಗ ನಮ್ಮ ಒಂದು ಪಾರ್ಲಿಮೆಂಟ್ನಿಂದ ಹಿಡಿದು ಗ್ರಾಮ ಪಂಚಾಯಿತಿವರೆಗೂ ಇವತ್ತು ನಮ್ಮ ಆಡಳಿತ ನಡೀತಾ ಇರೋದು. ಯಾವುದೇ ದೇಶದಲ್ಲಿ ಈ ರೀತಿ ಡೆಮೋಕ್ರಸಿ ಇಲ್ಲ. ಯಾಕಂದರೆ ನಾವು ಇಂಥ ದೇಶದಲ್ಲಿ ಒಬ್ಬ ಪ್ರಜೆಯಾಗಿ ಬದುಕ್ತಾ ಇರೋದು, ಇದು ಒಂದು ಪುಣ್ಯ ಭೂಮಿ ನಮ್ಮದು. ಇವತ್ತು ನಮ್ಮ ಏನು ಎಲ್ಲ ನಮ್ಮ ಪ್ರಾಂಶುಪಾಲರಿದ್ದಾರೆ,
ಉಮೇಶ್ ಚಂದ್ರ ಪ್ರತಾಪ್ ಪ್ರಜಾಪತಿಜಿ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಪರವಾಗಿ ಮತ್ತು ಎಲ್ಲ ದೇಶದ ನವೋದಯ ವಿದ್ಯಾಲಯಗಳ ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ ಅವರು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಬಗ್ಗೆ ಟಾಪಿಕ್ನ ಇದು ಟಾಪಿಕ್ ತೊಗೊಂಡಿರೋದು ಬಹಳಷ್ಟು ಒಂದು ಒಳ್ಳೆಯ ವಿಚಾರ. ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಸರ್ ಚೂಸಿಂಗ್ ದಿ ಟಾಪಿಕ್ ಆಫ್ ದಿಸ್ ಗ್ರಾಮ ಸಭಾ. ಏಕೆಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಒಂಥರ ನೆಗ್ಲೆಕ್ಟ್. ಗ್ರಾಮ ಪಂಚಾಯಿತಿ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಯಾಕಂದರೆ ಇವಾಗ ನೋಡಿದೆ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂದರೆ ಒಂದು ಜನ ಆಯ್ಕೆ ಮಾಡಿರ್ತಾರೆ, ಸದಸ್ಯರು ಆಯ್ಕೆ ಮಾಡಿರ್ತಾರೆ. ಯಾಕಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹುಟ್ಟುವ ಮಗು ಒಂದು PSCಯಿಂದ ಮಗು ಹುಟ್ಟುತ್ತೆ. PSCಯ ನಿರ್ವಹಣೆಯಿಂದ ಹಿಡಿದು ಸ್ಮಶಾನದ ಏನು ನಿರ್ವಹಣೆ ಇರುತ್ತೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಹಾಕೋದು. ತಾವು ತಿಳ್ಕೊಂಡಿದ್ದೀರಾ, ಒಂದು ಮಗು PSCಯಲ್ಲಿ ಹುಟ್ಟಿದಾಗ ಏನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುತ್ತೆ ಅದ್ರ ಬಗ್ಗೆ ಸಹ ತಾವು ಸವಿಸ್ತರವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಯಾವ ರೀತಿ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅದು ಗ್ರಾಮ ಪಂಚಾಯಿತಿಯಿಂದನೇ ಕೊಡಬೇಕು. ಹುಟ್ಟುವ ಮಗು ಮತ್ತು ಮನುಷ್ಯನ ಮರಣ ಎಲ್ಲಿ ಸ್ಮಶಾನ ನಿರ್ವಹಣೆನೂ ನಮ್ಮದೇ ಕೆಲಸ, ಗ್ರಾಮ ಪಂಚಾಯಿತಿ ಅವ್ರದ್ದೇ. ಇವತ್ತು ಅನೇಕ ಸ್ಮಶಾನಗಳಲ್ಲಿ ಗಿಡ ಬೇಲಿಗಳೆಲ್ಲ ಇರುತ್ತೆ, ಅದನ್ನು ನಿರ್ವಹಣೆ ಮಾಡಬೇಕಾಗಿರೋದೇ ನಾವೇ. ಹಾಸ್ಪಿಟ್ಲ್ಗಳ ನಿರ್ವಹಣೆಯೂ ಗ್ರಾಮ ಪಂಚಾಯಿತಿ ಸದಸ್ಯರದೇ. ಈ ಎಲ್ಲ ಜವಾಬ್ದಾರಿಗಳು ನಮ್ಮ ಕೈಯಲ್ಲಿ ಇರುತ್ತೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಮೂಲಭೂತ ಸೌಕರ್ಯಗಳು ಅನೇಕ ವಿಚಾರಗಳಿದೆ. ಸಾಮಾಜಿಕವಾಗಿ ನ್ಯಾಯನೂ ಕೊಡಬೇಕು, ಮೂಲಭೂತ ಸೌಕರ್ಯನೂ ಕೊಡಬೇಕು. ಒಂದು ಸ್ಟ್ರೀಟ್ ಲೈಟಿಂದ ಹಿಡಿದು, ಒಂದು ರೋಡಿಂದ ಹಿಡಿದು, ಒಂದು ಡ್ರೈನಿಂದ ಹಿಡಿದು ಪ್ರತಿಯೊಂದು ಕೊಡಬೇಕಾಗಿರೋದು ನಾವು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮುಖ್ಯ ಕರ್ತವ್ಯ ಆಗಿರುತ್ತೆ. ಯಾಕಂದರೆ ಇವತ್ತು ಹಳ್ಳಿ ಭಾಗದಲ್ಲಿ ಜನ ಬದುಕ್ತಾ ಇದ್ದಾರೆ, ನಮ್ಮ ಗ್ರಾಮ ಪಂಚಾಯಿತಿ ಇದೆ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಬದುಕ್ತಾ ಇರ್ತಾರೆ. ಈ ಒಂದು ಸ್ಥಾನ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನ ಇದೆಯಲ್ಲ, ಅದು ನಮ್ಮ ಸ್ಥಾನ. ಏನಂದರೆ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡಬೇಕು. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಅವನು ವೈಟ್ ಶರ್ಟ್ ಹಾಕ್ಕೊಂಡು ಸೂಟು ಬುಟ್ಟು ಹಾಕ್ಕೊಂಡು ಹೋಗಿ ಗ್ರಾಮ ಪಂಚಾಯಿತಿ ಆಫೀಸಲ್ಲಿ ಕುತ್ಕೊಳೋದಲ್ಲ ಕೆಲಸ ಅದು. ಅವನು ಪೋಸ್ಟ್ ಮ್ಯಾನ್ ಆಗಿ, ಈಗ ಪೋಸ್ಟ್ ಮ್ಯಾನ್ ನಾವು ನೋಡಿದ್ದೀರಾ, ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅವ್ರಿಗೆ ಬೇಕಾಗಿರೋ ಒಂದು ಕುಂದುಕೊರತೆಗಳನ್ನು ಅವನ ಮನೆ ಬಾಗಿಲಿಗೆ ತಲುಪಿಸೋವನೇ ನಿಜವಾದ ಗ್ರಾಮ ಪಂಚಾಯಿತಿ ಸದಸ್ಯ. ಯಾಕಂದರೆ ಗ್ರಾಮ ಪಂಚಾಯಿತಿ ಮೆಂಬರ್ ಈಸ್ ನಾಟ್ ಶೋಕಿವಾಲ. ಅವರು ಏನಂದರೆ ಗ್ರಾಮ ಪಂಚಾಯಿತಿ ಮೆಂಬರ್ ಪೋಸ್ಟ್ ಮ್ಯಾನ್ ಕೆಲಸ ಮಾಡಬೇಕು, ಆವಾಗೇ ನಮ್ಮ ದೇಶ ಉದ್ಧಾರ ಆಗೋದು. ಯಾಕಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಯೋಜನೆಗಳು ಸ್ಕೀಮ್ಸು ಬರುತ್ತೆ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯರು ಈಗ ನನ್ನ ವಾರ್ಡು 4ನೇ ವಾರ್ಡು, ನಾನು ಸತತವಾಗಿ 3 ಸಾರಿ ಆಯ್ಕೆಯಾಗಿದ್ದೀನಿ. ನನ್ನ ವಾರ್ಡಿನ ಜನ ನನಗೆ 3 ಸಾರಿ ಅವಕಾಶ ಕೊಟ್ಟಿದ್ದಾರೆ. ನಾನು 1ನೇ ಸರಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಿದ್ದೆ ಮಾಡಿ ಮನೆಗೆ ಆರಾಮಾಗಿ ಓಡಾಡ್ಕೊಂಡಿದ್ದೆ. 2ನೇ ಸರಿ ನನಗೆ ಆಯ್ಕೆ ಮಾಡಲ್ಲ. ತಿರ್ಗಾ 2ನೇ ಸರಿ ನಿಂತ್ಕೊಂಡು ತಿರ್ಗಾ 3ನೇ ಸರಿ ನಿಂತ್ಕೊಂಡ್ರೂ ಆಯ್ಕೆ ಮಾಡಲ್ಲ. ಯಾಕೆ ಗೊತ್ತಾ, ಜನರು ಬುದ್ಧಿವಂತರಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಏನು ಮಾಡ್ತಾ ಇದ್ದಾರೆ, ಏನಿಲ್ಲ, ಅಧ್ಯಕ್ಷಗಳು ಏನು ಮಾಡ್ತಾ ಇದ್ದಾರೆ. ಇವತ್ತು ಭಾಳಷ್ಟು ಜನ ಬುದ್ಧಿವಂತರಿದ್ದಾರೆ. ನಾವು ಒಂದು ಸರಿ ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯ ಜನಗಳಿಗೆ ತಲುಪಿಲ್ಲ ಅಂದರೆ ನೆಕ್ಸ್ಟ್ ಸರಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಲ್ಲ. ಮತ್ತೊಂದು ಜನರಿಗೆ ಏನು ಅವರ ಹಕ್ಕು ನಮ್ಗೆ ಕೊಟ್ಟಾಗ ನಾವು ಜನಪ್ರತಿನಿಧಿಯಾಗಿ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಗ್ರಾಮ ಸಭೆಗಳಲ್ಲಿ, ಸಾಮಾನ್ಯ ಸಭೆಗಳಲ್ಲಿ ನಾವು ಅವರ ಪರವಾಗಿ ಹೋರಾಟ ಮಾಡಬೇಕು. ನಮಗೆ ಪ್ರಮಾಣ ಪತ್ರ ಕೊಟ್ಟಾಗ ಅದು ನಮಗೆ ಪ್ರಮಾಣ ಥರ ಇರುತ್ತೆ. ಯಾಕಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮುಕ್ತ, ಪಾರದರ್ಶಕತೆ ಆ ನಿಟ್ಟಿನಲ್ಲಿ ನಾವು ಆಡಳಿತ ನಡೆಸಿದ್ರೆ ನಮ್ಮ ಗ್ರಾಮ ಪಂಚಾಯಿತಿ ಉದ್ಧಾರ ಆಗುತ್ತೆ. ಯಾಕಂದರೆ ನಮ್ಮ ಪ್ರಭು ಸ್ವಾಮಿಗಳು ಈಗಾಗಲೇ ಅವರು ಸಕ್ರಿಯ ಸದಸ್ಯರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ. ಅವರು ಹೇಳಿದ್ರು ಎಲ್ಲ ರೀತಿ ಏನು 93ರಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಯಿತು, ಮತ್ತು ಆ ಒಂದು ಅಧಿಕಾರ ವಿಕೇಂದ್ರೀಕರಣ ಪಂಚಾಯತ್ ರಾಜ್ ಆ್ಯಕ್ಟ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ನಮಗೆ ಆ್ಯಕ್ಟ್ ಇರುತ್ತೆ. ಆ ಆ್ಯಕ್ಟ್ ಮುಖಾಂತರನೇ ನಾವು ಗ್ರಾಮ ಪಂಚಾಯಿತಿ ನಡೆಸಬೇಕು. ಅಧ್ಯಕ್ಷರು ಇರುತ್ತೆ, PDO ಇರ್ತಾರೆ, ಸೆಕ್ರೆಟರಿಗಳು ಇರ್ತಾರೆ, ಕರ ವಸೂಲಿಗಾರರು, ಬಿಲ್ ಕಲೆಕ್ಟರ್ಸ್. ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾವು ವಸೂಲಿ ಮಾಡಿರುವಂಥ ಒಂದು ರೆವಿನ್ಯೂ ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 10 ಕೋಟಿ ಇದೆ. ಆ 10 ಕೋಟಿಯಲ್ಲಿ ನಾವೊಂದು ಬಜೆಟ್ನ ಮಂಡನೆ ಮಾಡಬೇಕು. ಈಗ ಮಾಡಿದ್ರು ಬಜೆಟ್ನ ಮಂಡನೆ, ಚೆನ್ನಾಗಿತ್ತು. ಆ ಥರ ನಾವೊಂದು ಪ್ಲ್ಯಾನ್ ಹಾಕ್ಕೊಂಡು ಆ್ಯಕ್ಷನ್ ಪ್ಲ್ಯಾನ್ನ ಈ 10 ಕೋಟಿಯಲ್ಲಿ 25% ಶೇಕಡ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಸಮುದಾಯಕ್ಕೆ ಖರ್ಚು ಮಾಡಬೇಕು. ಮತ್ತು
3% ಬಂದಾಗ ನಾವು ವಿಕಲಚೇತನರು ಏನು ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಅವ್ರು ಖರ್ಚು ಮಾಡಬೇಕು. ಇನ್ನು 5% ಏನಿದ್ದಾರೆ NRLM SHG ಗ್ರೂಪ್ಗಳು ಏನಿದ್ದಾರೆ, ಸ್ವಯಂ ಸೇವಾ ಮಹಿಳಾ ಸಂಘಗಳು ಏನಿದ್ದಾರೆ, ಅವ್ರಿಗೆ 5% ನಾವು ಕಡ್ಡಾಯವಾಗಿ ಕೊಳ್ಳೇಬೇಕು. ಮತ್ತು ಇನ್ನು ಏನು 2% ಇದೆ, ಇದು ಕ್ರೀಡೆ ಬಗ್ಗೆ ಈಗ ಹೇಳಿದ್ರು, ಸ್ಪೋರ್ಟ್ಸ್ ಬಗ್ಗೆ ನಾವು ಅದಕ್ಕೆ ಖರ್ಚು ಮಾಡಲೇಬೇಕು. ಇನ್ನು ಮಿಕ್ಕಿದ್ದು ಏನಿದೆ ಸ್ಯಾನಿಟೇಷನ್ ಮತ್ತು ಆರೋಗ್ಯ ಹೆಲ್ತ್ ವಿಚಾರವಾಗಿ ಮತ್ತು ಇನ್ನು ಶಾಲೆಗಳ ವಿಚಾರವಾಗಿ ಇದನ್ನು ನಾವು ಮಾನಿಟರಿಂಗ್ ಮಾಡಿ ಪ್ರತಿ ಶಾಲೆಗೂ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಶಾಲೆಯ ಒಂದು ದುರಸ್ತಿ ಇದೆ ಅಲ್ಲಿ ದುರಸ್ತಿ ಮಾಡಿಸ್ಬೇಕು, ಅಂಗನವಾಡಿಗಳಿಗೆ ಹೋಗಬೇಕು. ಎಲ್ಲ ಕಡೆ ಗ್ರಾಮ ಪಂಚಾಯಿತಿಯ ಏನು ಜವಾಬ್ದಾರಿ ಇದೆ ಈ ಜವಾಬ್ದಾರಿಗಳನ್ನು ನಾವು ನಿಭಾಯಿಸ್ಬೇಕು. ಯಾಕಂದರೆ ಜನಗಳು ನಮಗೆ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಾಗ ಆ ಸ್ಥಾನದಲ್ಲಿ ನಾವು ಎಲ್ಲ ರೀತಿಯ ಒಂದು ಪ್ರಾಮಾಣಿಕತೆಯನ್ನು ನಾವು ನಡ್ಕೊಂಡು ಹೋದಾಗ ಮಾತ್ರ ನಮ್ಮ ದೇಶ ನಮ್ಮ ಹಳ್ಳಿಗಳು ಉದ್ಧಾರ ಆಗೋಕ್ಕೆ ಸಾಧ್ಯ. ತಾವು ಒಂದು ಒಳ್ಳೆಯ ಗ್ರಾಮ ಸಭೆ ಕೊಟ್ಟಿದ್ದೀರಾ, ಅಧ್ಯಕ್ಷಗಳು ಸದಸ್ಯರುಗಳೆಲ್ಲ. ಇದೇ ರೀತಿ ತಾವು ಮುಂದಿನ ದಿವಸಗಳಲ್ಲಿ ತಮ್ಮ ಏನು ತಾವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಎಲ್ಲ ರೀತಿಯ ತಮ್ಮ ಏನು ಹಕ್ಕುಗಳಿದ್ದಾರೆ ಅದ್ರ ಬಗ್ಗೆ ಕೇಳಿ, ಮೂಲಭೂತ ಸೌಕರ್ಯ ಅಂತ ತಮ್ಗೆ ಸಿಗುತ್ತೆ. PDOಗಳಿರ್ತಾರೆ, ಸೆಕ್ರೆಟ್ರಿಗಳಿರ್ತಾರೆ, ಬಿಲ್ ಕಲೆಕ್ಟ್ರಿಗಳಿರ್ತಾರೆ, ಎಲ್ಲ ರೀತಿ ತಾವು ಕ್ವಶನ್ಸ್ ಮಾಡ್ಬೋದು ಅವ್ರಿಗೆ. ನಿಮ್ಮ ಮನೆ ಮುಂದೆ ಏನಾದರೂ ಚರಂಡಿ ತುಂಬೋಗಿದ್ರೆ ಅದ್ರ ಬಗ್ಗೆನೂ ಕ್ವಶನ್ ಮಾಡಿ, ಸ್ಟ್ರೀಟ್ ಲೈಟ್ಸ್ ಇಲ್ಲ ಅಂದರೆ ಅದ್ರ ಬಗ್ಗೆ ಕ್ವಶನ್ಸ್ ಮಾಡಿ, ಆ್ಯಕ್ಷನ್ ಪ್ಲ್ಯಾನ್ ವರ್ಷ ಆ್ಯಕ್ಷನ್ ಪ್ಲ್ಯಾನ್ ಬಜೆಟ್ ಮಂಡನೆ ಮಾಡಲೇಬೇಕು ಕಡ್ಡಾಯವಾಗಿ. ಇದಕ್ಕೂ ತಾವು ಪ್ರಶ್ನೆ ಮಾಡ್ಬೋದು. ಮುಂದಿನ ದಿವಸಗಳಲ್ಲಿ ತಾವು ಗ್ರಾಮ ಪಂಚಾಯಿತಿಗಳ ಒಂದು ಸದಸ್ಯರುಗಳಾಗಿ ಏನಾದ್ರು ನಿಮ್ಮೂರಲ್ಲಿ ಅವಕಾಶ ಸಿಕ್ಕಿದಾಗ ಮುಂದೆ ಪ್ರತಿನಿಧಿಗಳಾಗಿ ಜನಸೇವೆ ಮಾಡಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನಿರ್ಗತಿಗರಿಗೆ ಬಡವರಿಗೆ ಕೊಡುವ ಒಂದು ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಮುಂದಿನ ದಿವಸಗಳಲ್ಲಿ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ತಾವು ಜೀವನ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನಗೆ 2 ಮಾತನ್ನು ಆಡಲು ಅವಕಾಶ ಕೊಟ್ಟಂಥ ಎಲ್ಲ ನನ್ನ ನವೋದಯ ಶಾಲೆಯ ಶಿಕ್ಷಕ ವರ್ಗದವರು ಮತ್ತು ನಮ್ಮ ಪ್ರಾಂಶುಪಾಲರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ ಇಲ್ಲೇ ಇಲ್ಲಿ ಸನ್ಮಾನ ಮಾಡಬೇಕು. ಭಾರತ ಹಳ್ಳಿಗಳ ನಾಡು ಎಂದು ವರ್ಣಿಸುತ್ತಾ ಹಣದ ಉಪಯೋಗ ಯಾವ ರೀತಿ ಮಾಡಬೇಕು ಎಂದು ತಿಳಿಸುತ್ತಾ ಗ್ರಾಮ ಪಂಚಾಯತಿಯ ಕಾರ್ಯ ಅಷ್ಟಿಷ್ಟಲ್ಲ, ಮನುಷ್ಯನ ಹುಟ್ಟಿನಿಂದ ಚಟ್ಟದವರೆಗೂ ಕೆಲಸ ನಿರ್ವಹಿಸುತ್ತದೆ ಎಂಬುದನ್ನು ಮಾರ್ಮಿಕವಾಗಿ ನುಡಿದಂಥ ಶ್ರೀಯುತ ಶಬ್ಬೀರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಬಂದಂಥ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಪ್ರಭು ಸರ್ ಅವರು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಶಾಲೆಯ ಪ್ರಾಚಾರ್ಯರಂಥ ಶ್ರೀಯುತರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸರ್ ಅವರಿಗೆ ನಮ್ಮ ಪ್ರಾಚಾರ್ಯರ ಕಡೆಯಿಂದ ಶಾಲು ಓದಿಸಿ ಸನ್ಮಾನ ಮಾಡಬೇಕಾಗಿ ವಿನಂತಿ. ಚಪ್ಪಾಳೆ ಹೊಡ್ರಪ್ಪ. ಥ್ಯಾಂಕ್ ಯು ಸರ್. ಮುಂದುವರೆದು ಶ್ರೀಯುತ BS ಪ್ರಭು ಸರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಬೇಕಾಗಿ ಧನ್ಯವಾದಗಳು. ಇನ್ನು ಮುಂದುವರೆದು ನಮ್ಮ ಶಾಲೆಯ ವಿದ್ಯಾರ್ಥಿ ಪಾಲಕರ ಸನ್ಮಾನ. ಅವ್ರಿಗೆ ಸರ್ ಸರಿ ಕ್ಷಮಿಸಿ. ನಮ್ಮ ಶಾಲೆಯ ಪ್ರಾಚಾರ್ಯರಾದಂಥ ಶ್ರೀಯುತ ಉಮೇಶ್ ಸರ್ ಅವರಿಗೆ ಸನ್ಮಾನ. ಸರ್ ಥ್ಯಾಂಕ್ ಯು ಸರ್. ಇನ್ನು ಮುಂದೆ ವಂದನಾರ್ಪಣೆಯನ್ನು ಸಲ್ಲಿಸಲು ಶ್ರೀಯುತ P. ವೇಲಾಯುಧನ್ ಸರ್ ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತೇನೆ. ವೇಲಾಯುಧನ್ ಸರ್, ಚಪ್ಪಾಳೆ ಬರಲಿ.
ಹಲೋ, ಕೃಷ್ಣ ಅವರು ನಮ್ಮ ಶಾಲೆಗೆ ಸ್ಟ್ರೀಟ್ ಲೈಟ್ ಬೇಕು ಅಂತ ಹೇಳಿದರು. ನಮ್ಮ ಸ್ನೇಹಿತರಾದ ಬಡವರ ಮಿತ್ರ ಶಿಬಿಲ್ ಸರ್ ಹಾಗೂ ಪ್ರಭುಸ್ವಾಮಿಯವರು 20 ಸ್ಟ್ರೀಟ್ ಲೈಟನ್ನು ಕೊಡ್ತೀವಿ ಅಂತ ಪಂಚಾಯತಿಯಿಂದ ಕೊಡ್ತೀನಿ ಅಂತ ಈಗ ಒಪ್ಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. Respected Principal Sir, respected members, respected friends, and affectionate and loving children, good evening to you all. Today we have seen the functioning of Gram Sabha. Our children beautifully enacted the different roles of the members of Gram Sabha. Thus, you have created an awareness among all the people about the functioning of Gram Sabha. In the days to come, you all will take part in the functioning of Gram Sabha, and thus you will strengthen the foundation of democracy. And children, during the talk of Prabhu Swami sir told that the flexiboards depicted here also should be written only in Kannada. So now I promise you that we will do it. But except this, everything has taken place only in pure Kannada. All my children presented everything beautifully in Kannada. So children, I really appreciate you. Now I take the opportunity to propose vote of thanks. First and foremost, I have to extend my great many thanks to our honorable principal sir, because sir has taken a lot of initiatives and sir has given a lot of directions to the concerned people to take up this matter very seriously and to train the children. Model Youth Gram Sabha very effectively. And sir, from the bottom of my heart, I extend my thanks to you, sir. Next, it comes to Bagalur here. And you have seen the functioning of the entities in the form of our children. So sir, both of you, on behalf of the entire school, I extend thanks. Thank you very much, sir. And you were supplemented by, to them too, I owe thanks, because for every function in the school, their presence is always felt. Sir, both of you, thank you very much, sir. Next is my dear, and I really appreciate the wholehearted help of our staff for any function. Now, this wholehearted collective effort of our staff has made this event successful. My dear friends, I thank you. Before saying thanks to you, I take this opportunity to thank all the participating children, because
how beautifully, how excellently, how remarkably these children and the ward members were sitting here. All these eligible votees, they raised a lot of questions for everything. The president was giving answer very politely, very politely. He came down to earth and he was giving answers very calmly, quietly and politely. Then during the process, some people became very angry. These are the qualities that should be in leaders. Okay? Then only the function of the system will be very effective. Children, so I thank all the participants from the core of my heart. Thank you, children. At last, and not the least, you, the boys and girls, the children, you are the only ones to make any event successful in the school. So children, I thank you all very much. And at last, I extend my thanks to one and all. Thank you very much.